मुक्तदोषः सज्जनोऽसौ श्रीपतिर्मानदोनः नारायण जय नारायण नारायण जय नारायण उग्रं वीरं महाविष्णुं ज्वलन्तं सर्वतोमुखं नरसिंहं विष्णुभद्रं मृत्योर्मुक्षमाम्यहं वज्रेण कायविद्महे तीक्ष्णं धीमहि तन्नो नारसिंहो श्री गुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्य गुरुभ्यो नमः सृष्टिस्थित्यप्ययेहा निहति दृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधि सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्योरुध्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः निर्मध्योग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन् मन्थानमन्नेन च रम्यं दाम ददन् महेशरजतग्रामश्रियोऽलङ्कृतिः कर्मन्धीश्वरभक्तिबन्धनवशः प्रीतोऽस्तु कृष्णप्रभुः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं सिञ्जन्नो पुरशोभिपादकमलां मन्दस्मितोद्यन्मुखीं कञ्जाक्षीं कुचभारभीरुविलसन् मध्यां कणत्कङ्कणां शम्वाद्यैः परिसेवितां सुवसनां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीं सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मीश्च प्रसन्ना भव सर्वदा मातर्मे मातरिष्वन् पितुरतुलगुरो भ्रातरिष्टाप्तबन्धो स्वामिन् सर्वान्तरात्मन्नचरजरजितजन्ममृत्यामयानां
ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಪ್ರಹತೀಂ ಶಾಶ್ವತೀಮಾಶುದೇವ ಜ್ಞಾನೇ ವಿರಾಗೆ ಹರಿಭಕ್ತಿಭಾವೆ ಧೃತಿಸ್ಮೃತಿಪ್ರಾಣಬಲೇಷು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವದೇವಹಿ ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿದಿತಿರ್ಷತಾಂ ತಮೋಂದಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧವಾರಾಂ ನಿರೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ ಮತ್ಕೃತ್ಯ ಯತ್ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯೋಸಾವನುವಿಂದತೆ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೂತನ ಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಏಕಾದಶ ಸ್ಕಂದೇ ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದ ನೈಮಿಷಾರಣ್ಯದಲ್ಲಿ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡ್ತಾ ಇದ್ದೇವೆ. ನಮ್ಮ ಊರುಗಳಲ್ಲಿ ಇರುವಾಗ ನೈಮಿಷಾರಣ್ಯದಲ್ಲಿ ಹೀಗೆ ಪ್ರವಚನ ನಡೆಯಿತು ಅಂತ ಕೇಳ್ತೇವೆ. ಆದರೆ ಇದು ದೊಡ್ಡ ಸೌಭಾಗ್ಯ. ನಮ್ಮ ಊರಲ್ಲಿ ಇದ್ದು ನೈಮಿಷಾರಣ್ಯದ ಸ್ಮರಣೆ ಮಾತ್ರ ಮಾಡಿರ್ತೇವೆ. ಪ್ರತ್ಯಕ್ಷವಾಗಿ ನೈಮಿಷಾರಣ್ಯದಲ್ಲಿ ಅದು 7 ದಿನಗಳವರೆಗೆ ಇಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾನೆ. ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದರೆ 1 ದಿನ ಇರ್ತಾರೆ, 2 ದಿನ ಇರ್ತಾರೆ, ಬಹಳ ಅಂದ್ರೆ 3 ದಿನ ಇರ್ತಾರೆ. ಆ 3 ದಿನ ಅವರನ್ನು ನಾವು ಮನೆಯಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ಆ ಅತಿಥಿಗಳು ಎಷ್ಟು ಬಾರಿ ಥ್ಯಾಂಕ್ಸ್ ಹೇಳ್ತಾರೆ. ಬೆಂಗಳೂರಿಗೆ ಬಂದ್ವಿ, ನಮ್ಗೆ ಇರೋದಕ್ಕೆ ಮನೆಯೇ ಇರಲಿಲ್ಲ, ನಿಮ್ಮ ಮನೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದೀರಿ, 3 ದಿನ ಅವಕಾಶ ಕೊಟ್ಟರೆ ಅಷ್ಟು ಆನಂದ ಅವರಿಗಾಗತ್ತೆ. ನಾವೆಲ್ಲ ನೈಮಿಷಾರಣ್ಯದಿಂದ ಮಂಗಳ ಮುಗಿಸ್ಕೊಂಡು ಹೋಗುವಾಗ ಇಲ್ಲಿರುವ ಎಲ್ಲ ಋಷಿಮುನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. 3 ಅಲ್ಲ 7 ದಿನ ಅವಕಾಶ ಕೊಟ್ಟಿದ್ದಾರೆ ಇರಲಿಕ್ಕೆ. ಅವಕಾಶ ಮಾತ್ರವಲ್ಲ,
ಯಾವ ಸ್ಥಳಕ್ಕೆ ಬರೋದಕ್ಕೆ ನಮ್ಮ ಜನ್ಮ ಜನ್ಮಗಳ ಪುಣ್ಯ ಬೇಕು, ಅಲ್ಲಿ ಕೂತ್ಕೊಂಡು 7 ದಿನಗಳವರೆಗೆ ಭಾಗವತ ಶ್ರವಣ ಮಾಡೋದಕ್ಕೆ ಕೇವಲ ನಮ್ಮ ಪುಣ್ಯ ಸಾಲೋದಿಲ್ಲ. ಇದು ಭಗವಂತನ ಇಲ್ಲ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ಪ್ರಧಾನವಾಗಿ ಇಲ್ಲೇ ಕೂತ್ಕೊಂಡು ಶೌನಕಾದಿ ಋಷಿಗಳಿಗೆ ಸೂತಾಚಾರ್ಯರು 18 ಪುರಾಣಗಳ ಉಪದೇಶ ಮಾಡಿದ ಪವಿತ್ರ ಜಾಗ ಇದು. ಸತ್ಯನಾರಾಯಣ ಪೂಜೆ ನಡೆದದ್ದು ಇದೇ ಸ್ಥಳದಲ್ಲಿ. ಏಕದಾ ನೈಮಿಷಾರಣ್ಯ, ಭಾಗವತ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ ಎಲ್ಲ ಪುರಾಣಗಳನ್ನು ಶೌನಕರಿಗೆ ಉಪದೇಶ ಮಾಡಿದ ಅತ್ಯಂತ ಪವಿತ್ರವಾದ ಭಗವಂತನ ಸುದರ್ಶನ ಚಕ್ರದಿಂದ ನಿರ್ಮಾಣ ಮಾಡಿದ ಚಕ್ರತೀರ್ಥದ ಸನ್ನಿಧಾನ ಇದೆ. ಅಂತಹ ನೈಮಿಷಾರಣ್ಯದಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದ ಉದ್ಧವ ಗೀತೆಯನ್ನ ಶ್ರವಣ ಮಾಡ್ತಾ ಇದ್ದೇವೆ. ಪರಮಾತ್ಮ ದೇವಕಿಯ ಗರ್ಭದಿಂದ ಅವತಾರ ಮಾಡಿ ಶ್ರಾವಣ ಕೃಷ್ಣ ಅಷ್ಟಮಿ ರೋಹಿಣಿ ನಕ್ಷತ್ರ ಮಧ್ಯರಾತ್ರಿಯಲ್ಲಿ ಅವತಾರ ಮಾಡಿ ಬರ್ತಾನೆ. ದೇವಕಿಯ ಗರ್ಭದಿಂದ ಅವತಾರ ಮಾಡಿ ಬಂದು ತನ್ನ ಬಾಲಲೀಲೆಗಳನ್ನು ನಂದ ಯಶೋಧೆಯರಿಗೆ ತೋರಿಸಿದ. ದ್ವಾರಕೆಯನ್ನ ಕಟ್ಟಿ ಗಾರ್ಹಸ್ಥ್ಯ ಜೀವನವನ್ನ ಮಾಡಿದ. ಆದರೆ ತಾನೇ ಸಂಕಲ್ಪ ಮಾಡಿ ಭೂಮಿಗೆ ಬಂದಿದ್ದಾರೆ. ಎಷ್ಟು ವರ್ಷ ತಾನಿರಬೇಕು ಅಂತ, ನಾವು ಎಷ್ಟು ವರ್ಷ ಇರಬೇಕು ಅಂತ ನಾವು ಸಂಕಲ್ಪ ಮಾಡಿದಂಗಿಲ್ಲ. ನಮ್ಮ ಸಂಕಲ್ಪ ಏನಾಗಲ್ಲ. 7 ಪ್ರವಚನ ಅಂದರೆ ಆಗಲಿಲ್ಲ. ಯಾವ ಸಂಕಲ್ಪನೂ ನಮ್ದಲ್ಲ. ದೇವರಿಗೆ ಒಂದು ಹೆಸರಿದೆ, ರಾಮ ಕೃಷ್ಣ ಅಚ್ಯುತ ಅನಂತ ಅಂತ ಕರೆಯುವಂತೆ ಸತ್ಯ ಸಂಕಲ್ಪ ಅಂತ ಒಂದು ಹೆಸರವನಿಗೆ. ಅವನು ಮಾಡಿದ ಯಾವ ಸಂಕಲ್ಪನೂ ಸುಳ್ಳಾಗೋದಿಲ್ಲ. ಅಥವಾ ಅವನು ಮಾಡಿದ ಸಂಕಲ್ಪಕ್ಕೆ ಯಾರು ಅಡ್ಡಿ ಮಾಡಿ ಅವನ ಸಂಕಲ್ಪ ನಡೀದೇ ಇದ್ದಂಗೆ ಅವನಿಗೆ ಅಡ್ಡಿ ಮಾಡೋರು ಯಾರಿಲ್ಲ. ಆ ಸಾಮರ್ಥ್ಯ ಬ್ರಹ್ಮದೇವರಿಗೆ ಇಲ್ಲ. ನಾವು ಅಂದ್ಕೊಂಡದ್ದೇ ಒಂದಾಗಿರ್ತದೆ, ಆಗೋದೇ ಒಂದಾಗಿರ್ತದೆ. ಕೊನೆ ಪಕ್ಷ ಭಗವಂತ ನಾವಿಲ್ಲಿ ಬರಬೇಕು ಅನ್ನೋ ಸಂಕಲ್ಪ ಪೂರ್ಣ ಮಾಡಿದ್ದಾನೆ. ಮನಸ್ಸಿನಿಂದ ಮಾಡಿದ ಸಂಕಲ್ಪವನ್ನು ಪೂರ್ಣ ಮಾಡ್ತಾನೆ. ಹಾಗಾಗಿ ಅವನು ಕೃಷ್ಣನಾಗಿ ಅವತಾರ ಮಾಡುವಾಗಲೇನೆ ತಾನು 106 ವರ್ಷ 6 ತಿಂಗಳು ಮಾತ್ರ ಮನುಷ್ಯರ ಕಣ್ಣಿಗೆ ಕಾಣುವಂತೆ ಸಂಚಾರ ಮಾಡಬೇಕು ಡಿಸೈಡ್ ಮಾಡಿಕೊಂಡೇ ಭೂಮಿಗೆ ಬಂದಿದ್ದ. ಈಗಾಗಲೇ ರುಕ್ಮಿಣಿ ಸತ್ಯಭಾಮ ಎಲ್ಲ ಸ್ತ್ರೀಯರ ವಿವಾಹ ಮಾಡಿಕೊಂಡು ಗಾರ್ಹಸ್ಥ್ಯ ಜೀವನ ಮಾಡ್ತಾ 104 ವರ್ಷ 4 ತಿಂಗಳು 2 ತಿಂಗಳು ಕಳೆದು ಹೋಗಿದೆ. ಇನ್ನು ಉಳಿದದ್ದು 2 ವರ್ಷ 4 ತಿಂಗಳದ ಅವಧಿ ಇದೆ. ಅಷ್ಟರೊಳಗೆ ದೇವರು ಮಾಡಿದ ಬಹಳ ದೊಡ್ಡ ಕೆಲಸ, ಸಮಗ್ರ ಪ್ರಪಂಚಕ್ಕೆ ತಮ್ಮ ಭಕ್ತರಿಗೆ ಅಧ್ಯಾತ್ಮ ಬಂಧುಗಳಿಗೆ ಉದ್ಧವನ ಮೂಲಕ ಇದೊಂದು ತತ್ವಜ್ಞಾನದ ಸಮುದ್ರವನ್ನ ಭಗವಂತ ಕೊಟ್ಟಿದ್ದಾನೆ. ಒಂದು ದಿನ ದ್ವಾರಕಾಪಟ್ಟಣದಲ್ಲಿ ಏಕಾಏಕಿ ಏನೂ ಇರಲಿಲ್ಲ, ಜೋರಾಗಿ ಗಾಳಿ ಮಳೆ ಶುರುವಾಗಿಬಿಡ್ತು. ಮಳೆ ಅಂದರೆ ಸಾಮಾನ್ಯ ಮಳೆಯಲ್ಲ, ಮಳೆಗಾಲದಲ್ಲಿ ಬರೋ ಮಳೆಯಲ್ಲ, ಪ್ರಳಯ ಕಾಲದಲ್ಲಿ ಏನು ಮೇಘಗಳು ಮಳೆ ಹಾಗತ್ತಲ್ಲ ಅಷ್ಟು ಜೋರಾಗಿ ಮಳೆ, ಗುಡುಗು ಸಿಡಿಲು. ಎಲ್ಲ ಯಾದವರು ಗಾಬರಿಯಾಗ್ತಾರೆ. ಏನಿದು ಗೊತ್ತಾಗ್ತಿಲ್ಲ. ಏನೋ ಒಂದು ದೊಡ್ಡ ಅನಾಹುತ ನಡಿಬೇಕಾದಾಗ ಅದರ ಮುನ್ಸೂಚನೆ ಆಗತ್ತಲ್ಲ, ಹಾಗೆ ನಡೀತಿದೆ. ಆ ಪ್ರಚಂಡವಾದ ಗಾಳಿ ಮಳೆಯನ್ನ ನೋಡಿ ಎಲ್ಲ ಯಾದವರು ಕೃಷ್ಣ ಪರಮಾತ್ಮನಿಗೆ ಕೇಳ್ತಾರೆ, ಸ್ವಾಮಿ ಇದೇನೋ ಅಪಶಕುನ ಅನಿಸ್ತಿದೆ, ಇದು ಒಳ್ಳೆ ಶಕುನ ಅಲ್ಲ. ಕೃಷ್ಣ ಅಂತಾನೆ, ಹೌದು ಅಂದ. ನನ್ನ ಮಕ್ಕಳು ಬ್ರಾಹ್ಮಣರಿಗೆ ಋಷಿಮುನಿಗಳಿಗೆ ಅವಮಾನ ಮಾಡಿ ಶಾಪ ಪಡೆದಿದ್ದಾರೆ, ಅದರ ಸಂಕೇತ ಇದು. ಬ್ರಾಹ್ಮಣರ ಶಾಪ ಸುಳ್ಳಾಗೋದಿಲ್ಲ. ಬ್ರಹ್ಮಣ್ಯಾನಾಂ ವದನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ. ಯಾವಾಗಲೂ ಬಾಯಿಂದ ಭಗವಂತನ ಸ್ಮರಣೆ ಮಾಡುವ ಕೃಷ್ಣನ ಮಕ್ಕಳಿಗೆ ಈ ದುರ್ಬುದ್ಧಿ ಬರಬೇಕಾಗಿದ್ರೆ ಬ್ರಾಹ್ಮಣರ ದ್ರೋಹ ಮಾಡುವ ಬುದ್ಧಿ ಅವರಿಗೆ ಬಂತು. ಅದರ ಸಂಕೇತ ಇದು. ಈ ಮಳೆ ಗಾಳಿಯನ್ನು ನೋಡಿದರೆ ನೀವು ಯಾರೂ ದ್ವಾರಕೆಯಲ್ಲಿ ಇರೋದು ಬೇಡ, ಎಲ್ಲರೂ ಆದಷ್ಟು ಇಲ್ಲಿಂದ ಹೊರಡಿ ಅಂತ ಕಳಿಸಿಕೊಟ್ಟಿದ್ದಾನೆ. ಎಲ್ಲ ಯಾದವರು ಪ್ರಭಾಸಕ್ಕೆ ಬಂದಿದ್ದಾರೆ. ಎಲ್ಲರೂ ಹೊರಡುವಾಗ ಉದ್ಧವ ತಾನು ಹೊರಟಿದ್ದ. ಹೋಗಬೇಡ ಅಂತ ನಿಲ್ಲಿಸ್ಕೊಂಡ. ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ನೀನು ಯಾದವ ಕುಲದಲ್ಲಿ ಹುಟ್ಟಿದರೂ ನೀ ದೇಹತ್ಯಾಗ ಮಾಡಬೇಡ. ಇವರೆಲ್ಲ ಯಾದವರು ತಮ್ಮ ತಮ್ಮ ಲೋಕಕ್ಕೆ ಹೋಗಲಿ, ನೀನು ಇಲ್ಲೇ ಇರಬೇಕು. ಮುಂದೆ ಬರುವ ಸಜ್ಜನರಿಗೆ ಪ್ರವಚನ ಮಾಡುವುದಕ್ಕೆ ಬದರಿಕಾಶ್ರಮದಲ್ಲಿ ನೀನಿರಬೇಕು ಅಂತಾನೆ. ಹಾಗಾಗಿ ಬದರಿಯೊಳಗೆ ಬದರಿ ನಾರಾಯಣನ ಪಕ್ಕದಲ್ಲಿ ಉದ್ಧವನ ಪ್ರತಿಮಾ ಇದೆ. ಬದರಿಗೆ ಹೋದಾಗ ನೀವೆಲ್ಲ ನೋಡಿರ್ತೀರಿ. ಯಾಕೆಂದ್ರೆ ನಾನು ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಹೋದ ಮೇಲೆ ಮುಂದೆ ಬರುವ ಜನರಿಗೆ ಪಾಠವನ್ನ ಹೇಳುವ ಪ್ರವಚನ ಮಾಡೋರು ಯಾರಾದ್ರೂ ಬೇಡವಾ?
ಜ್ಞಾನ ಕಾರ್ಯ ಇಲ್ಲಿಗೆ ನಿಲ್ಲೋದು ಬೇಡ, ಇದು ಮುಂದುವರೆಸಬೇಕು, ಅದಕ್ಕೆ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೇನೆ ಅಂತ ಉದ್ಧವನಿಗೆ ಅನುಗ್ರಹವನ್ನ ಮಾಡಿ ಉಪದೇಶ ಮಾಡಿ ಉದ್ಧವನನ್ನು ಭೂಮಿಯಲ್ಲಿ ಬಿಟ್ಟು ತಾನು ಮಾತ್ರ ಪರಂಧಾಮ ಪ್ರಯಾಣ ಮಾಡ್ತಾನೆ. ಆ ಉದ್ಧವನಿಗೆ ಉಪದೇಶವನ್ನ ಮಾಡ್ತಾನೆ. ಒಂದು ದಿನ ದ್ವಾರಕಾಪಟ್ಟಣದಲ್ಲಿ ಉದ್ಧವ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾನೆ, ಭಗವಂತನಿಗೆ. ಜ್ಞಾನ ಭಕ್ತಿ ವೈರಾಗ್ಯ ಮನುಷ್ಯನಿಗೆ 3 ಆಸ್ತಿಗಳಿದ್ದ ಹಾಗೆ, ಅನಿವಾರ್ಯ ಸಂಪಾದನೆ ಮಾಡಲೇಬೇಕು. ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ, ಜ್ಞಾನ ಬಂದ ಮೇಲೆ ಅದರ ಒಂದು ಅಂಗ ಭಕ್ತಿ ಇಲ್ಲದೇನೆ ಮೋಕ್ಷ ಇಲ್ಲ. ಇದು ಎರಡೂ ಇದ್ರೂ ಕೂಡ ವೈರಾಗ್ಯ ಬರದ ಹೊರತು ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ವೈರಾಗ್ಯ ಹೇಗೆ ಬರ್ತದೆ? 100 ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ತೊಡಗಿದೆ. ಅದು ಬೇಕು, ಇದು ತಿನ್ನಬೇಕು, ಅಲ್ಲಿ ಹೋಗಬೇಕು, ಅವರ ಜೊತೆ ಮಾತಾಡಬೇಕು. ಕಣ್ಣು ಒಂದು ಅಪೇಕ್ಷೆ ಪಡ್ತದೆ, ಕಿವಿ ಇನ್ನೊಂದು ಅಪೇಕ್ಷೆ ಪಡ್ತದೆ, ನಾಲಿಗೆ ಮತ್ತೊಂದು ಅಪೇಕ್ಷೆ ಪಡ್ತದೆ. ಒಬ್ಬ ಜೀವನಿಗೆ 10 ಇಂದ್ರಿಯಗಳು 10 ಕಡೆಗೆ ಎಳೆದಾಡುತ್ತವೆ. ಏನ್ ಮಾಡ್ಬೇಕಾ ಜೀವ? ಯಾರ ಮಾತು ಕೇಳಬೇಕು? ಕಣ್ಣಿನ ಮಾತು ಕೇಳಿ ಹೋಗಬೇಕು, ಕಿವಿಯ ಮಾತು ಕೇಳಬೇಕು, ನಾಲಿಗೆ ಮಾತು ಕೇಳಬೇಕು, ಕೈ ಮಾತು ಕೇಳಬೇಕು, ಕಾಲಿನ ಮಾತು ಕೇಳಬೇಕು. ಇಂದ್ರಿಯಗಳಿಗೆ ತೃಪ್ತಿ ಪಡಿಸ್ತಾನೆ. ಎಷ್ಟು ನೋಡಿದರೂ ಸಾಕು ಅಂತ ಕಣ್ಣಿಗೆ ಅನಿಸ್ತಿಲ್ಲ, ಸಾಕಿನ ಹರಟೆ ಹೊಡೆಯೋದು ಅಂತ ಬಾಯಿಗೆ ನಾಲಿಗೆಗೆ ಅನಿಸ್ತಾ ಇಲ್ಲ. ಆ ಇಂದ್ರಿಯಗಳಿಗೆ ವಶ ಆಗಿದ್ದೇನೆ, ಇದಕ್ಕೇನಾದರೂ ಉಪಾಯವನ್ನ ಹೇಳುವಂತ ಏಕಾಂತದಲ್ಲಿ ಕೃಷ್ಣ ಪರಮಾತ್ಮನಿಗೆ ಉದ್ಧವ ಪ್ರಶ್ನೆ ಕೇಳ್ತಾನೆ. ಆಗ ಭಗವಂತ ಬಹಳ ಸುಂದರವಾಗಿ ಹೇಳ್ತಾನೆ, ನೋಡು ಉದ್ಧವ, ನಿನಗೊಂದು ಕಥೆ ಹೇಳ್ತೇನೆ ಎಂದ. ಕಥೆಯ ಮೂಲಕ ನಿನಗೆ ತತ್ವಜ್ಞಾನದ ಉಪದೇಶವನ್ನ ಮಾಡ್ತೇನೆ. ಹಿಂದೆ ಚಂದ್ರವಂಶದಲ್ಲಿ ನಹುಷ ಅಂತ ಒಬ್ಬ ರಾಜ ಬಂದಿದ್ದ. ಆ ನಹುಷನಿಗೆ 5 ಜನ ಗಂಡು ಮಕ್ಕಳಿದ್ರು. ಯತಿ, ಯಯಾತಿ, ಸಂಯಾತಿ, ಆಯತಿ, ವಿಯತಿ, ಕ್ರತಿ, 6 ಜನ. ನಹುಷ ರಾಜ ಇಂದ್ರದೇವರ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದ. ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ ಮೇಲೆ ಬ್ರಹ್ಮಹತ್ಯೆ ಬಂತವರಿಗೆ. ಆ ಬ್ರಹ್ಮಹತ್ಯೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾನಸ ಸರೋವರದಲ್ಲಿ ತಪಸ್ಸಿಗೆ ಹೋಗ್ತಾರೆ ಇಂದ್ರದೇವರು. ಆಗ ಇಂದ್ರನ ಸಿಂಹಾಸನ ಖಾಲಿ ಇದ್ದಾಗ ಇವನನ್ನು ಕೂಡಿಸಿರ್ತಾರೆ ನಹುಷನಿಗೆ. ಇಂದ್ರ ಬರೋವರೆಗೆ ಕೂತ್ಕೊಂತ ಆ ಇಂದ್ರನ ಸಿಂಹಾಸನ ಮೇಲೆ ಕೂತ್ಕೊಂಡು ಇಂದ್ರನ ಹೆಂಡತಿ ಶಚಿದೇವಿಯನ್ನು ಅಪೇಕ್ಷೆ ಪಡ್ತಾನೆ. ಆಗ ಅಗಸ್ತ್ಯ ಋಷಿಗಳು ಶಾಪ ಕೊಡ್ತಾರೆ, ಅಜಗರ ಸರ್ಪನಾಗಿ ಕೆಳಗೆ ಬೀಳ್ತಾನೆ. ಆ ನಹುಷನ 6 ಜನ ಮಕ್ಕಳಲ್ಲಿ ಮೊದಲನೆಯವನು ಯತಿ. ಅವನು ಯತಿಯಾಗಿ ಹೋಗಿಬಿಟ್ಟ, ಸನ್ಯಾಸಿಯಾದ, ಅವನು ರಾಜ್ಯ ಆಳಲಿಲ್ಲ. 2ನೇ ಮಗ ನಹುಷನ ಮಗ ಯಯಾತಿ. ಯಯಾತಿಗೆ 2 ಮಡದಿಯರು, ಒಬ್ಬೊಬ್ಬಳು ಶರ್ಮಿಷ್ಠ, ಇನ್ನೊಬ್ಬಳು ದೇವಯಾನಿ, ಶುಕ್ರಾಚಾರ್ಯರ ಮಗಳು. ಆ ದೇವಯಾನಿಯಲ್ಲಿ 2 ಮಕ್ಕಳಾಗ್ತಾರೆ, ಯದು, ದುರ್ವಸು ಅಂತ ಯಯಾತಿ ರಾಜನಿಗೆ. ಶರ್ಮಿಷ್ಠೆಯಲ್ಲಿ 3 ಜನ ಮಕ್ಕಳಾಗ್ತಾರೆ, ದೃಹ್ಯ, ಅನು, ಪೂರು. ಆ ಯಯಾತಿ ರಾಜನಿಗೆ ದೇವಯಾನಿಯಲ್ಲಿ ಹುಟ್ಟಿದಂತಹ ಯದುರಾಜ ಇದ್ದಾನೆ, ಅವನ ವಂಶದಲ್ಲೇನೆ ಕೃಷ್ಣ. ಅದಕ್ಕಾಗಿ ಯಾದವರು ಅಂತ ಇವರಿಗೆಲ್ಲ ಹೆಸರು ಬಂದದ್ದು. ಯದುರಾಜನ ವಂಶದಲ್ಲಿ ಬಂದದ್ದರಿಂದ ಯಾದವರು ಅಂತ. ಯಾವ ಯಾದವ ವಂಶಕ್ಕೆ ಮೂಲ ಪುರುಷನೋ ಯಯಾತಿಯ ಮಗ. ಈ ಯದುರಾಜ ಒಂದು ದಿನ ಅರಣ್ಯಕ್ಕೆ ಬಂದಿದ್ದ, ಕುದುರೆ ಮೇಲೆ ಬೇಟೆ ಆಡಬೇಕು ಅಂತ ಹೊರಟಿದ್ದಾನೆ. ಮಧ್ಯಾಹ್ನದ ಕಾಲ ಸಂಚಾರ ಮಾಡ್ತಿದ್ದ. ಅರಣ್ಯಕ್ಕೆ ಬಂದ, ಒಂದು ಸ್ವಚ್ಛ ಸರೋವರ ನೋಡ್ತಾನೆ, ನೀರು ಕುಡಿತಾನೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಒಂದು ಗಿಡದ ಕೆಳಗೆ ಕೂತಿದ್ದ. ಆ ಸಂದರ್ಭದಲ್ಲಿ ಈ ಯದುರಾಜನಿಗೆ ಒಬ್ಬ ಅವಧೂತರು ಕಾಣಿಸಿದರು. ಅವಧೂತರು ಅಂದ್ರೆ ಸನ್ಯಾಸಿಗಳು. ಅದೇ ಅರಣ್ಯದೊಳಗೆ ಎಲ್ಲಿ ಹುಲಿ, ಸಿಂಹ, ಚಿರತೆ, ಪ್ರಾಣಿಗಳು, ಯಾವ ಅರಣ್ಯಕ್ಕೆ ಮನುಷ್ಯರು ಹೋದ್ರೆ ಅಲ್ಲಿ ಇರೋ ಹಾಗಿಲ್ಲ, ತಿರುಗಿ ಬರಬೇಕು. ಅಂಥ ಅರಣ್ಯದೊಳಗೆ ಒಬ್ಬ ಋಷಿ ಅವಧೂತರನ್ನ ನೋಡ್ತಾನೆ ಯದುರಾಜ. ಏನು ಮುಖದಲ್ಲಿ ಲಕ್ಷಣ, ಕಳೆ, ಯಾವ ಚಿಂತೆ ಇಲ್ಲ, ಬೇಕು ಅನ್ನೋ ಆಸೆ ಇಲ್ಲ, ಯಾವ ಹೆಂಡತಿ ಮಕ್ಕಳ ಸಮಸ್ಯೆ ಇಲ್ಲ, ಆನಂದದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಮುಖದಿಂದ ಸ್ತೋತ್ರ ಮಾಡ್ತಾರೆ, ಮುಖದಲ್ಲಿ ಕಳೆ ಇದೆ, ನಗುತ್ತಿದ್ದಾರೆ. ಆ ಅವಧೂತರು ಸಂಚಾರ ಮಾಡೋದನ್ನ ನೋಡಿ ಅಲ್ಲಿಗೆ ಬಂದ ಯದುರಾಜ ಕುದುರೆ ಮೇಲೆ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ಅವರ ಮುಖ ನೋಡೇ ಗೊತ್ತಾಯಿತು ಇವರು ಯಾರೋ ತಪಸ್ವಿಗಳಿದ್ದಾರೆ ಅಂತ. ಸ್ವಾಮಿ ಯಾರು ಅಂತ ಕೇಳದ. ನಿಮ್ಮನ್ನ ನೋಡಿದ್ರೆ ಸಂತೋಷ ಆಗತ್ತೆ, ಇಡೀ ಪ್ರಪಂಚದೊಳಗೆ ನಿಮ್ಮಷ್ಟು ಆನಂದ ಇದ್ದವರು ಯಾರೂ ಇಲ್ಲ. ಒಂದಿಲ್ಲ ಒಂದು ಚಿಂತೆ, ಒಂದಿಲ್ಲ ಒಂದು ದುಃಖ. ಪ್ರತಿಯೊಬ್ಬ ಜೀವರಿಗೂ ಸಮಸ್ಯೆಗಳು. 4 ಜನರ ಮುಂದೆ ನಗನಗತ ತೋರಿಸ್ತಿರ್ತಾರೆ. ಮಾನಸಿಕವಾಗಿ ನೆಮ್ಮದಿ ಯಾರಿಗಿಲ್ಲ.
ಮಕ್ಕಳ ಸಮಸ್ಯೆಯೋ, ವಿದ್ಯಾಭ್ಯಾಸ ಸಮಸ್ಯೆಯೋ, ಆರೋಗ್ಯದ ಸಮಸ್ಯೆಯೋ, ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ಜೀವರು ಒದ್ದಾಡ್ತಿರ್ತಾರೆ. ನಿಮ್ಮನ್ನು ನೋಡಿದ್ರಂತೂ ತುಂಬ ಆನಂದ ಆಗತ್ತೆ. ತಾವು ಯಾರು ಅಂತ ಯದುರಾಜ ಪ್ರಶ್ನೆ ಮಾಡಿದಾಗ ಅವಧೂತರಂತಾರೆ, ನನ್ನ ಹೆಸರು ಅವಧೂತ ಅಂತ ಕರೀತಾರೆ. ನನಗೆ ಹೆಂಡತಿ ಮಕ್ಕಳಿಲ್ಲ, ಮೋಹ ಇಲ್ಲ, ರಾಜ್ಯ ಬೇಕು ಅಂತಿಲ್ಲ. ಒಂದು ಉಡುವ ಬಟ್ಟೆ, ಒಂದು ಹೊದ್ಕೊಳ್ಳೋ ಬಟ್ಟೆ, ಎರಡರ ಮೇಲೆ ನಾನು ಸಂಚಾರ ಮಾಡ್ತೇನೆ. ಎಲ್ಲಾದರೂ ಹಣ್ಣು ಸಿಕ್ಕರೆ ತಿಂತೇನೆ, ನೀರಿದ್ರೆ ಕುಡಿತೇನೆ, ಆನಂದದಿಂದ ಅರಣ್ಯದಲ್ಲಿ ಸಂಚಾರ ಮಾಡ್ತಿದ್ದೇನೆ ಅಂತಾರೆ. ಹೇಗೆ ಸಾಧ್ಯ ಅಂತಾನೆ ಯದುರಾಜ. ನಿಮ್ಮಷ್ಟು ಆನಂದ ಇರೋದಕ್ಕೆ ಹೇಗೆ ಸಾಧ್ಯ? ಒಂದಿಲ್ಲ ಒಂದು ಚಿಂತೆ ಇರಲೇಬೇಕು ಮನುಷ್ಯನಿಗೆ. ನೋಡಿ, ಯಾವಾಗಲೂ ಆಸೆಗಳು ಎಷ್ಟಾಗತ್ತೋ ದುಃಖ ಅಷ್ಟಾಗತ್ತೆ. ಎಷ್ಟು ಆಸೆಗಳು ಹೆಚ್ಚು ಪಡ್ತಾನೆ ಅಷ್ಟು ದುಃಖದಲ್ಲಿ ಒದ್ದಾಡ್ತಾನೆ. ಸಾಕು, ನನ್ನ ಯೋಗ್ಯತೆ ನೋಡಿ ದೇವರು ಇಷ್ಟು ಕೊಟ್ಟಿದ್ದಾನೆ, ಅಷ್ಟರಲ್ಲೇ ನಾನು ತೃಪ್ತಿ ಇರಬೇಕು ಅಂತ ಯಾವರಿಗೆ ಅನಿಸ್ತದ ನೋಡಿ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಇಡೀ ಪ್ರಪಂಚ ತಿರುಗಾಡಿ ಬನ್ನಿ. ಅವ್ರ್ಯಾರೋ ಮನೆ ಕಟ್ಟಿದ್ದಾರೆ ಅಂತ ಅದು ಕಟ್ಟಬೇಕು, ಅದನ್ನು ಕಟ್ಟೋದಕ್ಕೆ ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಮಾಡೋದ್ರೊಳಗೆ ಪ್ರವಚನ, ಪಾಠ, ಪೂಜೆ ಇಲ್ಲ, ಹಗಲು ರಾತ್ರಿ ದುಡಿತಾನೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ತಾನೆ. ಇನ್ನೇನು ವಾಸ್ತುಶಾಂತಿ ಮಾಡಬೇಕು, ಅಟ್ರಲ್ಲಿ ಹೋಗ್ಬಿಡ್ತಾನೆ. ಇರೋರು ಯಾರ ಮನೆಯಲ್ಲಿ? ಮನೆ ಕಟ್ಟೋದಕ್ಕೆ 60-70 ವರ್ಷ ಆಯಿತು, ಆದರೆ ನೀನು ಎಷ್ಟು ದಿನ ಆ ಮನೆಯಲ್ಲಿ ವಾಸ ಮಾಡಿದೆ? ಮನುಷ್ಯನಿಗೆ ಅತ್ಯಲ್ಪ ಸುಖಕ್ಕಾಗಿ ತನ್ನ ಇಡೀ ಆಯುಷ್ಯವನ್ನ ಕಳೆದು ಬಿಡ್ತಾನೆ. ಹಾಗಾಗಿ ನಿಮ್ಮನ್ನು ನೋಡಿದರೆ ತ್ವಂತು ಕಲ್ಪಃ ಕವಿರ್ದಕ್ಷಃ ಸುಭಗಃ ಅದ್ಭುತ ಭಾಷಣಃ ನ ಕರ್ತುರ್ಮೀಹಸೆ ಕಿಂಚಿತ್ ಜಡ ಉನ್ಮತ್ತ ಪಿಶಾಚವತ್. ಅವಧೂತರನ್ನ ನೋಡಿ ಯದುರಾಜ ಅಂತಾನೆ, ಇಡೀ ಜಗತ್ತನ್ನ ನೋಡಿದರೆ ಒಂದಿಲ್ಲ ಒಂದು ಚಿಂತೆಯೊಳಗಿರ್ತಾರೆ. ನಿಮ್ಮನ್ನ ನೋಡಿದರೆ ಏನ್ ಬೇಕು ಅಂತ ಅಪೇಕ್ಷೆ ಇಲ್ಲ, ಆಸೆ ಇಲ್ಲ, ಯಾರು ಕೊಟ್ಟರು ಬೇಡ ಅಂತೀರಿ. ಈ ಜ್ಞಾನ ಬಂತು ಹೇಗೆ ನಿಮಗೆ ಅಂತ? ಇಷ್ಟು ವೈರಾಗ್ಯ ಹೇಗೆ ಬಂತು? ಯಾವ ಪದಾರ್ಥಗಳ ಮೇಲೆ ಮೋಹ ಮಾಡದೆ, ಆಸೆ ಪಡದೆ, ಬೇಕು ಅಂತ ಅಪೇಕ್ಷೆ ಪಡದೆ, ಇದ್ದದ್ರೊಳಗೆ ಹಣ್ಣುಗಳನ್ನು ತಿಂತಾ ಇಲ್ಲಿ ವಾಸ ಮಾಡ್ತಿದ್ದೀರಲ್ಲ, ಇಂಥದ್ದು ನಿಮಗೆ ಹೇಗೆ ಬಂತು ಸ್ವಾಮಿ? ಯಾರಾದರೂ ಉಪದೇಶ ಮಾಡಿದ್ರ ಅಥವಾ ಯಾರನ್ನ ನೋಡಿ ಕಲ್ತ್ರ? ಇದನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಬರೋದಿಲ್ಲ ಇದು. ನಿಜವಾಗಿ ಹೇಳಿ, ನಿಮ್ಮ ಗುರುಗಳು ಯಾರು? ನಿಮಗಿದನ್ನು ಹೇಳಿದವರು ಯಾರು? ಹೀಗಿರಬೇಕು ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಯಾಕಂದ್ರೆ ನಾನು ಒದ್ದಾಡುತ್ತಿದ್ದೇನೆ ಅಂತಾನೆ. ತನ್ನ ಅನುಭವ ಹೇಳ್ತಾನೆ ಯದುರಾಜ. ನಾನು ಶುಕ್ರಾಚಾರ್ಯರ ಹಳೆಯ ದೈತ್ಯ ಗುರುಗಳು ಅವರ ಮಗಳಾದ ದೇವಯಾನಿಯನ್ನು ಮದುವೆ ಮಾಡಿಕೊಂಡೆ. ಮನೆ ಕೆಲಸ ಮಾಡುವ ದಾಸಿ ಶರ್ಮಿಷ್ಠ ಅವಳನ್ನು ವಿವಾಹ ಮಾಡಿಕೊಂಡೆ, ಗಾಂಧರ್ವ ವಿವಾಹ. 2 ಮಡದಿಯರನ್ನ ವಿವಾಹ ಮಾಡಿಕೊಂಡೆ, 5 ಜನ ಮಕ್ಕಳನ್ನು ಪಡೆದೆ. ಇವತ್ತಿಗೂ ನನಗಿನ್ನೂ ಸಂಸಾರದಲ್ಲಿ ವಾಸನ ಕಾಮನೆ ಮುಗುದಿಲ್ಲ ಅಂತಾನೆ. ನ ಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯದೇವಾಭಿವರ್ಧತೆ. ಉರಿಯುವ ಬೆಂಕಿಯಲ್ಲಿ ತುಪ್ಪ ಹಾಕ್ತಾ ಹೋದ್ರೆ ಶಾಂತ ಆಗೋದಿಲ್ಲ, ಬೆಳೀತಾ ಹೋಗುತ್ತೆ ಬೆಂಕಿ. ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತಾನೆ. ಇನ್ನೂ ಭೋಗ ಮಾಡಬೇಕು ಅಂತ ಅಪೇಕ್ಷೆ ಆಗತ್ತೆ, ಆದರೆ ನಿಮ್ಮನ್ನು ನೋಡಿದರೆ ಭೋಗದಲ್ಲಿ ಆಸಕ್ತಿ ಇಲ್ಲ, ಏನೂ ಇಲ್ಲ. ದಯಮಾಡಿ ನಿಮ್ಮ ರಹಸ್ಯ ಹೇಳಿ, ಏನಾದರೂ ಉಪದೇಶ ಮಾಡಿ. ಇಷ್ಟು ಆನಂದವಾಗಿ ನೀವಿರೋದಕ್ಕೆ ಹೇಗೆ ಸಾಧ್ಯ? ಯಾವ ಜಂಜಡ ಇಲ್ಲ ನಿಮಗೆ, ಯಾರ ಚಿಂತೆ ಇಲ್ಲ, ಬೇಕು ಅಂತಿಲ್ಲ. ಯಾರಾದರೂ ಬೈದರೆ ಮನಸ್ಸಿಗೆ ನೋವಾಗೋದಿಲ್ಲ, ನನಗೆ ಆ ವ್ಯಕ್ತಿ ಬೈದ ಅಂತ ದುಃಖ ಮಾಡ್ಕೊಳ್ಳೋದಿಲ್ಲ ನೀವು. ಇದು ಹೇಗೆ ಸಾಧ್ಯ ಅಂತ ಅವಧೂತರನ್ನ ಯದುರಾಜ ಕೇಳಿದಾಗ ಅವಧೂತರಂತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ದಿ. ಯದುನೈವಂ ಮಹಾಭಾಗೋ ಬ್ರಹ್ಮಣ್ಣೇನ ಸುಮೇಧಸ. ನೋಡು ರಾಜ, ನಿನಗೊಂದು ಮಾತು ಹೇಳ್ತೇನೆ. ನಾನು ಇಷ್ಟು ಆನಂದವಾಗಿ ಯಾವ ಪದಾರ್ಥಗಳ ಅಪೇಕ್ಷೆ ಪಡದೆ, ಮೋಹ ಪಡದೆ, ಏನು ಸಿಗತ್ತೋ ಅಷ್ಟರೊಳಗೆ ಆನಂದದಿಂದ ಕಾಲ ಕಳೀತಿದ್ದೇನೆ. ಇದಕ್ಕೊಂದು ರಹಸ್ಯ ಇದೆ. ನನಗೆ ಉಪದೇಶ ಮಾಡಿದ ಗುರುಗಳಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, 24 ಜನ ಗುರುಗಳಿದ್ದಾರೆ. 24 ಜನ ಗುರುಗಳಿಂದ ನಾನು ಒಂದೊಂದು ವಿದ್ಯೆ ಕಲ್ತಿದ್ದೇನೆ. ಆ ಎಲ್ಲ ಗುರುಗಳಿಂದ ಒಂದೊಂದು ವಿದ್ಯೆ ಕಲ್ತದ್ದಕ್ಕೆ ನನಗೆ ಈ ಜ್ಞಾನ ಬಂದಿದೆ, ಈ ವೈರಾಗ್ಯ ಬಂದಿದೆ ಅಂತಾನೆ ಅವಧೂತರು. ಯಾರು ಸ್ವಾಮಿಯವರು? ಯಾವ ಊರಲ್ಲಿರ್ತಾರೆ ಹೇಳಿ?
ಇಷ್ಟು ಆನಂದದಿಂದ ಸಂಚಾರ ಮಾಡ್ತಾ ನೀವು ವೈರಾಗ್ಯ ಪಡೆದಿದ್ದೀರಿ ಅಂದರೆ ಆ ಗುರುಗಳ ಹತ್ರ ನಾನು ಹೋಗ್ತೇನೆ, ಅವರು ಏನು ಬೇಡ್ತಾರೆ ಗುರುದಕ್ಷಿಣೆ ಕೊಡ್ತೇನೆ, ದಯಮಾಡಿ ನಿಮ್ಮ ಗುರುಗಳ ಅಡ್ರೆಸ್ ಕೊಡಿ, ಅವರ ಹತ್ರ ಜ್ಞಾನ ಪಡಿತೇನೆ ಅಂತಾನೆ ಯದುರಾಜ. ಅವರೆಲ್ಲ ನಿಮ್ಗೆ ಸಿಗಲ್ಲ ಅಂದರು. ಪರವಾಗಿಲ್ಲ, ಹೆಸರಾದ್ರೆ ಹೇಳಿ, ನಿಮಗೆ ತತ್ವಜ್ಞಾನ ಉಪದೇಶ ಮಾಡಿದ ಗುರುಗಳ ಹೆಸರಾದ್ರೆ ಹೇಳಿ ಅಂತಾನೆ. ಹೆಸರು ಹೇಳ್ತೇನೆ, ಆದರೆ 24 ಜನ ಗುರುಗಳ ಹೆಸರು ಹೇಳಿದ ಮೇಲೆ ನಗಬಾರ್ದ ನೀನು. ನಾನ್ಯಾಕೆ ನಗಲಿ ಸ್ವಾಮಿ? ಯಾವ ಗುರುಗಳ ಉಪದೇಶ ಪಡೆದದ್ದಕ್ಕೆ ಇಷ್ಟು ವೈರಾಗ್ಯದಿಂದ ಸಂಚಾರ ಮಾಡ್ತಿದ್ದೀರಿ ಅಂತ ಗುರುಗಳ ಹೆಸರು ಕೇಳಿದ್ರೆ ಮಹಾಭಾಗ್ಯ. ಸರಿ ಕೇಳು, ನಾನು ಹೇಳ್ತೇನೆ ಅಂದರು. ಇವನೇನು ಅನ್ಕೊಂಡಿದ್ದ, ಗುರುಗಳ ಹೆಸರು ಅಂದ್ರೆ ರಾಮಾಚಾರು, ಭೀಮಾಚಾರು, ಆ ಆಚಾರು, ಈ ಆಚಾರು, ಒಂದು 20 ಹೆಸರು ಹೇಳ್ತಾನೆ. ಒಂದಿಬ್ರು ರಾಜನಗರದಲ್ಲಿ, ಒಂದಿಬ್ರು ಬಸವೇಶ್ವರ ನಗರಲ್ಲಿ, ಒಂದಿಬ್ರು ಬಸವನಗುಡಿಯಲ್ಲಿ ಸಿಗ್ತಾರೆ, ಹಿಂಗೆ ಅನ್ಕೊಂಡಿದ್ದ ಪಾಪ ಯದುರಾಜ. 24 ಗುರುಗಳ ಹೆಸರು ಹೇಳ್ತಾರೆ. ಮೊದಲನೇದ್ದು ಪೃಥ್ವಿ, ಎರಡನೇದ್ದು ವಾಯು, ಮೂರನೇದ್ದು ಆಕಾಶ, ನಾಲ್ಕನೇದ್ದು ನೀರು, ಐದನೇದ್ದು ಅಗ್ನಿ, ಆರನೇದ್ದು ಚಂದ್ರ, ಏಳನೇದ್ದು ಸೂರ್ಯ, ಎಂಟನೇದ್ದು ಕಪೋತ ಪಾರಿವ ಒಂದು ಕಪೋತ, ಆ 9ನೇದ್ದು ಅಜಗರ ಅನ್ನುವ ಸರ್ಪ, 10ನೇದ್ದು ಒಂದು ಸಮುದ್ರ, ಆ 11ನೇದ್ದು ಪತಂಗ ಅನ್ನುವ ಹುಳ, 12ನೇದ್ದು ಜೇನ ಬಿಡಿಸುವ ಜೇನಿನ ಹುಳ, 20ನೇದ್ದು ಗಜ, 13ನೇದ್ದು ಗಜ, ಆಮೇಲೆ ಜೇನ ಬಿಡಿಸುವ ವ್ಯಕ್ತಿ, ಜೇನ ಹುಳ ಬೇರೆ, ಜೇನ ಬಿಡಿಸುವ ವ್ಯಕ್ತಿ, ಅದಾದ ಮೇಲೆ ಒಂದು ಜಿಂಕೆ, ಒಂದು ನೀರಲ್ಲಿ ಓಡಾಡುವ ಮೀನು, ಪಿಂಗಲ ಅನ್ನುವ ವೇಶ್ಯಾಸ್ತ್ರೀ, ಆಮೇಲೆ ಒಂದು ಕುರರ ಅನ್ನುವಂತಹ ಪಕ್ಷಿ, ಒಂದು 3 ತಿಂಗಳದ ಒಂದು ಸಣ್ಣ ಮಗು, ಕೈಯಲ್ಲಿ ಬಳಿ ಹಾಕೊಳ್ಳದೆ ಇರುವ ಬಳಿ ಹಾಕೊಂಡ ಒಂದು 8 ವರ್ಷದ ಕುಮಾರಿ, ಒಬ್ಬ ಬಾಣ ಮಾಡುವ ವ್ಯಕ್ತಿ, ಒಂದು ಹಾವು, ಪೂರ್ಣನಾಭಿ ಅನ್ನುವ ಹುಳ, ಹಾಗೆ ಸುಪೇಶ ಅನ್ನುವ ಹುಳ. ಇವರೆಲ್ಲ ನನ್ನ ಗುರುಗಳು ಅಂತಾರೆ. ತಲೆತ್ರಿ ಕೆಳಗೆ ಬೀಳ್ಬೇಕು. ಸರಿಯಾಗಿ ಮಾತಾಡೋ ಆಚಾರಗಳೇ ಗುರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರೇನು ಪಾಠ ಮಾಡ್ತಾರೆ ನಿಮಗೆ? ಇವರಿಂದ ಏನು ಕಲ್ತ್ರೆ ಹೆಂಗೆ ನೀವು? ಒಂದು ಹುಳ ಗುರುಗಳಂತೀರಿ, ಒಂದು 3 ತಿಂಗಳದ ಮಗು ಗುರುಗಳು ಅಂತೀರಿ, ಕುಮಾರಿಯ ಕೈಯಲ್ಲಿದ್ದ ಬಳೆ ನಿಮಗೆ ಗುರು ಅಂತೀರಿ ಸ್ವಾಮಿ. ಅಲ್ಲ, ಇವರೆಲ್ಲ ಪಾಠ ಮಾಡ್ಲಿಕ್ಕೆ ಸಾಧ್ಯ? ಕಲ್ತಿದ್ದೇನೆ ಅಂದ್ರೆ ಅವಧೂತರು. ಈ 24 ಜನ ಗುರುಗಳಿಂದ ಕಲ್ತದ್ದಕ್ಕೇನೆ ಈ ಜ್ಞಾನ ನನಗೆ ಬಂದಿದೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಗುರುಗಳ ಹೆಸರೇನು ಹೇಳಿದ್ರಿ? ಯಾವ ಗುರುಗಳಿಂದ ಏನು ಕಲ್ತ್ರಿ ಅನ್ನೋದನ್ನ ನೀವೇ ಹೇಳಿ ಎಂದ. ನನ್ನಂತಹ ದಡ್ಡ ಬುದ್ಧಿಗೆ ಹೊಲಿತಾ ಇಲ್ಲ. ಪೃಥ್ವಿ ಗುರು ಅಂತೀರಿ, ಆಕಾಶ ಗುರು ಅಂತೀರಿ. ಅವ್ರು ಯಾವಾಗ ಬಂದ್ರು, ಏನು ಪಾಠ ಮಾಡಿದ್ರು? ದಯಮಾಡಿ ನನಗೋಸ್ಕರ ಹೇಳಬೇಕು ಅಂದಾಗ, ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾ ಶಿಕ್ಷಾವೃತ್ತಿ ಬಿರೇತೇಷಾಂ ಅನ್ವಶಿಕ್ಷಮಹಂ ತತಃ. 24 ಜನ ಗುರುಗಳಿಂದ ನಾನು ಶಿಕ್ಷೆ ಪಡೆದಿದ್ದೇನೆ. ಬಹಳ ಸುಂದರ. ಇದನ್ನ ಪ್ರಕೃತಿ ಪಾಠ ಅಂತ ಕರೀತಾರೆ. ನೈಮಿಷಾರಣ್ಯಕ್ಕೆ ಬಂದಿದ್ದೀರಿ, 100 ಸಾವಿರಾರು ಗಿಡಗಳಿವೆ, ಅರಣ್ಯ ಇದು. ನಾವು ಕಲಿಬೇಕಾದ ಪಾಠ ಬಹಳ ಇದೆ. ಪಾಠ ಕಲಿಯುವುದಕ್ಕೆ ಗುರುಗಳೇ ಬೇಕು ಅಂತಿಲ್ಲ. ಮನುಷ್ಯ ಸಾಮಾನ್ಯವಾಗಿ ನಮ್ಮ ಆಚಾರ್ಯ ಹೇಳ್ತಿದ್ರು, ವಿದ್ಯಾಪೀಠದಾಗಿದ್ದಾಗ, ಗುರುಕುಲದ ವಿದ್ಯಾಪೀಠದಲ್ಲಿ ಸುಧಾಮಂಗಳ ಮುಗಿಸೋವರೆಗೆ ವಿದ್ಯಾರ್ಥಿ ಜೀವನ ಅಲ್ಲ, ನಿಜವಾದ ವಿದ್ಯಾರ್ಥಿ ಜೀವನ ಇಲ್ಲಿನ ಹೊರಗೆ ಬಿದ್ದ ಮೇಲೆ ಶುರು ಆಗತ್ತೆ ಅಂದರು. ಇಲ್ಲಿರೋವರೆಗಲ್ಲ, ಇಲ್ಲಿ ಇರೋವರೆಗೆ ಗ್ರಂಥಗಳ ಪರಿಚಯ ಆಯಿತು ನಿಮಗೆ, ಎಲ್ಲ ಗ್ರಂಥಗಳ ಪರಿಚಯ, ನಿಜವಾದ ಅಧ್ಯಯನ, ನಿಜವಾದ ಗುರುಕುಲ ಇಲ್ಲಿನ ಹೋದ ಮೇಲೆ ಶುರು ಆಗತ್ತೆ. ಪ್ರತಿನಿತ್ಯದಲ್ಲಿ 4 ಗಂಟೆ ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡಿ ಬರಬೇಕಾದ್ರೆ ಉಪದೇಶ ಮಾಡಿ ಕಳಿಸ್ತಾರೆ. ನೋಡಿ, ಹಣ ಸಂಪಾದನೆಗೆ ವಯಸ್ಸಿದೆ, ಮುದುಕರಾದ್ಮೇಲೆ ಸಂಪಾದನೆ ಮಾಡ್ಲಿಕ್ಕಾಗಲ್ಲ. ಊಟ ಮಾಡಲಿಕ್ಕೂ ಜೀರ್ಣ ಆಗೋ ವಯಸ್ಸಿನಲ್ಲಿ ತಿನ್ನಿ, ಎಲ್ಲದಕ್ಕೂ ವಯಸ್ಸಿದೆ. ಜ್ಞಾನ ಸಂಪಾದನೆಗೆ ವಯಸ್ಸಿಲ್ಲ. ಜ್ಞಾನ ಸಂಪಾದನೆಗೆ ವಯಸ್ಸಿಲ್ಲ. 80 ಅಲ್ಲ, 90 ಅಲ್ಲ, ಕೊನೆ ಉಸಿರಿರೋವರೆಗೂ ಪಾಠ ಮಾಡಬೇಕು. ತಿಳಿದವರು ಮಾಡಬೇಕು, ತಿಳಿದೇ ಇದ್ದವರು ತಿಳಿಸ್ಕೊಳ್ಬೇಕು. ಪಾಠ ಮಾಡುವ ವ್ಯಕ್ತಿಗೂ ವಯಸ್ಸಿಲ್ಲ, ಸಂಪಾದನೆ ಮಾಡುವ ವ್ಯಕ್ತಿಗೂ ವಯಸ್ಸಿಲ್ಲ. ಕಣಶ ಕ್ಷಣಶ್ಚೈವ ವಿದ್ಯಾಂ ಅರ್ಥಂಚ ಸಾಧನೆ. ಕ್ಷಣತ್ಯಾಗೆ ಕುತೋ ವಿದ್ಯಾ, ಕಣತ್ಯಾಗೆ ಕುತೋ ಧನಂ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಯಾರಿಗೆ ಗೊತ್ತಿದೆ? ಮುಂದಿನ ಜನ್ಮದಲ್ಲಿ ಓದೋಣ. ಸ್ವಾಮಿಗಳ ಸತ್ಯಾತ್ಮರ ಒಂದು ಚಾತುರ್ಮಾಸ್ಯದಲ್ಲಿ ಮಧ್ಯಾಹ್ನ ಮಂತ್ರಾಕ್ಷತೆ ಕೊಡುವಾಗ ಒಬ್ಬ ದೊಡ್ಡ ಡಾಕ್ಟರ್, ಬ್ಯಾಂಕ್ ಮ್ಯಾನೇಜರ್,
ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆಗೆ ಬಂದರು. ನಾನು ಪಕ್ಕದಲ್ಲೇ ನಿಂತ್ಕೊಂಡಿದ್ದೆ. ಅವರಿಗೆ ಮಂತ್ರಾಕ್ಷತೆ ಕೊಡುವಾಗ ಸ್ವಾಮಿಗಳು ಕೊಡುತ್ತಿದ್ದರು. ಆ ಮ್ಯಾನೇಜರು ಸ್ವಾಮಿಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಈ ಜನ್ಮ ಬರೀ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ, ಜನ್ಮಾಂತರದಲ್ಲಾದರೂ ಸರ್ವಮೂಲ ಗ್ರಂಥಗಳ ಓದು ಹಾಗೆ, ಶ್ರೀಮದಾಚಾರ್ಯರ ಟೀಕಾರಾಯರ ಗ್ರಂಥ ಓದು ಹಾಗೆ ಭಾಗ್ಯ ಬರಲಿ, ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ಕೊಡಿ ಅಂತ ಪಾಪ ಬೇಡ್ಕೊಂಡ್ರು. ಅವರ ಕೈವರೆಗೆ ತಗೊಂಡು ಹೋದದ್ದು ತಗೊಂಡು ಸ್ವಾಮಿಗಳು ಕೊಡಲಿಲ್ಲ ಮಂತ್ರಾಕ್ಷತೆ. ಆ ವ್ಯಕ್ತಿ ಗಾಬರಿಯಾದರು. ನಾನೇನಾದ್ರೂ ಬೇಡದ್ನ? ಸ್ವಾಮಿಗಳಂತಾರೆ, ಮುಂದಿನ ಜನ್ಮಕ್ಕೆ ಆಚಾರ್ಯರ ಗ್ರಂಥ ಓದೋ ಭಾಗ್ಯ ಬರಲಿ, ಈ ಜನ್ಮದಲ್ಲಿ ಕತ್ತಿ ಕಾಯ್ತಿ ಅಂದ್ರು. ಗ್ಯಾರಂಟಿ ಇದೆಯಾ ನಿನಗೆ ಮುಂದಿನ ಜನ್ಮ ಮಾನವ ಜನ್ಮನೇ ಬರುತ್ತೆ ಅಂತ? ಮುಂದಿನ ಜನ್ಮ ಮಾನವ ಜನ್ಮನೇ ಬರ್ತದೆ, ಬ್ರಾಹ್ಮಣ ಜನ್ಮನೇ ಬರ್ತದೆ, ಈ ರೀತಿ ಪಾಠ ಪ್ರವಚನಕ್ಕೆ ಅನುಕೂಲ ಸಿಗುತ್ತದೆ ಅಂತ ಗ್ಯಾರಂಟಿ ಇದೆಯಾ? ಯಾರಿಗೊತ್ತು? ಎಮ್ಮೆ ಮಾಡ್ತಾನೋ, ಸೊಳ್ಳೆ ಮಾಡ್ತಾನೋ, ಹಂದಿ, ನಾಯಿ, ಮೊಸಳೆ, ಮೀನು, ತಿಮಿಂಗಿಲ ಎಲ್ಲ ಅವನ ಕೈಯಲ್ಲಿದೆ. ಎಲ್ಲರ ರಿಮೋಟ್ ಕಂಟ್ರೋಲ್ ಅವನ ಕೈಯಲ್ಲಿದೆ. ಒತ್ತಾನೆ ಓಡ್ತಾ ಇರ್ಬೇಕು ನಾವು. ಒಂದು ಟಿವಿಯಲ್ಲಿ ಚಾನೆಲ್ಗಳನ್ನು ಚೇಂಜ್ ಮಾಡೋದಕ್ಕೆ ಹಿಂಗೆ ರಿಮೋಟ್ ಇರತ್ತಲ್ಲ, ನಮ್ಮೆಲ್ಲ ರಿಮೋಟ್ ಅವನ ಕೈಯಲ್ಲಿದೆ. ಒತ್ತದ ಪ್ರವಚನಕ್ಕೆ ಬಂದಿವಿ, ಇನ್ನೊಂದು ಒತ್ತಿದ ಫಲಾರಕ್ಕೆ ಹೋಗ್ತೀವಿ, ಇನ್ನೊಂದು ಒತ್ತದ ಮಲಗುತ್ತೀವಿ, ಇನ್ನೊಂದು ಒತ್ತದ ದೀಪ ಹಚ್ತೀವಿ. ನಾಳೆ ಮಾಡೋದನ್ನು ಇವತ್ತು ಮಾಡು, ಇವತ್ತು ಮಾಡೋದನ್ನು ಈಗ ಮಾಡು ಅಂತಾರಲ್ಲ. ಇನ್ನು ಎಷ್ಟು ವರ್ಷ ನೀವು ಸರ್ವಿಸು ಅಂದ್ರು. ಇನ್ನೊಂದು ವರ್ಷ ಇದೆ. ಇವತ್ತಿನ ದಿನ ಒಬ್ಬರ ಆಚಾರ್ಯಗೆ ನಾನು ಹೇಳ್ತೇನೆ, ಸಾಯಂಕಾಲ 6 ಗಂಟೆಗೆ ನೀನು ಬೆಂಕಿನಿಂದ ಬಂದ ಮೇಲೆ 6:15 ಆಚಾರ್ಯ ಪಾಠಕ್ಕೆ ಬರ್ತಾರೆ. ಇವತ್ತೇ ಸರ್ವಮೂಲ ಗ್ರಂಥ ಶುರು ಮಾಡು, ಮುಂದಿನ ಜನ್ಮ ಬೇಡ, ತಗೋ ಮಂತ್ರಾಕ್ಷತೆ ಕೊಟ್ಟು. ಜ್ಞಾನ ಸಂಪಾದನೆಗೆ ಮಾನವ ಜನ್ಮ ಹೊರತು ಬೇರೆ ಇಲ್ಲ. ದುರ್ಲಭಂ ಮಾನುಷಂ ಜನ್ಮ ದೇಹಿನಾಂ ಕ್ಷಣಭಂಗುರಃ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತಾರೆ ಪುರಂದರದಾಸ್. ಉಳಿದದ್ದೆಲ್ಲ ಆಗತ್ತೆ. ಊಟ, ನಿದ್ದೆ, ಹರಟೆ ಆಕಳು ಮಾಡ್ತದೆ, ನಾವು ಮಾಡ್ತೇವೆ. ತಿರುಗಾಡೋದು ಎಮ್ಮೆಗಳು ಮಾಡ್ತವೆ, ನಾವು ಮಾಡ್ತೇವೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಪಶುಗಳಿಗೆ ಇಲ್ಲದೆ ಇರೋದು ನಮ್ಮಲ್ಲಿ ಮಾತ್ರ ಇರುವ ಒಂದು ಸ್ಪೆಷಲ್ ಗುಣ ಅಂದರೆ ಅದು ತಿಳುವಳಿಕೆ, ಅದು ಜ್ಞಾನ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾದದ್ದು. ಹಾಗಾಗಿ 24 ಜನ ಗುರುಗಳಿಂದ ನಾನು ಕಲ್ತಿದ್ದೇನೆ ಅನ್ನೋದಕ್ಕಾಗಿಯೇ ಹೀಗೆ ಓಡಾಡ್ತಿದ್ದೇನೆ. ಆದರೆ ರಾಜ, ನಿನ್ನ ಮುಖ ನೋಡಿದರೆ ನೀನು ಒಳ್ಳೆಯವನು ಅಂತ ಅನಿಸ್ತದೆ. ಈ 24 ಜನ ಗುರುಗಳಿಂದ ನಾನು ಏನು ಕಲಿತೆ ನಾನೇ ಹೇಳ್ತೇನೆ ಅಂದ್ರು. ಯದುರಾಜ ಬಂದದ್ದು ಬೇಟೆ ಆಡಬೇಕು ಅಂತ, ತಿರುಗಿ ಬೇಟೆಯಾಡಿ ರಾಜ್ಯಕ್ಕೆ ಹೋಗಬೇಕು ಅಂತ ಬಂದಿದ್ದ. ಅನಾಯಾಸ ಅವಧೂತರ ಭೇಟಿಯಾಯಿತು. ಅವರ ಜೊತೆಗೆ ಮಾತಾಡ್ತಾ ಅಲ್ಲೇ ಉಳಿದು ಬಿಡ್ತಾನೆ. ಯಾವಾಗಲೂ ನೋಡಿ, ದೊಡ್ಡವರು ಸಿಕ್ಕಾಗ ಅವ್ರ ಜೊತೆ ಹರಟೆ ಹೊಡಿತಾ ಹೋಗಬಾರ್ದು. ಏನಾದರೂ ಒಂದು ಪ್ರಶ್ನೆ ಕೇಳಬೇಕು. ದೇವರ ಬಗ್ಗೆ, ಗುರುಗಳ ಬಗ್ಗೆ. ಸ್ವಾಮಿಗಳನ್ನ ಮನೆಗೆ ಪಾದಪೂಜೆ ಕರೀತಾರೆ. ಮನೆಗಳಲ್ಲಿ ಹೋದರೆ ಸ್ವಾಮಿಗಳು ಬಂದು ಪಾದಪೂಜೆ ಕೂತ್ರೆ ತಮ್ಮದು ಮಗಂದೋ ಜಾತಕ ಅದನ್ನೇನೋ ತಂದು ಕೊಡೋದು. ಸ್ವಾಮಿಗಳಲ್ಲಿ ಪಾದಪೂಜೆ ಕೂತ್ರೆ, ಸ್ವಾಮಿ ಒಂದು ಭಾಗವತ ಶ್ಲೋಕ ಹೇಳಿ, ಕೇಳ್ರಿ ನೀವು. ಸಂತೋಷದಿಂದ ಹೇಳ್ತಾರೆ ಅವ್ರು, ಹೇಳೋದಲ್ಲ ಅನ್ನಲ್ಲ. ಒಂದು ಶ್ಲೋಕ ಹೇಳಿ ಅಂತೇಳಿ ಕೂತ್ಕೊಂಡು ಒಂದು ಶ್ಲೋಕ ಉಪದೇಶ ಮಾಡಿ ಹೋಗ್ತಾರೆ. ನಿಮ್ಮ ಮನೆ ನಂದನ ವನ ಆಗತ್ತೆ. ಇವತ್ತು ಯಾಕೆ ಮನೆಗಳಲ್ಲಿ ಸಮಸ್ಯೆ, ಕಿರಿಕಿರಿ, ಅಸಮಾಧಾನ? ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ ಇವತ್ತಿನ ಮನೆಗಳಲ್ಲಿ. ಸಂಪಾದನೆ ಮಾಡಿದ ದುಡ್ಡು ಕೈ ಉಳಿತಿಲ್ಲ, ಸಾಲದ ಬಾಧೆ. ಎಲ್ಲದಕ್ಕೂ ದೊಡ್ಡ ಕೊರತೆ ಏನಿದೆ ಅಂದರೆ ಮನೆಯಲ್ಲಿ ಜ್ಞಾನ ಕಾರ್ಯ ನಡೀತಿಲ್ಲ. ಪಾಠ ಪ್ರವಚನ ನಡೀಬೇಕು ಮನೆಯಲ್ಲಿ. ಸಂಘಗಳಲ್ಲಿ, ಮಠಗಳಲ್ಲಿ ನಡೆಯುತ್ತೆ. ಮಠಗಳು, ಸಂಘಗಳು ಬೆಳೀತವೆ. ಮನೆಯಲ್ಲಿ ಮಾಡಿ ಪ್ರವಚನ ಪಾಠಗಳನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಮೊದಲಿಗೆ 24 ಗುರುಗಳಲ್ಲಿ ಮೊದಲನೇದ್ದು ಪೃಥಿವಿ, ನಾವೆಲ್ಲ ಓಡಾಡುವ ಭೂಮಿ. ಇದರಿಂದ 2 ನಾನು ಕಲಿತೆ ಅಂತಾರೆ ಅವಧೂತರು. ಪೃಥ್ವಿ ಏನು ಪಾಠ ಕಲಿಸತ್ತೆ ಸ್ವಾಮಿ, ಏನು ಕಲ್ತ್ರಿ? ಬಹಳ ಸುಂದರವಾಗಿ ಹೇಳ್ತಾರೆ. ಮೊದಲನೇದಾಗಿ ನೋಡು ರಾಜ, ನಾನು ಭೂಮಿಯಿಂದ ಕಲ್ತದ್ದು ಮೊಟ್ಟ ಮೊದಲನೇದ್ದು. ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವ ವಶಾನುಗೈಹಿ ತದ್ವಿಧಾಂ ನ ಚಲೇನ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಮೊಟ್ಟ ಮೊದಲನೇದ್ದು ನಾನು ಭೂಮಿಯಿಂದ ಕಲ್ತದ್ದು. ಒಂದು ಗುರಿ ನಾವು ಮುಟ್ಟಬೇಕಾದರೆ ಮಧ್ಯದಲ್ಲಿ ಎಷ್ಟೇ ಅಡ್ಡಿಗಳು ಬರಲಿ, ಆತಂಕಗಳು ಬರಲಿ, ವಿಘ್ನಗಳು ಬರಲಿ, ಅದನ್ನೆಲ್ಲ ದಾಟಿ ನಾನು ಗುರಿ ಮುಟ್ಟಬೇಕು ಅನ್ನುವ ಧೈರ್ಯವನ್ನು ನಾನು ಭೂಮಿಯಿಂದ ಕಲಿತೆ. ಎಷ್ಟು ಜನ ಉಗುಳ್ತಾರೆ, ತುಳಿತಾರೆ, ಏನೇನೋ ಮಾಡ್ತಾರೆ. ತಾನು ಕೊಡಬೇಕಾದ ಧಾನ್ಯಗಳನ್ನು ಕೊಡ್ತಾಳೆ, ಅಸಮಾಧಾನ ಮಾಡ್ಕೊಳ್ಳೋದಿಲ್ಲ. ತನ್ನನ್ನು ಬೈಯೋರು, ಹೊಗಳೋರು ಎಲ್ಲರನ್ನು ಹೊತ್ಕೋತಾಳೆ ಭೂದೇವಿ.
ನಮಗ ಬೇಡಾದ ವ್ಯಕ್ತಿ ನಮ್ಮ ಮೇಲೆ ತುಳಿಯೋದಲ್ಲ, ನಮ್ಮ ರೂಮಿಗೆ ಬಂದ್ರೆ ಸಹನ ಆಗಲ್ಲ ಅಲ್ವಾ? ನಾವಿರೋದೇ ಒಂದು 7 ದಿನ ಈ ರೂಮ್ಗಳಲ್ಲಿ, ಅದು ನಮ್ಮ ರೂಮ್ ಅಂದ್ಬಿಟ್ಟಿವಿ, ನಮ್ಮ ಮನೆ ಅಂತ ಮಾಡ್ಕೊಂಡಿವಿ. ಅದನ್ನ ಅಕಸ್ಮಾತ್ತಾಗಿ ನಮ್ಗೆ ಬೇಡಾದವರು ನಮ್ಮ ರೂಮ್ ಹತ್ರ ಬಂದ್ರೆ ಇವೆ ಯಾಕೆ ಬಂದ ಬಾಗಿಲಾಕು ಅಂತೀವಿ. ವಿಚಾರ ಮಾಡಿ, ಎಷ್ಟು ಜನ ಭೂದೇವಿಯನ್ನ ಬೈಯೋರಿದ್ದಾರೆ, ತುಳಿಯೋರಿದ್ದಾರೆ. ಪ್ರಾಯ ಜಗತ್ತಲ್ಲಿ ನೋಡಿ, ಸತ್ಕರ್ಮಗಳಿಗೆ ವಿಘ್ನಗಳು ಬಹಳ. ಶ್ರೇಯಾಂಸಿ ಬಹುವಿಘ್ನಾನಿ ಭವಂತಿ ಮಹತಾಮಪಿ. ಪಾಠಕ್ಕೆ, ಪ್ರವಚನಕ್ಕೆ, ಪೂಜೆಗೆ, ಜಪಕ್ಕೆ, ಪಾರಾಯಣಕ್ಕೆ ಯಾರೋ ಅಡ್ಡಿ ಮಾಡ್ತಾರೆ. ಅದೇ ಮದ್ಯಪಾನ ಕುಡಿಯೋದಕ್ಕೆ, ಎಲ್ಲೋ ಹೋಗೋದಕ್ಕೆ, ಎಲ್ಲೋ ಸೀಮಾ ಬರ್ತಾರೆ, 4 ಜನ ರೆಡಿ ಆಗ್ತಾರೆ. ನಾಳೆ ಭಾಗವತ್ ಪ್ರವಚನ ಇದೆ, ಬರ್ತೀರಾ? ಅದೇ ಸ್ವಲ್ಪ ನಾನೇನು ಬರ್ಲಿಕ್ಕೆ ರೆಡಿ ಇದ್ದೆ, ಒಂದು ಸ್ವಲ್ಪ ಕೆಲಸ ಇದೆ, ನೋಡ್ತೇನೆ. ಮೊದಲು ಬರ್ತೀನಿ, ಬರೋದೇ ಇಲ್ಲ ಬಾಯಿಗೆ. ಅದೇ ನಾಳೆಗೆ ನಮ್ದು ಆನಿವರ್ಸರಿ ಒಂದು ಪಾರ್ಟಿ ಇಟ್ಕೊಂಡಿದ್ದೆ ಹೋಟೆಲಲ್ಲಿ. ಎಷ್ಟೊತ್ತಿಗೆ ಹೇಳಿ? ಅಲ್ಲ, ಕೆಲಸ ಇರುತ್ತೆ ನಿಮ್ಗೆ, ಪರವಾಗಿಲ್ಲ, ಕೆಲಸ ಆಮೇಲೆ ಮಾಡ್ಕೊಳ್ತೇನೆ, ಪಾರ್ಟಿಗೆ ಜಾಯಿನ್ ಆಗ್ತೇನೆ. ಕಲಿಯುಗದ ದುರ್ದೈವ ಅಂದ್ರೆ ಜ್ಞಾನಕ್ಕೆ ಮನುಷ್ಯನ ಮನಸ್ಸು ಒಲಿಯೋದಿಲ್ಲ. ಜ್ಞಾನ ಸಂಪಾದನೆಗೆ ಬರೀ ಪುಸ್ತಕ ಬೇಕು ಅಂತಿಲ್ಲ. ಜ್ಞಾನ ಸಂಪಾದನೆಗೆ ಮೊಟ್ಟ ಮೊದಲನೇದು ಮನಸ್ಸು ಬೇಕು ಅಂತಾರೆ. ಮನಸ್ಸು ಒಂದಿದ್ರೆ 90 ವರ್ಷಕ್ಕೂ ನೀವು ಗಳಿಸಬಹುದು, ಸಂಪಾದನೆ ಮಾಡಬಹುದು. ಇವಾಗೇನಾಚಾರ್ಯ ನಮ್ದೆಲ್ಲ ಮುಗಿದೋಗಿದೆ, ನೀವೆಲ್ಲ ಇವಾಗ ಸಣ್ಣವರು, ನೀವೆಲ್ಲ ಓದ್ತೀರಿ, ನಮ್ದೆಲ್ಲ ಆಯ್ತು. ಇಲ್ಲ, ಸರ್ವತಾ ತಪ್ಪು. 80-90 ಆದ ಮೇಲೆ ನೀವು ಹಣ ಸಂಪಾದನೆ ಇಲ್ಲ ಅನ್ನಿ. ಸಣ್ಣವರಿದ್ದಾಗ 3 ಹೊಳಗೆ ತಿಂತಿದ್ರೆ ಇವಾಗ ತಿನ್ಲಿಕ್ಕೆ ಆಗಲ್ಲ ಅನ್ನಿ. ಆದರೆ ಈಗೇ ನಮ್ಮಿಂದ ಜ್ಞಾನ ಸಂಪಾದನೆ ಅನ್ಬೇಡಿ. ಇತ್ತೀಚೆಗೆ ಸಮಗ್ರ ಸರ್ವಮೂಲ ಸುಧಾ ಪರೀಕ್ಷೆ ನಡೆದಿದೆ ನೋಡಿ. ಸತ್ಯಾತ್ಮರ ಗರಡಿಯಲ್ಲಿ ಶುರುವಾಗಿದೆ, ಮುಂದದಿರಲಿಲ್ಲ. ನಾವು ಸುಧಾಮಂಗಳ ಮಾಡುವಾಗಲೂ ಇರಲಿಲ್ಲ. ಒಂದು ಅಧಿಕರಣ ಕೊಟ್ರೆ ಸಾಕು. ಒಂದು ಅಧಿಕರಣ ಪರೀಕ್ಷೆ ಕೊಟ್ಟರು ಮಂಗಳ ಆಗೋದು, ಒಂದು ಪಾದ ಪರೀಕ್ಷೆ ಕೊಟ್ಟರು ಮಂಗಳ ಆಗೋದು. ಒಂದು ಅಧ್ಯಾಯ, ಮೊದಲು ಅಧಿಕರಣ ಹೋಯಿತು, ಪಾದ ಹೋಯಿತು, ಅಧ್ಯಾಯ ಬಂತು, ಈಗ ಸಮಗ್ರ ಸುಧಾ. ಈಗ ಹೆಂಗಾಗಿದೆ ಅಂದ್ರೆ, ಈಗ ಓದೋ ವಿದ್ಯಾರ್ಥಿಗಳೆಲ್ಲ ಸಮಗ್ರ ಸುಧಾ ಕೊಡ್ತಿದ್ದಾರೆ. ಈಗಾಗಲೇ ಪಂಡಿತ ಆದವರು ಇದ್ದಾರಲ್ಲ, ಸ್ವಾಮಿಗಳು ಮೊನ್ನೆ ಒಂದ್ ಕಡೆ ಹೇಳಿದ್ರು, ಈಗಾಗಲೇ ಯಾರ್ಯಾರು ಸಂಪೂರ್ಣವಾಗಿ ಪರೀಕ್ಷೆ ಕೊಟ್ಟಿಲ್ಲ ಅವರೆಲ್ಲರೂ 60 ವರ್ಷ ಶಾಂತಿ ಆಗೋದ್ರೊಳಗೆ ಸಂಪೂರ್ಣ ಕೊಟ್ಟು 60 ವರ್ಷ ಶಾಂತಿ ಮಾಡ್ಕೊಳ್ರಿ. ಎಲ್ಲರಿಗೂ, ಎಲ್ಲಾ ವಿದ್ಯಾಪೀಠದ ಎಲ್ಲಾ ವಿದ್ವಾಂಸರಿಗೂ ಆಜ್ಞೆ, 60ನೇ ವರ್ಷದ ಶಾಂತಿಗೆ ನಾನೇ ಬರ್ತೇನೆ, ಕರೆದೇ ಇದ್ರು ಸಂಪೂರ್ಣ ಸುಧಾ ಪರೀಕ್ಷೆ ತಗೊಳ್ರಿ, ಆಮೇಲೆ 60 ವರ್ಷ ಶಾಂತಿ ಮಾಡ್ಕೊಳ್ರಿ. ಇದನ್ನ ನಾನು ಭೂಮಿಯಿಂದ ಕಲಿತೆ ಅಂತಾರೆ. ಪ್ರಾಯ ಕಲಿಯುಗದೊಳಗೆ ಒಳ್ಳೆ ಕೆಲಸಕ್ಕೆ ಬಹಳ ಜನ ಪ್ರೋತ್ಸಾಹನೂ ಕೊಡಲ್ಲ. ಮಾಡ್ತೇವೆ ಅಂದಾಗ ಅಡ್ಡಗಾಲ ಹಾಕ್ತಾರೆ. ನೋಡ್ರಿ, ಆದ್ರೆ ಹೋಗ್ರಿ, ತುಂಬಾ ಚಳಿ ಇರುತ್ತೆ ಅಂತಾರೆ ನೈಮಿಷಾರಣ್ಯದಲ್ಲಿ, ಅಲ್ಲಿ ಹೋಗಿ ಒದ್ದಾಡೋದು ಬೇಡ. ಅಲ್ಲಿ ಚಳಿ ಬೆಂಗಳೂರಲ್ಲೂ ಇರತ್ತಲ್ಲ. ಫ್ಲೈಟಿಗೆ ಹೋಗ್ತಿದ್ದೀರಿ, ಏನು ಅನಾಹುತ ಆದ್ರೆ, ಮೊನ್ನೆ ಅಹಮದಾಬಾದಲ್ಲಿ ಆಗಿದೆಯಲ್ಲ, ಹೆದರಿಸ್ತಾರೆ. ಅಲ್ಲಯ್ಯ, ಫ್ಲೈಟಲ್ಲಿ ಯಾಕೆ ನಿಮ್ಮ ಮನೆಯಲ್ಲಿ ಕೂತ್ರು ಬರತ್ತೆ ಮರಣ, ಬರಲ್ವಾ? ಫ್ಲೈಟಲ್ಲಿ ಹೋದ್ರೆ ಏನು ಆಗತ್ತೆ ಅಂತ ನಿಮಗೆ ಭಯ ಆದ್ರೆ, ಆ ಫ್ಲೈಟ್ ಎಲ್ಲಿ ಬಿತ್ತಲ್ಲ ಆ ಹಾಸ್ಟೆಲ್ ಹುಡುಗರು ಏನ್ ತಪ್ಪು ಮಾಡಿದ್ರೆ ಹೇಳಿ? ಎಲ್ಲಿ ಬಿತ್ತು ಹಾಸ್ಟೆಲ್ ಹುಡುಗರದ್ದು ಏನ್ ತಪ್ಪಿತ್ತು? ಹಾಗಾದ್ರೆ ಮರಣ ಬರೋದಿದ್ರೆ ನೈಮಿಷಾರಣ್ಯ ಬೇಕಾಗಿಲ್ಲ, ಅದೇ ನೀವು ಮನೆಯಲ್ಲಿ ಬರ್ಬೋದು, ಅಡಿಗೆ ಮನೆಯಲ್ಲಿ ಬರ್ಬೋದು ಅಂತ ಹೇಳಿ ಏನೋ ಆಗತ್ತೆ ಅನ್ನೋ ಭಯದಲ್ಲಿ ತೀರ್ಥಯಾತ್ರೆ ಮಾಡದೆ, ದೇವರ ಪೂಜೆ ಮಾಡದೆ, ಒಂದು ಮಾತು ಹೇಳ್ತೇನೆ, ಭಯದಿಂದ ನಾವು ಬಿಡ್ತಾ ಹೋದ್ರೆ ಏನೂ ಆಗಲ್ಲ ನಮ್ಮಿಂದ. ತಲೆಯ ಮೇಲೆ ಸ್ನಾನ ಮಾಡಿ ನಾನು ದೇವರ ಪೂಜೆ ಮಾಡಿ ನೆಗಡಿ ಬರುತ್ತೆ ಅಂತ ನೀವು ಭಯ ಪಟ್ರೆ ಇಡೀ ಆಯುಷ್ಯ ದೇವರ ಪೂಜೆನೇ ಆಗಲ್ಲ. ಪ್ರಯತ್ನ ನೀವು ಮಾಡಿ, ಹಿಂದೆ ನಾನಿದ್ದೇನೆ ಅಂತಾನೆ ದೇವರು. ಭಕುತ ಜನ ಮುಂದೆ, ನಾನು ಹಿಂದೆ. ಇದನ್ನು ನಾನು ಭೂಮಿಯಿಂದ ಕಲಿತೆ. ಪ್ರಾಯ ಜಗತ್ತೊಳಗೆ ನಮ್ಮನ್ನ ಹೊಗಳೋರ್ಗಿಂತ ಬೈಯೋರೇ ಹೆಚ್ಚು. ಹೊಗಳೋರು ಒಂದು 4 ಜನ ಇದ್ರೆ ಬೈಯೋರು 80 ಜನ ಇರ್ತಾರೆ. ಆ ಹೊಗಳೋರು ಕೂಡ ಮುಂದ್ಗಡೆ ಹೊಗಳುತ್ತಿರ್ತಾರೆ, ಹಿಂದ್ಗಡೆ ಅವರು ಮಂಗಳಾರ್ತಿನೇ ಅಂಥೇಳಿ ನಮ್ಮನ್ನ ಬೈಯೋರಿದ್ದಾರೆ ಅಂತ ನಾವು ಮಾಡುವ ಪಾಠ, ಪ್ರವಚನ, ಪೂಜೆ ಬಿಡ್ಲಿಕ್ಕಾಗತ್ತಾ? ಗುರಿ ಮುಟ್ಟಬೇಕಾದರೆ ಧೈರ್ಯ ಇರಬೇಕು. ಬೇಕಾದ ಅಡ್ಡಿಗಳು ಬಂದ್ರು ಆ ಸಾಧಿಸಬೇಕಾದ ಗುರಿಯನ್ನ ಮಧ್ಯದಲ್ಲಿ ನಿಲ್ಲಿಸಬಾರದು. ಇದನ್ನ ಭೂಮಿಯಿಂದ ಕಲಿತೆ. ಇದು ಮೊದಲನೇ ಗುಣ. ಭೂಮಿಯಿಂದ ಇನ್ನೊಂದು ಕಲಿತೆ ಅಂತಾರೆ. ಇನ್ನೊಂದು ಕಲಿತೆ ಭೂಮಿಯಿಂದ. ಏನ್ ಕಲ್ತ್ರಿ ಅಂತ ಯದುರಾಜ ಕೇಳ್ತಾನೆ. ಭೂಮಿಯಿಂದ ಕಲ್ತ ದೊಡ್ಡ ಗುಣ ಅಂದ್ರೆ ಕ್ಷಮಾ ಗುಣ ಕಲಿತೆ.
ಅಪರಾಧ ಮಾಡಿದವರನ್ನ ಕ್ಷಮಾಗುಣ ಮಾಡೋದನ್ನ ಕಲಿತೆ ಅಂತಾರೆ. ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವೃತಾಂತರಂ. ಪ್ರವಚನಕ್ಕೆ ಕೂತಾಗ ಅಕಸ್ಮಾತ್ ಬೈ ಚಾನ್ಸ್ ಆಗಿ ನಮ್ಮ ಕಾಲು ಯಾರಿಗೂ ತಾಕಿದ್ರೆ ಮೊದಲು ಅವ್ರಿಗೆ ಮುಟ್ಟಿ ನಮಸ್ಕಾರ ಮಾಡ್ತೇವೆ, ಸ್ವಾರಿ ಅಂತೀವಿ. ಏನೋ ತಪ್ಪೆ ನಿಮಗೆ ಕಾಲು ತಾಕ್ತು ಅಂತೀವಿ. ಬೇಕಂತ ಒದೆಯೋದು ಬೇಡ. ಅಕಸ್ಮಾತ್ತಾಗಿ ಕಾಲು ತಾಕಿದ್ರೆ ನಮಸ್ಕಾರ ಮಾಡ್ತೀವಿ. ಇಲ್ಲ ಅಕಸ್ಮಾತ್ ಅಲ್ಲ, ಪ್ರಾತಃ ಕಾಲ ಎದ್ದು ರಾತ್ರಿ ಮಲಗುವವರೆಗೆ ಬರೀ ಕಾಲಿಟ್ಟು ತುಳಿಯೋದಲ್ಲ, ತುಳಿಯೋದು, ಉಗುಳೋದು, ಹೊಲಸಾಕೋದು ಎಲ್ಲಾನು ಭೂಮಿ ಮೇಲೆ ಮಾಡ್ತೇವಲ್ಲ. ಎಂದಾದ್ರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ ಭೂದೇವಿ? ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಭೂಮಿಯಿಂದ ನಾವೆಲ್ಲರೂ ಕಲಿಬೇಕಾದದ್ದು ಕ್ಷಮ ಇರಬೇಕು. ಇದರರ್ಥ ಭೂಮಿಯಿಂದ ನಾನು ಕ್ಷಮಾಗುಣ ಕಲಿತೆ. ಹಾಗಾದ್ರೆ ಪ್ರಪಂಚದಲ್ಲಿ ಯಾರು ಯಾವುದೇ ತಪ್ಪು ಮಾಡಿದರೂ ಸಿಟ್ಟು ಮಾಡ್ಕೊಳ್ಬಾರದು, ಆ ತಪ್ಪನ್ನು ಕ್ಷಮಾ ಮಾಡಬೇಕು. ಹೀಗೂ ಅರ್ಥ ಮಾಡ್ಕೋಬೇಡಿ. ಮತ್ತೆ ದುರ್ಯೋಧನಾದಿಗಳೆಲ್ಲ ದುಶ್ಯಾಸನ, ದುರ್ಯೋಧನ, ದ್ರೌಪದಿಯ ಸೀರೆ ಎಳೆದರು. ಧರ್ಮರಾಜ ಅಂತಾನೆ, ಕ್ಷಮಾ ಮಾಡಿಬಿಡು ಭೀಮಸೇನ, ಕ್ಷಮಾ ದೊಡ್ಡ ಗುಣ, ಅವರ ಅಪರಾಧವನ್ನ ಕ್ಷಮಾ ಮಾಡು, ಯಾಕೆ ಯುದ್ಧ ಮಾಡಬೇಕಂತಿ? ಕ್ಷಮೆ ಇದು ದೊಡ್ಡದಲ್ವೇ ಅಂತ ಭೀಮಸೇನ ದೇವರಿಗೆ ಧರ್ಮರಾಜ ಅಂದಾಗ ಮಹಾಭಾರತ 22ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಅಂತಾರೆ, ಕ್ಷಮಾ ಸರ್ವತ್ರ ಧರ್ಮೋನ. ಭೀಮಸೇನ ದೇವರ ಮಾತು, ಕ್ಷಮೆ ಮಾಡಬೇಕು, ಎಲ್ಲ ಕಡೆಗಲ್ಲ ಅಂತಾರೆ. ಪಾಪಿಗಳಲ್ಲಿ ಅಯೋಗ್ಯರಲ್ಲಿ ಕ್ಷಮೆ ಒಳ್ಳೆಯದಲ್ಲ, ಅವ್ರಿಗೆ ದಂಡನೆ. ಕ್ಷಮೆಯಲ್ಲಿ ಹಾಗಾದರೆ ಯಾವ ವ್ಯಕ್ತಿ ಸಾತ್ವಿಕ ಸಜ್ಜನ ಇದ್ದಾನೆ, ಏನು ಅಜ್ಞಾನದಿಂದಲೋ ಏನೋ ಒಂದು ಅವನಿಂದ ತಪ್ಪು ನಡೆದರೆ ಅದನ್ನ ಬಹಳ ಎಡಿಬಾರದು. ಹೋಗ್ಲಿ ಬಿಡಪ್ಪ, ತಿಳಿದೇ ಮಾಡಿದ್ದಾನೆ, ಅವನು ಆಕ್ಚುಲಿ ಹಾಗೆ ಮಾಡೋ ವ್ಯಕ್ತಿ ಅಲ್ಲ, ಅವನ ಸ್ವಭಾವ ಕೆಟ್ಟದ್ದು ಮಾಡೋದು ಎಂದೂ ಇಲ್ಲ. ಇವತ್ತೇನೋ ಮಾಡಿದ್ದಾನೆ, ತಲೆಗೆ ಹಾಕೋಬೇಡ, ಅಂತಲ್ಲಿ ಕ್ಷಮಾಗುಣ ಇರಬೇಕು. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ನಾನು ಭೂಮಿಯಿಂದ ಕಲ್ತದ್ದು, ನಾವು ಸಂಪಾದನೆ ಮಾಡಿದ ಸಂಪತ್ತು ನಮ್ಮ ಭೋಗಕ್ಕೆ, ನಮ್ಮ ಊಟಕ್ಕೆ, ನಾವು ಬಟ್ಟೆ ತಗೊಳ್ಳೋದಕ್ಕೆ, ನಮ್ಮ ವೈಯಕ್ತಿಕ ಭೋಗಕ್ಕೆ ಬಳಸುವುದರ ಜೊತೆಗೆ ಯಾರಿಗೆ ಅದರ ಅವಶ್ಯಕತೆ ಇದೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಯಾರಿಗೆ ನಮ್ಮ ಸಂಪತ್ತಿನಿಂದ ಉಪಯೋಗ ಆಗತ್ತೆ ಅವರಿಗೂ ಅದನ್ನು ಕೊಡಬೇಕು. ಅದನ್ನು ಭೂಮಿಯಿಂದ ನಾನು ಕಲಿತೆ. 10 ವರ್ಷದಿಂದ ಒಂದು ಗಿಡ, ಒಂದು ಮಾವಿನ ಮರ ಹಚ್ಚಿ ಗೊಬ್ಬರ ಹಾಕಿ ನೀರು ಹಾಕಿ 10 ವರ್ಷ ಆದ್ಮೇಲೆ ಹಣ್ಣು ಕೊಡುತ್ತೆ. ಈ ಗಿಡ ಬೆಳೆಸಿದ್ದ ನಾನು, ಇದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿದ್ದ ನಾನು, ಹಾಗಾದ್ರೆ ಹಣ್ಣೆಲ್ಲ ನಾನೇ ತಿಂತೇನೆ ಅಂತ ಒಂದು ದಿನ ಆದ್ರೂ ಅಮ್ಮ ಭೂದೇವಿ ಹೇಳಿದ್ಲ? ತಾನು ಬೆಳೆಸಿದ ಗಿಡದ ಹಣ್ಣಲ್ಲಿ ಒಂದು ಹಣ್ಣು ಭೂಮಿ ತಿನ್ನಲ್ಲ, ತನ್ನ ಮೇಲೆ ಹರಿಯುವ ನದಿಗಳನ್ನು ತಾನು ಕುಡಿಯಲ್ಲ, ಇನ್ನೊಬ್ಬರಿಗಾಗಿ ಹಣ್ಣುಗಳನ್ನು ಕೊಡ್ತಾಳೆ, ಇನ್ನೊಬ್ಬರಿಗಾಗಿ ಸಂಪತ್ತು ಕೊಡ್ತಾಳೆ. ಏನ್ ಭಾಗ್ಯರೇ! ಒಂದು 100 ಚೀಲ ರೈತ ಬಿತ್ತಿದ ಅಂದ್ರೆ 300 ಚೀಲ ತೆಗಿತಾನೆ. ಬಿತ್ತಿದಷ್ಟೇ ಕೊಡೋದಲ್ಲ, ಭೂದೇವಿಯಲ್ಲಿ ಬಹಳ ದೊಡ್ಡ ಗುಣ, ಎಷ್ಟು ಬಿತ್ತುತ್ತೇವೆ ಅದರ 3 ಪಟ್ಟು ಮಾಡಿ ಕೊಡ್ತಾಳೆ. ಹಾಗೆ ನಮ್ಮ ಸಂಪತ್ತು ಕೇವಲ ನಮ್ಮ ಭೋಗಕ್ಕಲ್ಲ, ದೇವರಿಗೆ, ಭಗವಂತನಿಗೆ. ನೋಡಿ, ಕೆಲವರಿಗೆ ತಾವು ಗಳಿಸಿದ್ದು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಮನಸ್ಸು ಬರಲ್ಲ, ಅವರಿಗೆ ಅದೇನೋ ಗೊತ್ತಿಲ್ಲ. ಸರಿ, ಅದು ಅವ್ರ ವೈಯಕ್ತಿಕ, ನಾನು ಹೇಳಲ್ಲ, ಯಾರಿಗೆ ಎತ್ತಿ ಕೊಡ್ಲಿಕ್ಕೆ ಬೇಡ, ಕೊನೆ ಪಕ್ಷ ದೇವರಿಗಾದ್ರೂ ಬಳಸೋದು ಬೇಡವಾ? ತಮ್ಮಗೋಸ್ಕರ ಬಳಸ್ಕೋತಾರೆ. ಕೆಲವು ಜನ ಇದ್ದಾರೆ, ಕೆಲವರು ಗಳಿಸಿದ್ದು ತಮಗೂ ಬಳಸ್ಕೊಳ್ಳೋದಿಲ್ಲ. ಬೇಕಾದಷ್ಟು ಸಂಪತ್ತಿರ್ತದೆ, ಯಾವುದೋ ಹರಕ ಬಟ್ಟೆ ಉಟ್ಕೊಂಡಿರ್ತಾರೆ, ಊಟದಲ್ಲಿ ಕೊರತೆ, ಬಟ್ಟೆಯಲ್ಲಿ ಕೊರತೆ, ಬೇಕಾದಷ್ಟು ಲಕ್ಷಾನುಗಟ್ಟಲೆ ಇರುತ್ತೆ. ಫ್ಲೈಟಿಗೆ ಬಂದ್ರೆ ಅಯ್ಯೋ ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಟ್ರೈನಿಗೆ ಬರ್ತೇನೆ ಆಚಾರ್ಯ ಅಂತಾರೆ. ಎಲ್ಲಯ್ಯ ಇಟ್ಟು ಹೋಗ್ತಿ ಅಷ್ಟದನ್ನ? ನೀನೇ ಸಂಪಾದನೆ ಮಾಡಿದ್ದು ನೀನು ಭೋಗ ಮಾಡದೆ ಇಟ್ಟು ಹೋಗ್ತಿ, ಮುಂದೆ ಯಾರಿಗದು? ಮಕ್ಕಳಿಗೋಸ್ಕರ ಹಣ ಮಾಡೋದಕ್ಕೆ ಬೇಡ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಒಂದು ಸತ್ಯ, ಯಾವ ಮಕ್ಕಳಿಗಾಗಿ ಹಣ ಮಾಡೋದಕ್ಕೆ ಇಡೀ ಆಯುಷ್ಯ ದುಡಿದು ಆ ದುಡಿಯೋದ್ರೊಳಗೆ ಪ್ರವಚನ ಹೋಗ್ಲಿಲ್ಲ, ಪಾಠಕ್ಕೆ ಹೋಗ್ಲಿಲ್ಲ, ಪೂಜೆ ಮಾಡಲಿಲ್ಲ,
ಅಷ್ಟು ಮಾಡಿ ಸಂಪಾದನೆ ಮಾಡಿ ಮಕ್ಕಳಿಗಿಟ್ರೆ ಆ ಹಣದಿಂದ ನಾವು ಸತ್ತ ಮೇಲೆ ಶ್ರಾದ್ದ ನಮ್ಮ ಮಕ್ಕಳು ಮಾಡ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ಮಕ್ಕಳಿಗೆ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು, ನಿನಗೋಸ್ಕರ ಏನಾದರೂ ಮಾಡ್ಕೊಳಯ್ಯ. ನೀನ್ ಭೋಗ ಮಾಡು, ಮಕ್ಕಳಿಗೆ ಮಾಡಿಡು. ಈಗ ಒಬ್ಬ ವೃದ್ಧ ವಯಸ್ಸಾದ ವ್ಯಕ್ತಿ, 3 ಜನ ಗಂಡು ಮಕ್ಕಳು ಅವನಿಗೆ. ತಂದೆಗೆ ವಯಸ್ಸಾಯಿತು, ಕೊನೆ ಕಾಲಕ್ಕೆ ಒಂದೊಂದು ಸೌಟು ನೀರು ಬಾಯಲ್ಲಿ, ಅನ್ನ ನೀರು ಬಿಟ್ಟಿದ್ದಾರೆ. ಡಾಕ್ಟರ್ ಬಂದು ನೋಡಿದ್ರು, ಇವ್ರು ಬಹಳ ದಿನ ಇರಲ್ಲ ಅಂದರು. ತಂದೆ, ನನಗೆ ಹಾಸ್ಪಿಟ್ಲಿಗೆ ಒಯ್ಬೇಡಿ, ನನಗೆ ಮರಣ ಬಂದರೆ ಮನೆಯಲ್ಲಿ ಬರಲಿ ಅಂತ. ಮಕ್ಕಳು ಆಗಲಿ ಅಂದರು. ಒಂದು ಗಾದಿ ಮೇಲೆ ಮಲಗಿಸಿದ್ರು ತಂದೆಗೆ. 3ನೇ ದಿನ ಡಾಕ್ಟರ್ ಬಂದು ಹೋದ ಮೇಲೆ 3ನೇ ದಿನ ನೀರು ಹಾಕ್ತಿದ್ರು. ಪಾಪ ಪ್ರಾಣ ಹೋಯಿತು. ಪ್ರಾಣ ಹೋದ ಮೇಲೆ 3 ಜನ ಮಕ್ಕಳು ಡಿಸೈಡ್ ಮಾಡ್ತಾರೆ, ಆ ಗಾದಿ ತಲೆ ತುಂಬು ಅವ್ರು ಹೊಚ್ಕೊಳ್ಳೋದು ಅದನ್ನೆಲ್ಲನೂ ಸುಟ್ಟು ಹಾಕೋಣ ಅಂದರು. ಯಾಕೆ? ಅದರ ಮೇಲೆ ಪ್ರಾಣ ಹೋಗಿದೆ, ಅದೆಲ್ಲ ಮೈಲಿಗೆ. ಯಾವ ಗಾದಿ ಮೇಲೆ ತಂದೆ ಮಲಗಿದ್ದಕ್ಕೆ ಪ್ರಾಣ ಹೋಗಿದ್ದಕ್ಕೆ ಮೈಲಿಗೆ ಆಯಿತು, ಅದನ್ನ ಮೈಲಿಗೆ ಅಂತ ಸುಟ್ಟು ಹಾಕಿದ್ರೆ, ಹಾಗಾದ್ರೆ ಅದೇ ತಂದೆ ಸಂಪಾದನೆ ಮಾಡಿದ ಹಣನು ಮೈಲಿಗೆ ಆಯಿತು, ಸುಟ್ಟು ಹಾಕ್ರೆ ಯಾವ ಮಗ ರೆಡಿ ಇದ್ದಾನೆ ಹೇಳ್ರಿ? ರೆಡಿ ಇದ್ದಾನ? ಗಾದಿ ಮೇಲೆ ತಂದೆ ಸತ್ತಿದ್ದಕ್ಕೆ ಗಾದಿ ಮೈಲಿಗೆ ಆಯಿತು ಅಂತ, ಹಾಗಾದ್ರೆ ಆ ಗಾದಿ ಮನೆಯಲ್ಲಿದೆ, ಆ ಮನೆಯೆಲ್ಲ ಮೈಲಿಗೆ ಆಯಿತು, ಇನ್ನೊಬ್ಬರಿಗೆ ದಾನ ಕೊಡ್ರೆ? ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಯಾವುದು ತನಗೆ ಇಷ್ಟವೋ ಅದನ್ನ ಬೇಕು ಅಂತಾನೆ, ಬೇಡ ಆದದ್ದನ್ನ ಇನ್ನೊಂದು ಕಾರಣ ಹೇಳಿ ಮುಗಿಸ್ಬಿಡ್ತಾನೆ ಅದನ್ನ. ಎಲ್ಲ ಮಕ್ಕಳ ಬಗ್ಗೆ ನಾನು ಹೇಳ್ತಿಲ್ಲ, ಸಾತ್ವಿಕ ಮಕ್ಕಳು ಇದ್ದಾರೆ, ತಂದೆ ತಾಯಿಗಳ ಸೇವೆ ಮಾಡೋರು ಇದ್ದಾರೆ, ಹೋದ ಮೇಲೆ ಶಾತಕರ ಮಾಡೋರು ಇದ್ದಾರೆ. ಆದರೆ ಒಂದು ಮರಿಬೇಡಿ, ನೀವು ಮಕ್ಕಳಿಗೆ ಆಸ್ತಿ ಮಾಡಿಟ್ರು ಅವರು ತಮಗೋಸ್ಕರ ಮತ್ತೆ ಸಂಪಾದನೆ ಮಾಡ್ತಾರೋ ಇಲ್ಲೋ, ಮತ್ತು ಅವರಿಗೋಸ್ಕರ ಅವ್ರು ಗಳಿಸುವಾಗ ಅವರಿಗೋಸ್ಕರ ನೀನು ಮಾಡ್ತಾ ಸಂಪಾದನೆ ಮಾಡ್ಲಿಕ್ಕೆ ಬೇಡ ಅಂತಿಲ್ಲ. ಸಂಪಾದನೆ ಮಾಡೋದ್ರೊಳಗೆ ನಿನ್ನದು ಬಿಟ್ಟಿದೆಯಾ? ಪಾರ್ಟ್ ಟೈಮ್ ಜಾಬು ಅಂತ ಪ್ರವಚನಕ್ಕೆ ಹೋಗ್ತಿಲ್ಲ, ಬೆಳಗ್ಗೆ ಬೇಗ ಹೋಗಬೇಕು ಕೆಲಸಕ್ಕಂತ ಪೂಜೆ ಮಾಡ್ತಿಲ್ಲ, ದೇವರ ಪೂಜೆ ಇಲ್ಲ, ಪ್ರವಚನಕ್ಕೆ ಹೋಗ್ತಿಲ್ಲ, ಯಾವ ಆರಾಧನೆಗೆ ಹೋಗ್ತಿಲ್ಲ ಮಠಕ್ಕೆ. ಯಾಕೆ? ಸಂಪಾದನೆ ಸಂಪಾದನೆ ಸಂಪಾದನೆ. ಅದು ಬೇಡ ಅಂತಾರೆ. ಕೆಲವು ಮನೆಗಳಲ್ಲಿ ನಾವು ದೇವರ ಪೂಜೆ ಸಣ್ಣವರಿಂದ ಹೋಗ್ತಿದ್ವಿ. ದೇವರ ಪೂಜೆಗೆ ಹೋದ್ರೆ ಮನೆ ಯಜಮಾನರಿಗೆ ದೀಪಕ್ಕೆ ಎಣ್ಣೆ ಹಾಕ್ರಿ ಅಂತ. ಅಸಲು ಪೂಜಾರಿ ಶುರು ಮಾಡಿ. ಅಲ್ಲಮ್ಮ, ಪೂಜಾ ಪ್ರಾರಂಭದಲ್ಲೇನೆ ಅಗ್ನಿ ನಾಗ್ನಿ ಸಮಿದ್ಯತೆ ಅಂತಾರೆ. ಪೂಜೆ ಮುಗಿದ ಮೇಲೆ ದೀಪ ಹಚ್ತೀರಾ? ಅಯ್ಯೋ ಆಚಾರ್ಯ ನೀವು ಶುರು ಮಾಡಿ ಅಂದರು. ಏನಪ್ಪ ಎಲ್ಲಿ ಜಗಳ ಆಡ್ಕೋತ ಕೊಡೋದು ಅಂತ ನಾವು ಪೂಜೆ ಶುರು ಮಾಡಿದ್ವಿ. ಇನ್ನೇನು ಮಂಗಳಾರತಿ ಮಾಡಬೇಕು, ಈಗ ಹಸ್ತೆ ನಮ್ಮ ದೀಪ ಮಂಗಳಾರತಿಗೆ, ಅದು ನೀರಿಂದ ಮಾಡ್ಲಾ ಅಂದೆ. ಅಯ್ಯೋ ಬಂದೆ ಆಚಾರ್ಯ ಅಂದು ಇಷ್ಟು ಎಣ್ಣೆ ಹಾಕಿ ಹಚ್ಬಿಟ್ಲು. ಮೊದಲೇ ಹಚ್ಬಿಟ್ರೆ ಇಷ್ಟೊತ್ತಿಗೆ ಶಾಂತ ಆಗ್ಬಿಡ್ತದಲ್ಲ. ನಾಂದೆ ನಾಳೆಯಿಂದ ನಾನು ಬರಲ್ಲಮ್ಮ ಪೂಜೆಗೆ ಅಂದೆ. ಅಯ್ಯೋ ಆಚಾರ್ಯ 2,000 ರೂಪಾಯಿ ದಕ್ಷಿಣೆ ಬೇಕಾಗಿಲ್ಲಮ್ಮ, ನಿನಗೆ ಭಜಿ ಕರ್ಕೊಂಡು ತಿನ್ನೋದಕ್ಕೆ ಎಣ್ಣೆ ಇದೆ, ದೀಪಕ್ಕೆ ಎಣ್ಣೆ ಇಲ್ಲ ನಿನಗೆ. ಯಾಕೆ ಕೊಡ್ತಾನೆ ದೇವರು ನಿನಗೆ? ದೇವರು ಕೊಟ್ಟದ್ದು ದೇವರಿಗೆ ಬಳಸೋದಕ್ಕೆ ತಲೆ ಇಲ್ಲ, ಬುದ್ಧಿ ಇಲ್ಲ. 3 ಹೊತ್ತು ಕರೆದದ್ದು ತಿನ್ನೋದಕ್ಕೆ ಎಣ್ಣೆ ಇದೆ, ದೀಪಕ್ಕೆ ಹಾಕು ಅಂದ್ರೆ ಇಷ್ಟು ಎಣ್ಣೆ ಆಗುತ್ತೆ, ಬೇಗ ಶಾಂತ ಆಗತ್ತೆ. ಅವಶ್ಯವಾಗಿ ಭೋಗ ಮಾಡಿ, ಆದರೆ ಸಂಪಾದನೆ ಮಾಡುವಾಗ ಆ ಬುದ್ಧಿ ಶಕ್ತಿ ಕೊಟ್ಟದ್ದು ದೇವರು. ಅವನ ಹೆಂಡತಿ ವರ ಮಹಾಲಕ್ಷ್ಮಿ, ಅವರ ಅನುಗ್ರಹ ಇದ್ದದಕ್ಕೆ ನಿಮ್ಗೆ 2 ದುಡ್ಡು ಬಂದಿದೆ, ಅವನಿಗೋಸ್ಕರ ಖರ್ಚು ಮಾಡ್ರಿ. ದೇವರ ದೀಪಕ್ಕೆ ಎಣ್ಣೆ ಸಾಧ್ಯವಾದರೆ ಪರವಾಗಿಲ್ಲ, ನಿಮಗೋಸ್ಕರ ಒಂದು 60-70 ಸಾವಿರ ರೂಪಾಯಿ ಖರ್ಚು ಮಾಡಿ ಮಂಚ ತರ್ತೀರಲ್ಲ ಮಲಗೋದಕ್ಕೆ, ಆ ಮಂಚದ ಮೇಲೆ ಇಷ್ಟು ದೊಡ್ಡ ಗಾದಿ ಬೇಕು, 30 ಸಾವಿರ, ಅಷ್ಟು ದೇವರಿಗೋಸ್ಕರ ಬೇಡ. ಒಂದು 20 ಸಾವಿರ ಒಂದು ಮಂಟಪ ಮಾಡಿಸ್ಕೊಳ್ರಿ ದೇವರಿಗೆ. ಎಷ್ಟೋ ಜನ ಮನೆಯಲ್ಲಿ ದೇವರ ಪೂಜೆಗೆ ಮಂಟಪ ಇರಲ್ಲ. ಒಂದು ಯಾವುದೋ ಮಾಡಲ್ಲಿ, ಕೆಲವ್ರ ಮನೆಯಲ್ಲಂತೂ ದೇವ್ರ ಮನೆಯೇ ಇರಲ್ಲ. ಬೆಂಗಳೂರಲ್ಲಿ ಒಬ್ರು ಕರೆದಿದ್ರು, ಆಚಾರ್ಯ ನಮ್ಮ ಮನೆಗೆ ಬರ್ಬೇಕು ನೀವು, ಬ್ಯಾಡೋ ಮಾರಯ್ಯ ಅಂದೆ. ಪ್ರತಿ ಅವ್ರ ಪ್ರವಚನಕ್ಕೆ ಹೋದಾಗ, ಮಠಕ್ಕೆ ಹೋದಾಗಿಲ್ಲ, ಪಕ್ಕದಲ್ಲಿ ಮನೆ ಹೋಗ್ಲಿ ಪಾಪ ಕರಿತಾನೆ ಅಂತ ಹೋದೆ. ಇಡೀ ಮನೆ ತೋರಿಸಿದ್ರು, ನಾನು ದೇವ್ರ ಮನೆ ಕಾಣ್ತಿಲ್ಲ. ಯೋಚನೆ ಬಂದ್ರಿ ಇಲ್ಲಿ ಅಂದ್ರು. ದೇವರು ಅಡಿಗೆ ಮನೆಗೆ ಬಾಗಿಲು ತೆಗೆದ್ರೆ ಮಾಡಲ್ಲಿ ಕೂಡಿಸಿದ್ದಾರೆ, ಕಡ್ಡು ಸಕ್ಕರೆ ಚಾಪು ಡಬ್ಬಿ ಪಕ್ಕದಲ್ಲಿ. ನಾನು ಹೇಳಿದೆ, ನನಗೆ ಕರೆದಾಗಿ ಯಾವ ಆಚಾರ್ಯ ಮನೆ ಕರಿಬೇಡ ಅಂತ ಹೇಳಿದೆ ನಾನು. ರಸಾತಲದಲ್ಲಿ ಮುಳುಗಿದ ಪ್ರತಿಭೆ ಮೇಲ್ ತಂದವರೇ ವರಾಹದೇವರು. ದೇವರಿಗೆ ನಾವು ಮನೆಯಲ್ಲಿ ಮನೆ ಕೊಡೋದಲ್ಲ, ನಮ್ಮ ಮನೆಯ ಅವನ ಮನೆಯಲ್ಲಿ ನಾವಿದ್ದೇವೆ. ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲ, ಇಡೀ ಮನೆ ದೇವರದು. ಅವರ ಸೇವೆಗೋಸ್ಕರ ನಾನಿದ್ದೇನೆ ಅನ್ನುವ ಅನುಸಂಧಾನ ಬರಬೇಕು.
ಏನ್ರಿ ಬೇಡ್ತಾನೆ ನಮ್ಮಿಂದ ದೇವರು? ಎಷ್ಟೋ ಜನರ ಮನೆಯಲ್ಲಿ ದೇವರ ಮಂಟಪದ ಮೇಲೆ ಇಷ್ಟು ಧೂಳು ಬಿದ್ದಿರ್ತದೆ. ಎಲ್ಲದಕ್ಕೂ ಟೈಮ್ ಇದೆ. ಹೊರಗಡೆ ಕಾರ್ ತೊಳೆಯೋದಕ್ಕೆ 2 ತಾಸು ತೊಳಿತಾರೆ. ಅದಕ್ಕೆ ಏನೋ ಬಂದಿದೆಯಲ್ಲ ಶಾಂಪು, 3 ಸಲ ಗಾಡಿ ತೊಳೆಯೋದಕ್ಕೇನೆ 10 ನಿಮಿಷ ಶಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡ್ಲಿಕ್ಕೆ ಟೈಮ್ ಇಲ್ಲ. 2 ಹೂವು ಏರಿಸಿ ಅರ್ಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. 5 ಬತ್ತಿಯಿಂದ ಮಂಗಳಾರತಿ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಯಾವ ಕಾರನ್ನ 3 ತಾಸು ತೊಳಿತೀರಿ, ಆ ಕಾರಲ್ಲಿ ಕೂತ್ಕೊಂಡು ನೀವು ಹೋಗುವಾಗ ನಿಮಗೆ ಆಕ್ಸಿಡೆಂಟ್ ಮಾಡದೇ ಇದ್ದಾಗ ನೋಡ್ಲಿಕ್ಕೆ ಇವನೇ ಬೇಕು. ಮತ್ತೆ ಸರ್ವಥಾ ದೇವರಿಗಾಗಿ ನಮ್ಮ ಸಮಯ 24 ಗಂಟೆ ದೇವರ ಮುಂದೆ ಕೂಡು ಅಂತ ನಾನು ಹೇಳುತ್ತಿಲ್ಲ. ನಿಮ್ಮ ಕೆಲಸ ನೀವು ಮಾಡಿ. ಕೆಲವರಿಗೆ ಪೇಪರ್ ಓದೋ ಚಟ ಇರ್ತದೆ. ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರದವರೆಗೆ 8 ಗಂಟೆಗೆ ಬೆಳಗ್ಗೆ ಶುರು ಮಾಡಿದ 12 ಗಂಟೆವರೆಗೆ ಅದನ್ನು ಯಾರಿಗೆ ಪರೀಕ್ಷೆ ಕೊಡೋರಿದ್ದಾರೋ ಗೊತ್ತಿಲ್ಲ. ಆ 3 ಗಂಟೆ ಪೇಪರ್ ಓದ್ತಿರಲ್ಲ, ಅರ್ಧ ಗಂಟೆ ಭಾಗವತ ಪುಸ್ತಕ ತೆಗೆದು 2 ಶ್ಲೋಕ ಓದಯ್ಯ, ಸಂಸಾರದಿಂದ ಬಿಡುಗಡೆ ಮಾಡುವ ತಾನಯ್ಯ ನಿನ್ನನ್ನ. ಅನಿಮಿತ್ತ ಬಂದು ಅವನು ಇಷ್ಟೊತ್ತು ಯಾಕೆ ಮಾಡಿದೆ, ಹೀಗೆ ಯಾಕೆ ಮಾಡಿದೆ ಅಂತ ಕೇಳಲ್ಲ. ಹಾಗಾಗಿ ದೇವರ ಸೇವೆಗೆ ನಮ್ಮ ಕೈ ಎಳೋದಿಲ್ಲ. ದೇವರ ಅಭಿಷೇಕ ಮಾಡಲಿಕ್ಕೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಗಟ್ಟಿ ಹಾಲಲ್ಲಿ ಕಾಫಿ ಮಾಡಿ ಕುಡಿಲಿಕ್ಕೆ ಹಾಲಿರುತ್ತೆ. ಅಭಿಷೇಕಕ್ಕೆ ಹಾಲು ಕೊಡು ಅಂದ್ರೆ ಅರ್ಧ ಹಾಲು ಅರ್ಧ ನೀರು ಸೇರಿಸ್ಕೊಡ್ತಾರೆ. ಆಕಳು ತಿಂದ ಹುಲ್ಲನ್ನು ಒಳಗೆ ಹಾಲು ಮಾಡಿದ್ದೆ ಈ ಸ್ವಾಮಿ. ಅವನು ಮಾಡಿದ ಹಾಲನ್ನು ನೀನು ಅವನಿಗೆ ಅಭಿಷೇಕ ಕೊಡಲಿಲ್ಲ ಅಂದ್ರೆ. ನಮ್ಮ ಸ್ವಾಮಿಗಳಿಗೆ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದ. ನಿಮಗೆಲ್ಲ ಜನ ದಕ್ಷಿಣೆ ಕೊಡ್ತಾರೆ, ಅರ್ಥಾತ್ ಪಾದಪೂಜೆಯಲ್ಲಿ ಕೊಡ್ತಾರೆ, ಬೇಕಾದಷ್ಟು ಸಂಪತ್ತು ಬರುತ್ತೆ. ಒಂದು ಬೆಳ್ಳಿ ತುಳಸಿ ಮಣಿ, ಬಂಗಾರ ತುಳಸಿ ಮಣಿ ಹಾಕೋಬೇಕಲ್ಲ ನೀವು, ನೋಡಿ ಬೇಕಾದ್ರೆ ಒಂದು ಕೊಳ್ಳೆ ತಾಮ್ರ ತುಳಸಿ ಮಣಿ ಇದೆ. ಏನೂ ಇಲ್ಲದೆ ಇದ್ದವರು 5 ಕೈ ಬಟ್ಟು ಬಳ್ಳ ಹಾಕೊಂಡಿರ್ತಾರೆ, ಸಾಲ ಮಾಡಿ. ಆದರೂ ಒಳ್ಳೆ ಅಲಂಕಾರದಲ್ಲಿ ಮೆರೀತಿರ್ತಾರೆ. ನೀವು ಒಳ್ಳೆ ಪೀಠಾಧಿಪತಿಗಳು, ಒಂದೇ ಉತ್ತರ ಕೊಡ್ತಾರೆ. ನೋಡು, ಪ್ರಪಂಚದೊಳಗೆ 2 ಥರ ಜನ ಇದ್ದಾರೆ. ತಾವು ಹಾಕೊಂಡು ಮರಿಯೋರು ಕೆಲವರು, ದೇವರಿಗೆ ಹಾಕಿ ಮರಿಯೋರು ಕೆಲವರು. ನಾವು 2ನೇ ಕಕ್ಷದಲ್ಲಿ ಬರ್ತೇವೆ ಅಂದ್ರು. ಅವನಿಗೆ ಹಾಕಿ ಆನಂದ ಪಡ್ತೀವಿ ಅಂದ್ರು. ನಾವು ಹಾಕೊಳ್ಳಲ್ಲ. ಅವನಿಗೆ ಬಂಗಾರ ಮಂಟಪ ಮಾಡಿಸ್ತೀವಿ, ಅವನಿಗೆ ಬಂಗಾರದ ಸರ ಮಾಡಿಸ್ತೀವಿ, ಅವನಿಗೆ ಹಾಕ್ತೀವಿ, ನಮ್ಗೆ ಆನಂದ ಆಗತ್ತೆ. ನಮ್ಮ ಮೈ ಮೇಲೆ ಬೇಡ. ಬಂಗಾರ ಮಂಟಪ ಮಾಡಿಸು ಅಂತ ನಾನು ಹೇಳ್ತಿಲ್ಲ. ಇಷ್ಟಾದ್ರೂ ಮಾಡ್ರಿ. ಕೊನೆಗೆ ಒಂದು ಸಣ್ಣ ಮಂಟಪ ಇರಲಿ. ನಿತ್ಯ ಆಗಿಲ್ಲ ಅಂದ್ರೆ ಎಂದು ದೇವರ ಪೂಜೆ ಮಾಡ್ತಿರೋ ಅರ್ಧ ಗಂಟೆ ಯಾವ ಹರಟೆ ಬೇಡ. ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಇದು ನನ್ನ ಭಾಳ ಸಿಟ್ಟು ಬರ್ತದೆ. ಕೆಲವೊಂದು ನಾನು ಅನುಭವಿಸಿದ್ದು ನಿಮ್ಮ ಮುಂದೆ ಹೇಳ್ತಿದ್ದೇನೆ. ದೇವರಿಗೋಸ್ಕರ ಇರೋದೇ 1 ಗಂಟೆ. ನಾನೊಬ್ಬರ ಮನೆಗೆ ಹೋಗಿದ್ದೆ, ಮುಂಜುವೆ ಇತ್ತು, ದೇವರ ಸಮಾರಾಧನೆ ಊಟಕ್ಕೆ ಕರೆದಿದ್ರು. ನಾನು ಹೇಳಿದೆ ನಾನು ಮಾಡ್ತೇನೆ ದೇವರ ಪೂಜೆ. ಇಲ್ಲ ಆಚರಣೆ ನಮ್ಮ ಮನೆಗೆ ಪುರೋಹಿತರು ಮಾಡ್ತಾರೆ ಅಂದರು. ಮಾಡ್ದ ಆಯಿತು ಅಂದೆ. ನಾನು ಪುಸ್ತಕ ಓದ್ತಾ ಕೂತಿದ್ದೆ. ಅವರು ಪುರೋಹಿತರು ಸ್ನಾನ ಮಾಡಿ ದೇವ್ರ ಮನೆಗೆ ಬಂದರು. ನಿಮಗೆ ಅಕ್ಷರಶಃ ಹೇಳ್ತೇನೆ, ಸ್ನಾನ ಮಾಡಿ ಬಂದು ಗೋಪಿಚಂದನ ಹಚ್ಕೊಂಡ ಮೇಲೆ ಫೋನ್ ಶುರು ಮಾಡಿದ್ದು, ಇಡೀ ಪೂಜೆ ಆಗೋ ಫೋನಲ್ಲೇ ಮಾತಾಡಿದ್ರು. ಮಂತ್ರನೇ ಇಲ್ಲ, ಫೋನಲ್ಲಿ ಮಾತಾಡ್ತಾರೆ. ಅಭಿಷೇಕ ಅದರಲ್ಲೇನೆ, ಅರ್ಚನೆ ಅದರಿಂದಲೇ. ತುಂಬಾ ಬೇಜಾರಾಗಿದೆ. ದೇವರಿಗೋಸ್ಕರ ಇಡೋದೇ 1 ತಾಸು, ಅಲ್ಲೂ ನಿಮ್ದೇ ಹರಟೆನಾ? ಶಶ್ವತ್ ಪರಾರ್ಥ ಏಕೆ ಭೂಮಿಯಿಂದ ನಾನು ಕಲಿತೆ ಅಂತಾರೆ. ಹಾಗಾಗಿ ನಮ್ಮ ಸಂಪತ್ತು ನಾವು ಸಂಪಾದನೆ ಮಾಡಿದ್ದು ನಾವಾದರೂ ಭೋಗ ಮಾಡಲಿ, ದೇವರಿಗೆ ಅದರ ಉಪಯೋಗ ಆಗಲಿ. ಅದರ ಒಂದು ಮರಿಬೇಡಿ. ನೀವು ಪ್ರತಿನಿತ್ಯ, ನಾನು ಬೆಂಗಳೂರಲ್ಲಿ ಹೂವುಗಳನ್ನು ನಿತ್ಯದಲ್ಲಿ ಹೂವು ಏರಿಸಬೇಕು. ಹೂವು ಇಲ್ಲದೆ ನಾನು ಪೂಜೆ ಮಾಡಲ್ಲ. ಇವತ್ತು ಏರಿಸಿದ ಹೂವು ನಾಳನೇ ದಿನ ಅದನ್ನು ನಿರ್ಮಾಲ್ಯ ಆಗಬೇಕಲ್ಲ. ನಿರ್ಮಾಲ್ಯ ಆದ್ಮೇಲೆ ಅದನ್ನು ತೆಗೆದು ಹಾಕಬೇಕು. ಒಬ್ಬರು ಕೇಳಿದ್ರು, ಅಲ್ಲ ಆಚಾರ್ಯ 80-90 ರೂಪಾಯಿ 1/4 kg ಹೂವು ಸಿಗತ್ತೆ, ಮಾರನೇ ದಿನ ಅದನ್ನು ವಿಸರ್ಜನೆ ಮಾಡ್ತಾರೆ, ಯಾಕೆ ಏರಿಸ್ಬೇಕು ಅಂದ್ರೆ ಅವರು. ನಾನು ಈ ನಿನ್ನ ಅಭಿಪ್ರಾಯ ಅರ್ಥ ಆಗಲಿಲ್ಲ ಅಂದೆ. ಅಲ್ಲ ಅದು ವೇಸ್ಟ್ ಆಗತ್ತಲ್ಲ ಮಾರನೇ ದಿನ. ಹಾಗಾದ್ರೆ ಅದು ನಿರ್ಮಾಲ್ಯ ವಿಸರ್ಜನೆ ಆಗತ್ತೆ, ಅದು ವೇಸ್ಟ್ ಆಗತ್ತೆ ಅಂತ ಹೂವು ಏರಿಸೋದೇ ಬಿಡಬೇಕಾ? ಆ ಹೂಗಳನ್ನು ಬೆಳೆಸಿದ್ದೇ ದೇವರು. 80 ಆದ್ರೇನು 90 ಆದ್ರೇನು, ಆ 80 ರೂಪಾಯಿ ಹೂ ಕೊಡೋದಕ್ಕೆ ಆ 80 ರೂಪಾಯಿ ಕೊಟ್ಟದ್ದು ದೇವರೇ ಅಲ್ಲ ನನಗೆ. ನಾನು ಇವತ್ತು 80 ರೂಪಾಯಿ ಕೊಟ್ಟು 1/4 kg ಹೂವು ತಂದು ಏರಿಸಿದರೆ ಆ 1/4 kg ಹೂವು ಒಂದು 3 ದಿನ ನಾನು ಏರಿಸ್ತೇನೆ, ಇಷ್ಟು ಅಂತ. ಆ 3 ದಿನದಲ್ಲಿ ನಾನು 80 ರೂಪಾಯಿ ಹೂವು ತಂದಿದ್ರೆ 8,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕಿರ್ತಾರೆ ದೇವರು. ಇಟ್ಕೊಳ್ಳೋ ವ್ಯಕ್ತಿ ಅಲ್ಲ, ಅವನಿಗೆ ಗೊತ್ತೇ ಇಲ್ಲ ಇಟ್ಕೊಂಡು. ನಾವು ಏನು ಕೊಡ್ತೀವೋ ಆಗಿಂದಾಗ ರಿಟರ್ನ್ ಕೊಟ್ಟು ಬಿಡ್ತಾನೆ. ಅಲ್ಲ, ಅವನು ಕೊಡ್ತಾನೆ ಅಂತ ನಾವು ಮಾಡೋದಲ್ಲ.
ಹಾಗಾಗಿ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ಕೆಲವೊಂದು ಕಡೆಗೆ ನೋಡಿದಾಗ ತುಂಬ ದುಃಖ ಆಗತ್ತೆ. ದೇವರಿಗೋಸ್ಕರ ಟೈಮ್ ಇಲ್ಲ, ಪೂಜೆಗೆ ಟೈಮ್ ಇಲ್ಲ, ಉತ್ಸಾಹ ಇರಂಗಿಲ್ಲ, ಏನೋ ಮಾಡಿ ಮುಗಿಸ್ಬಿಡೋಣ ಅಂತಾರೆ. ಎಲ್ಲಿವರೆಗೆ ನಮ್ಮ ಜೀವನದ ಅಮೂಲ್ಯ ಸಮಯ ಪಾಠಕ್ಕೆ, ಪ್ರವಚನಕ್ಕೆ, ದೇವರ ಸೇವೆಗೆ, ನಮ್ಮ ಸಂಪತ್ತು ದೇವರಿಗಾಗಿ ಉಪಯೋಗ ಆಗಲಿ. ಅವಶ್ಯವಾಗಿ 80,000 ಅಲ್ಲ, 1,00,000 ಮಂಚ ನೀವು ಮಾಡ್ಕೊಂಡು ಹಾಕೊಂಡ್ರೆ ದೇವರು ಬೇಡ ಅನ್ನಲ್ಲ. ಭೋಗ ಮಾಡಿ ಪುಣ್ಯ ಇದೆ, ಮೈ ತುಂಬ ಬಂಗಾರ ಹಾಕೊಂಡ್ರೆ ಪುಣ್ಯ ಇದೆ, ಹಾಕೊಂಡ್ರೆ ಬೇಡ ಅಂತಿಲ್ಲ. ಆ ಸಂಪಾದನೆಯಲ್ಲಿ ದೇವರಿಗೋಸ್ಕರ ಸ್ವಲ್ಪ ಮಾಡಿ. ಹಲಗಾರ್ತಿ ಇರಲ್ಲ ಎಷ್ಟೋ ಜನರ ಮನೆಯಲ್ಲಿ ಮಂಗಳಾರತಿಗೆ. ಹಲಿಗೆ ಆರತಿ ಇರಂಗಿಲ್ಲ, ಅಭಿಷೇಕಕ್ಕೆ ಒಂದು ತಟ್ಟೆ ಸೋಮಸೂತ್ರ ಇರಂಗಿಲ್ಲ. ಕೊಟ್ಟಿದ್ದಾನಲ್ಲ, ಒಂದು ಸೋಮಸೂತ್ರ ಮಾಡಿಸಯ್ಯ ದೇವರಿಗೆ, ಒಂದು ಹಲಿಗೆ ಆರತಿ ಬೆಳ್ಳಿದ್ ಮಾಡಿಸಿಡಯ್ಯ. ನೀನ್ ಮಾಡಿಸಿ ನೋಡು, ಆ ಒಂದು ಸೋಮಸೂತ್ರ ಬೆಳ್ಳಿದ್ ಮಾಡಿಸೋದಕ್ಕೆ ಒಂದು 60,000 ಖರ್ಚು ಮಾಡು, ಹಾಕ್ತಾ ನಿನ್ನ ಅಕೌಂಟಿಗೆ ಮತ್ತವನು. ಬಹಳ ಮನಸ್ಸಿಗೆ ಬೇಜಾರಾಗತ್ತೆ. ಇರಲಿ ಅಂತೂ 24 ಗುರುಗಳಲ್ಲಿ ಮೊದಲನೇದು ನಾನು ಭೂಮಿಯಿಂದ ಕಲ್ತದ್ದು. ನಮ್ಮ ಸಂಪತ್ತು ದೇವರಿಗಾಗಿ, ದೇವರ ಭಕ್ತರಿಗಾಗಿ, ಗುರುಗಳಿಗಾಗಿ, ಸ್ವಜನರಿಗಾಗಿ. ಮಹಾಭಾರತ ಒಂದು ಮಾತು ಹೇಳುತ್ತೆ, ನಾವು ಇಡೀ ಜೀವನದಲ್ಲಿ ಯಾರೇ ನಮ್ಮ ಮನೆಗೆ ಬರಲಿ, ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದರೆ 4 ಮಾಡಬೇಕಂತ. ತೃಣಾನಿ ಭೂಮಿ ರುದಕ ವಾಕ್ ಚತುರ್ಥಿ ಚ ಸೂನೃತ. ಮಹಾಭಾರತ ಹೇಳುತ್ತೆ, ಒಬ್ಬ ಮನೆ ಅತಿಥಿ ಬಂದರೆ ಮೊಟ್ಟ ಮೊದಲನೇದ್ದು ಬನ್ನಿ ಅಂತ ಒಳಗೆ ಕರೀರಿ, ಬಾಯಿ ತುಂಬ ಮಾತಿನಿಂದ ಕರೀರಿ. ಬಂದ ಮೇಲೆ ಅವ್ರಿಗೆ ಕೂತ್ಕೊಳ್ಳೋದಕ್ಕೊಂದು ಆಸನ ಕೊಡಿ, ಕುಡಿಯೋದಕ್ಕೆ ನೀರು ಕೊಡಿ. ಆಮೇಲೆ ಅವರ ಮನಸ್ಸಿಗೆ ಆನಂದ ಆಗುವಾಗ 4 ಮಾತಾಡಿ. ಆ ವ್ಯಕ್ತಿ ಸಾಯೋವರೆಗೆ ನಿಮ್ಮನ್ನು ಮರೆಯಲ್ಲ. ನೀವೇನು ಹೋಳಿಗೆ ಮಾಡಿ ಊಟಕ್ಕೆ ಹಾಕಬೇಕಾಗಿಲ್ಲ, ಅವನ ತಲೆ ಮೇಲೆ ಬಂಗಾರ ಕಿರೀಟ ಕೊಡಬೇಕಾಗಿಲ್ಲ. ಹಾಗೇನೆ ತುಳಸಿ ಕೊಟ್ಟರು ದೇವರು ತಗೊಳ್ತಾನೆ, ಹೂವು ಕೊಟ್ಟರು ತಗೊಳ್ತಾನೆ, ಎಲೆ ಕೊಟ್ಟರು ತಗೊಳ್ತಾನೆ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಇದೇನು ಬಂಗಾರ ಮಂಟಪ ನೀ ಮಾಡಿಸಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಅವನು. ಅದು ನಮ್ಮ ಕರ್ತವ್ಯ. ಅದು ನನಗೆ ಉಪಭೋಗಕ್ಕೆ ಇಷ್ಟು ಕೊಟ್ಟಿದ್ದಿ ಸ್ವಾಮಿ, ಅನಂತ ಜೀವರ ಒಳಗೆ ನನಗೆ ಒಂದು ಇರೋದಕ್ಕೆ ಮನೆ ಕೊಟ್ಟಿದ್ದೆ. ಬೆಂಗಳೂರಂತ ಊರೊಳಗೆ, ಬಸವೇಶ್ವರ ನಗರ ಒಳಗೆ 3.5-4 ಕೋಟಿ ಒಂದು ಸೈಟಿಗಿದೆ. ಅಂತ ಸೈಟ್ ಒಳಗೆ ಒಂದು ಮನೆ ಕಟ್ಕೊಂಡು ನಾನು ಇದ್ದೇನೆ, ಇದು ನಿನ್ನ ಅನುಗ್ರಹ ಅಂತ ನೆನಪು ಮಾಡಿಕೊಂಡು ಒಂದು ಮನೆ ಕಟ್ಟಿಕೊಡಿ ಸಾಕು ಅವನಿಗೆ. ಅವನೇನು ಬೇಡಲ್ಲ, ನೀ ಕೊಡ್ಲಿಲ್ಲ ಅದು ಕೋಪ ಮಾಡ್ಕೊಳ್ಳಲ್ಲ ಅವನು. ವರಾಹ ರೂಪದಿಂದ ಪೃಥ್ವಿ ತಂದವನು ಮೇಲವನೇ, ವಾಮನ ರೂಪದಿಂದ ದಾನ ಬೇಡದವನು ಅವನೇ. ಅವನು ಕೊಟ್ಟದ್ದನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ಭೂಮಿಯಿಂದ ಕಲಿತೆ. ಇದಾದ ಮೇಲೆ 2ನೇದ್ದು ಗಾಳಿ. ವಾಯು ಅಂದರೆ ಗಾಳಿ. ಗಾಳಿಯಿಂದ ನಾನೊಂದು ಗುಣವನ್ನು ಕಲಿತೆ, ಅದರಿಂದಲೂ ಒಂದು ಪಾಠ ಕಲಿತೆ ಅಂತಾರೆ. ಗಾಳಿ ಏನು ಕಲಿಸ್ತು ಸ್ವಾಮಿ ನಿಮಗೆ ಅಂದರೆ, ಅವಧೂತರು ಹೇಳ್ತಾರೆ, ಪ್ರಾಣವೃತ್ಯೈವ ಸಂತುಷ್ಯೇನ್ ಮುನಿರ್ನಿರ್ವೇಂದ್ರಿಯ ಪ್ರಿಯೈಃ ಜ್ಞಾನಂ ಯಥಾ ನ ನಶ್ಯೇತ ನಾವಕೀರ್ಯೇತ ವಾಂಗ್ಮನಃ. ಗಾಳಿಯಿಂದ ನಾನು ಕಲಿತೆ. ಪ್ರಾಯ ಇಡೀ ಪ್ರಪಂಚದಲ್ಲಿ ನೀವೆಲ್ಲೇ ನೋಡಿ, ಈ ಸ್ಥಳದಲ್ಲಿ ಇಂಥಲ್ಲಿ ಗಾಳಿ ಇಲ್ಲ ಅಂತಿಲ್ಲ, ಎಲ್ಲ ಕಡೆಗೆ ಸಂಚಾರ ಮಾಡೋದೊಂದೇ. ಇನ್ನು ನೀರು ಇಲ್ಲಿಲ್ಲ ಅಂತ ಹೇಳಬಹುದು, ಪಂಚಭೂತಗಳಲ್ಲಿ ಇಲ್ಲಿ ನೀರಿಲ್ಲ, ಇಲ್ಲಿದೆ ಅಂತ ಹೇಳಬಹುದು. ಎಷ್ಟೇ ಬಾಗಲ ಭದ್ರವಾಗಿ ಹಾಕೊಳ್ಳಿ, ಕಿಟಕಿ ಹಾಕೊಳ್ಳಿ, ಒಳಗೆ ಗಾಳಿ ಬರದೇ ಇರುವಾಗ ನೀವು ಎಷ್ಟೇ ಭದ್ರವಾಗಿ ಹಾಕೊಳ್ಳಿ, ಅದ್ರ ಒಳಗೆ ಗಾಳಿ ಇದೆ. ಅಲ್ಲಿಲ್ಲದೆ ಇದ್ರು ಇಲ್ಲಿ ಇದೆಯಲ್ಲ ಗಾಳಿ, ಉಸಿರಾಡ್ತಿಲ್ವಾ? ಪ್ರಾಣವಾಯು. ಮುಖ್ಯ ಪ್ರಾಣದೇವರನ್ನ ಗಾಳಿ ದೇವ ಅಂತಾರೆ. ಗಾಳಿ ಎಲ್ಲ ಕಡೆಗೆ ಸಂಚಾರ ಮಾಡ್ತಾನೆ. ಇನ್ನೊಂದು ಮರಿಬೇಡಿ, ಎಲ್ಲ ವಸ್ತುಗಳಿಗೆ ಮಡಿಮೈಲಿಗೆ ಇದೆ, ಗಾಳಿಗೆ ಮಡಿಮೈಲಿಗೆ ಇಲ್ಲ. ಸ್ಮಶಾನದಲ್ಲಿ ಒಂದು ಹೆಣದ ಮೇಲೂ ಗಾಳಿ ಬರುತ್ತೆ ಅಂತೇಳಿ ಮೈಲಿಗೆ ಅಂತೀರಾ? ಸ್ಮಶಾನದಲ್ಲೂ ಗಾಳಿ ಇದೆ, ದೇವರ ಮನೆಯಲ್ಲೂ ಗಾಳಿ ಇದೆ. ಅದರಿಂದ ನಾನು ಕಲ್ತದ್ದೇನು ಅಂದರೆ, ಮನುಷ್ಯ ತನ್ನ ಜೀವನದಲ್ಲಿ ಗಾಳಿ ಇದ್ದಂಗಿರ್ಬೇಕು. ಯಾವುದು ಅಂಟ್ಕೊಳ್ಬಾರದು, ಹಚ್ಕೊಳ್ಬಾರದು ಬಹಳ ಅಂತಾನೆ. ಎಲ್ಲರ ಜೊತೆಗಿರ್ಬೇಕು, ಬಹಳ ತಲೆ ಹಚ್ಕೋಬಾರದು. ಈಗ ಒಂದು ಮನೆಯ ಬಾಗಲ ಹೊಸ್ತಿಲಿದೆ, ಒಂದು ಹೊಸ್ತಿಲ ಇದೆ. ಹೊಸ್ತಿಲದ ಮೇಲೆ ಒಂದಿಷ್ಟು ಗೋಮಯ ಸಗಣಿ ಇಟ್ಟಿರಿ, ಹೊರಗಿನಿಂದ ಗಾಳಿ ಬರುತ್ತೆ. ಬರುವಾಗ ಆ ಗೋಮಯದ ಮೇಲೆ ಗಾಳಿ ಬಂದದ್ದಕ್ಕೆ ನಿಮ್ಮ ಮೂಗಿಗೆ ದುರ್ಗಂಧ ಬಂತು, ಅಯ್ಯೋ ದುರ್ವಾಸನೆ ಅಂತೀರಿ. ಆ ಸಗಣಿಯನ್ನು ಸರಿಸಿ ಒಂದು 4 ಮಲ್ಲಿಗೆ ಹೂವು ಅದೇ
ಹೊಸ್ತಿಲ ಮೇಲೆ ಇಡಿ, ಗಾಳಿ ಬಂತು, ಅಯ್ಯೋ ಸುಗಂಧ ಅಂತೇಳಿ. ಸುಗಂಧ ದುರ್ಗಂಧಗಳು ಗಾಳಿಯ ದೋಷವಾ? ಗಾಳಿದಲ್ಲ, ಅದು ಪದಾರ್ಥದ ದೋಷ. ಸುಗಂಧದ ಮೇಲೆ ಒಳ್ಳೆ ಪದಾರ್ಥ ಮೇಲೆ ಬಂದದ್ದು ಸುಗಂಧ ಬಂತು, ಶಗಡಿ ಮೇಲೆ ಬಂದದ್ದು ದುರ್ಗಂಧ ಬಂತು. ಸುಗಂಧ ದುರ್ಗಂಧಗಳ ಹೇಗೆ ಗಾಳಿಯ ದೋಷ ಅಲ್ವೋ, ಅದನ್ನ ಗಾಳಿ ಹೇಗೆ ಅಂಟಿಕೊಳ್ಳೋದಿಲ್ವೋ ಹಾಗಿರಬೇಕು ಮನುಷ್ಯ. ಯಾರೋ ಅಂತಾರೆ, ಯಾರೋ ಬೈತಾರೆ ತಲೆಗೆ ಹಾಕೋಬಾರ್ದು, ಬಿಟ್ಟು ಬಿಡ್ಬೇಕಲ್ಲೇ ಅದನ್ನ. ನೋಡಿ, ಇರೋದೇ ಮಾನವ ಜನ್ಮ ಒಂದು, ಅದರಲ್ಲೂ 60-70 ಕಳೆದಾಗಿದೆ. ಇನ್ನು ಮುಂದೆ ಎಷ್ಟು ಇರ್ತೇವೆ ಗೊತ್ತಿಲ್ಲ. ಆ ಇರೋದ್ರೊಳಗೂ ಅವನು ಹೀಗಂದ, ಅವನು ಹಂಗಂದ ಅಂತ ಜಗಳ ಆಡ್ತಾ ಇರೋ ಸಾಧನೆ ಬಿಟ್ಟು ಹೋದ್ರೆ ಮುಂದೆ ಏನು ಮಾಡೋದು? ಅದನ್ನ ನಾನು ಗಾಳಿಯಿಂದ ಬಹಳ ಸುಂದರವಾಗಿ ಕಲಿತೆ ಅಂತ ಹೇಳ್ತಾರೆ. ವಿಚಿತ್ರ ನೋಡಿ, ನಾನು ಮೊನ್ನೆ ಮಾತು ಸಂಘದಲ್ಲೂ ಹೇಳಿದ್ದೇನೆ, ಎಲ್ಲದರೊಳಗೆ ಕಲಬರಕೆ ಇದೆ. ಕಣ್ಣಿನಿಂದ ನೋಡುವ ಪದಾರ್ಥದಲ್ಲಿ ಒಳ್ಳೆಯದು ಕೆಟ್ಟದ್ದು ನೋಡ್ತೀವಿ, ಕಿವಿಯಿಂದ ಕೇಳೋದ್ರೊಳಗೆ ಒಳ್ಳೆಯದು ಕೆಟ್ಟದ್ದು ಕೇಳ್ತೀವಿ, ನಾಲ್ಗೆಯಿಂದ ನಿಷಿದ್ಧವಾದದ್ದು ಕೆಲವು ಸಲ ತಿಂತೀವಿ. ಆದರೆ ಗಾಳಿಯೊಳಗೆ ಎರಡಿಲ್ಲ, ಒಳ್ಳೆಯ ಗಾಳಿ ಕೆಟ್ಟ ಗಾಳಿ ಅಂತ. ಒಂದೇ ಗಾಳಿ, ಇದೇ ಇಲ್ಲ. ಉಸಿರಾಟ ಇದೇ ಇಲ್ಲ, ಎರಡೇ. ಎಲ್ಲ ಕಡೆಗೆ ಸಂಚಾರ ಮಾಡಿದರೂ ತನ್ನ ಶುದ್ಧಿಯನ್ನ ಕಳ್ಕೊಳ್ಳದೆ ಇರೋದು, ಅದನ್ನು ನಾನು ಕಲಿತೆ. ವಿಷಯೇಶ್ವಾವಿಶನ್ ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷಾನ್ವಯೇನಾತ್ಮಾನ ವಿಸಜ್ಜೇತ ವಾಯುವತ್. ಬಹಳ ಸುಂದರವಾಗಿ ಹೇಳ್ತಾರೆ. ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ನೀವೆಲ್ಲೇ ನೋಡಿ, ಮನುಷ್ಯರಲ್ಲಿ ಒಂದು ಸ್ವಭಾವ ಅಂದರೆ ಯಾವುದು ಒಬ್ಬರಿಗೆ ಇಷ್ಟ ಆಗತ್ತೋ ಅದು ಇನ್ನೊಬ್ಬರಿಗೆ ಅದು ಬೇಡ ಆಗತ್ತೆ. ಅದೇ ತಾನೇ ಜೀವನ. ಒಬ್ಬರಿಗೆ ಪೂಜೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಹರಟೆ ಹೊಡೆಯೋದು ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಟಿವಿ ನೋಡೋದು ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಮಲಗೋದು ಇಷ್ಟ ಆಗುತ್ತೆ. ಅವರವರ ಯೋಗ್ಯತೆ ಕರ್ಮಕ್ಕೆ ತಕ್ಕಂತೆ ದೇವರು ಪ್ರಚೋದನೆ ಮಾಡ್ತಾನೆ. ಆದರೆ ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಬನ್ನಿ. ಈಗ ಒಂದು ಸೀರಿಯಲ್ಲು ಅಥವಾ ಒಂದು ಏನೋ ನೋಡ್ತಿದ್ರಿ, ಕಣ್ಣಿನಿಂದ ಯಾವುದೋ ಒಂದು ದೃಶ್ಯ ನೋಡಿ 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 ಎಂದೋ ಒಂದಿನ ಸಾಕಾಗತ್ತಲ್ಲ, ಯಾವತ್ತೋ ಒಂದಿನ ಸಾಕಪ್ಪ ಇನ್ ಮೇಲೆ ನೋಡೋದು ಅಂತ ಕಣ್ಣಿಗೆ ಅನಿಸಬಹುದು. ಯಾವತ್ತೋ ಒಂದು ದಿನ ಏನ್ ಮಾಡ್ತೀರಿ? ನೋಡೋದು ಬಿಡ್ತೀರಿ, ಹೌದೋ ಇಲ್ಲ? ಸಾಕು ಅನಿಸಿದ್ರೆ ಕಣ್ಣಿಗೆ ನೋಡೋದು ಬಿಡ್ತೀರಿ. ಕೇಳಿ ಕೇಳಿ ಹರಟೆ ಸಾಕು ಬಿಡೋ ಮರ, ಏನು ಹರಟೆ ಕೇಳೋದು, ಕಿವಿಗೆ ಬಿಡ್ತೀವಿ. ಯಾವತ್ತಾದರೂ ಕಣ್ಣಿಗೆ ಸಾಕು ಅನಿಸಿದ್ರೆ ಬಿಡಬಹುದು, ಕಿವಿಗೆ ಸಾಕು ಅಂತ ಬಿಡಬಹುದು. ಹಾಗೆ ಉಸಿರಾಟ ಮಾಡಿ ಮಾಡಿ ಸಾಕಾಗಿದೆ ಬಿಡೋಣ ಅಂತ ಅನಿಸ್ತದನ? ಅವನಾಗ ಅವನು ಕರೆದ್ರೆ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಅಂತೀವಿ. ನಾವಾಗ ನಾವು ಬಿಡ್ಲಿಕ್ಕೆ ಯಾವಾಗ ತಯಾರಾಗ್ತೀವಿ? ಕಣ್ಣಿನಿಂದ ನೋಡೋದು ಸಾಕು ಅನ್ಬಹುದು, ಕಿವಿಯಿಂದ ಕೇಳೋದು ಸಾಕು ಅನ್ಬಹುದು, ನಾಲ್ಗೆಯಿಂದ ತಿನ್ನೋದು ಸಾಕಪ್ಪ ಆಯ್ತಲ್ಲ, 3-4 ದಿನ ಉದ್ದಿನ ವಡೆ ಆಗಿದೆ. ಎಲ್ಲಿಂದ? ಗಯಾ ಕ್ಷೇತ್ರದಿಂದಲೂ ಪ್ರತಿ ಸಲ ಉದ್ದಿನ ವಡೆ ಉಂಡೆ ಆಗಿದೆ. ಇವತ್ತು ಒಂದಿನ ಬೇಡ, ನಾಳೆ ಒಂದಿನ ಏಕಾದಶಿ, ಏನ್ ಬೇಡ, ಬಿಡಬಹುದು. ಉಸಿರಾಡಿ ಉಸಿರಾಡಿ ಸಾಕಾಗಿದೆ, 80 ವರ್ಷ ಆಯ್ತು ಉಸಿರಾಡ್ಲಿರ್ತೀವಿ, 1-2 ದಿನ ಬಿಟ್ಟಿರ್ತೀವಿ ಅಂತ ಅಂದಿರು. 2 ದಿನ ಬೇಡ, 2 ಕ್ಷಣ ಕಟ್ಟಿಗೆ ಹುಡುಕ್ತಾರೆ. ಉಸಿರು ನಿಂತ ಮೇಲೆ ಯಾರು ಮಾತಾಡಿಸ್ತಾರೆ ಹೇಳಿ? ಅಂತಹ ಉಸಿರಾಟದ ಗಾಳಿ ಮುಖ್ಯ ಪ್ರಾಣದೇವರು, ಆ ಪ್ರಾಣವಾಯು. ಇಲ್ಲಿ ಪ್ರಾಣವಾಯು ಗಾಳಿಯಿಂದ ನಾನು ಕಲ್ತದ್ದನ್ನು ಹೇಳ್ತಾರೆ. ಮೊದಲನೆಯದ್ದು ಪೃಥ್ವಿ, ಎರಡನೆಯದ್ದು ಗಾಳಿ, ಮೂರನೆಯದ್ದು ಆಕಾಶ. ಆಕಾಶ ಅನ್ನೋದಕ್ಕೆ ಅವಕಾಶ, ಸ್ಪೇಸ್. ಇದು ನನಗೆ ಗುರು ಅಂತಾರೆ ಅವಧೂತರು. ಇಷ್ಟು ಸಾವಕಾಶ ನಾನು ಹೇಳ್ತಾ ಹೋದ್ರೆ 24 ಗುರುಗಳಲ್ಲಿ 7 ದಿನ ಭಾಗವತ್ ಮುಗಿದು ಹೋಗುತ್ತೆ. ಏಕಾದಶಿ ಸ್ಕಂದ ಇನ್ನೂ ಬಹಳ ದೊಡ್ಡದಿದೆ, ಸ್ವಲ್ಪ ಮುಂದೆ ಹೋಗ್ತೇನೆ, ಹೇಳ್ತೇನೆ. 24 ಗುರುಗಳಿಂದಲೂ ಕಲ್ತದ್ದು ಹೇಳ್ತೇನೆ, ಅದ್ರ ಸಂಕ್ಷೇಪದಲ್ಲಿ ಹೇಳ್ತೇನೆ. ಮೂರನೇದು ಆಕಾಶ. ಅಂದ್ರೆ ಆಕಾಶದಿಂದ ಏನು ಕಲ್ತ್ರೆ ನೀವು? ಒಂದು ಮಾತು ಹೇಳ್ತೇನೆ, ಶ್ರೀಮದಾಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಸುಧಾದಲ್ಲೂ ಹೇಳ್ತಾರೆ, ಆಕಾಶ ಅನಾದಿ, ಮರಿಬೇಡಿ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಇಡೀ ಬ್ರಹ್ಮಾಂಡ ಉದರದಲ್ಲಿ ಇಟ್ಕೊಳ್ತಾನೆ, ಸೃಷ್ಟಿ ಮಾಡ್ತಾನೆ. ಹಾಗಾದ್ರೆ ಸೃಷ್ಟಿ ಮಾಡುವಾಗ ಎಲ್ಲ ಆಕಾಶ ಮತ್ತೆ ಸೃಷ್ಟಿ ಮಾಡ್ತಾನ? ಇಲ್ಲ. ಆಕಾಶ, ಕಾಲ, ದಿಕ್ಕು, ಇದು 3 ಅನಾದಿ ಅಂತಾರೆ ಟೀಕಾರಾಯರು. ಆಕಾಶ ಅಂದ್ರೇನು? ಅವಕಾಶ, ಸ್ಪೇಸ್. ಈಗ ನೀವೆಲ್ಲ ಕೂತ್ಕೊಂಡಿದ್ದೀರಿ, ಯಾಕೆ? ಆಕಾಶ ಇದೆ. ಶಬ್ದಗಳು ಆಕಾಶದಲ್ಲಿ ಇವೆ, ಶಬ್ದಗಳು ಅನಾದಿ ನಿತ್ಯ. ನಾವು ಉಚ್ಚಾರಣೆ ಮಾಡಿದ ಮೇಲೆ ಶಬ್ದಗಳು ಹುಟ್ಟುತ್ತವೆ ಅಂತ ಕೆಲವರ ವಾದ. ರಾಮನು ಕಾಡಿಗೆ ಹೋದನು, ಈ ವಾಕ್ಯ ಇದೆ. ಇದು ಯಾವಾಗ ಹುಟ್ಟಿತು? ನಾನು ಅಂದ ಮೇಲೆ. ಅಲ್ಲಿವರೆಗೆ ರಾಮನು ಕಾಡಿಗೆ ಹೋದನು ಅಂತ ಇರಲಿಲ್ಲ ಅಂತ ಅಲ್ಲ ಅಂತ ಮಧ್ವಾಚಾರ್ಯರು.
ಇದನ್ನ ಸುಧಾ ಗ್ರಂಥದಲ್ಲಿ ಇದರ ಬಗ್ಗೆ ವರ್ಣ ನಿತ್ಯತ್ವವಾದ ಅಂತ ಇದೆ. ವರ್ಣಗಳು ಅನಾದಿ ನಿತ್ಯ. ಹಾಗಾದ್ರೆ ನಾನು ಉಚ್ಚಾರಣೆ ಮಾಡಿದ ಮೇಲೆ ಹುಟ್ಟಲಿಲ್ಲ, ಅಭಿವ್ಯಕ್ತ ಆಯಿತು. ಆಕಾಶದಲ್ಲಿ ಆಲ್ರೆಡಿ ಇದೆ. ತುಂಬ ಮಹತ್ವದ ಗಹನ ವಿಷಯ ಇದು. ಆಕಾಶ ಮೂರನೇದ್ದು. ಅದರಿಂದ ನಾನು ಕಲಿತೆ. ಏನು ಕಲ್ತ್ರೆ? ಅಂತರ್ಬಹಿಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ತ್ಯಾ ವ್ಯವಚ್ಛೇದಮಸಂಗಮಾತ್ಮನೋ ಮುನಿರ್ನಭೂವದ್ವಿತತಸ್ಯ ಭಾವಯೇ. ಆಕಾಶದಿಂದ ನಾನು ಕಲ್ತದ್ದು. ಆಕಾಶ ಎಲ್ಲ ಕಡೆಗಿದೆ. ನಮ್ಮ ಸಿದ್ಧಾಂತದಲ್ಲಿ, ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಆಕಾಶ ಎರಡು. ಒಂದು ವ್ಯಾಪ್ತಾಕಾಶ, ಇನ್ನೊಂದು ಭೂತಾಕಾಶ. ಭೂತಾಕಾಶ ಅಂದರೆ ಯಾವ ಆಕಾಶಕ್ಕೆ ಪರಿಮಿತಿ ಇದೆ, ಕೊನೆ ಇದೆ. ಈಗ ತೀರ್ಸೌಟಲ್ಲಿ ನೀರು ತಗೊಂಡು ಆಚಮನ ಮಾಡ್ತೀರಿ, ಯಾವಾಗ ಸಾಧ್ಯ? ತೀರ್ಸೌಟಲ್ಲಿ ಆಕಾಶ ಇದ್ದದ್ದಕ್ಕೆ. ತೀರ್ಸೌಟಲ್ಲೂ ಆಕಾಶ ಇದೆ, ಲೋಟದಲ್ಲೂ ಆಕಾಶ ಇದೆ, ತಂಬಿಗೆಯಲ್ಲೂ ಆಕಾಶ ಇದೆ, ಕೊಡದಲ್ಲೂ ಇದೆ. ಈ ಪದಾರ್ಥಗಳಲ್ಲಿ ಇರುವ ಆಕಾಶ ಅದು ಭೂತಾಕಾಶ. ಅದಕ್ಕೆ ನಾಶ ಉಂಟು. ಕೊಡದಲ್ಲಿ ಆಕಾಶ ಇದೆ, ಕೊಡ ಕೆಳಗೆ ಬಿತ್ತು, ಮಣ್ಣಿನ ಮಡಿಕೆ ಬಿತ್ತು, ಒಡಿತು ಅಂದ್ರೆ ಒಳಗಿದ್ದ ಆಕಾಶ ನಾಶ ಆಯಿತು. ಭೂತಾಕಾಶಕ್ಕೆ ಗಣಪತಿ ಅಭಿಮಾನಿ. ಮಹದ್ ಆಕಾಶಪತಿ ಕರುಣಾಳು ಕೈ ಪಿಡಿದೆ ಅಮ್ಮನುದ್ಧರಿಸೋ ಅಂತ ಜಗನ್ನಾಥದಾಸರು ಆಕಾಶಪತಿ ಅಂತ ಕರೀತಾರೆ. ಭೂತಾಕಾಶಕ್ಕೆ ಗಣಪತಿ, ವ್ಯಾಪ್ತಾಕಾಶಕ್ಕೆ ಜಗನ್ಮಾತೆ ಲಕ್ಷ್ಮೀದೇವಿ. ವ್ಯಾಪ್ತಾಕಾಶವನ್ನೇ ಅವ್ಯಾಕೃತ ಆಕಾಶ ಅಂತ ಕರಿತೇವೆ. ಇದರಿಂದ ನಾನೇನು ಕಲಿತೆ? ಆಕಾಶ ಹೇಗೆ ಎಲ್ಲ ಕಡೆಗೆ ವ್ಯಾಪ್ತವೇ, ಹಾಗೆ ದೇವರು ಎಲ್ಲ ಕಡೆಗೆ ವ್ಯಾಪ್ತ. ಅಂತರ್ಬಹಿಶ್ಚ ದೇವರು ವ್ಯಾಪ್ತನಿದ್ದಾನೆ. ಎಲ್ಲ ಕಡೆಗೆ ದೇವರಿದ್ದಾನೆ. ಇಂಥಲ್ಲಿ ಆಕಾಶ ಇಲ್ಲ ಅಂತಿಲ್ಲ. ಒಬ್ಬರು ನನಗೊಂದು ಪ್ರಶ್ನೆ ಕೇಳಿದರು, ಇಡೀ ಜಗತ್ತು ಸೃಷ್ಟಿ ಮಾಡಿದ ಯಾರು ಅಂತ. ನಾನು ದೇವರು ಅಂದೆ. ಲಂಡನ್ನು, ಅಮೇರಿಕಾ, ಜಪಾನು ಇದನ್ನೆಲ್ಲ ಸೃಷ್ಟಿ ಮಾಡಿದ ಯಾರು? ದೇವರೇ. ಹಾಗಾದ್ರೆ ದೇವರೇ ಎಲ್ಲ ಸೃಷ್ಟಿ ಮಾಡಿದ ಮೇಲೆ ಅಲ್ಲಿ ಹೋದ್ರೆ ಬ್ರಾಹ್ಮಣ್ಯ ಹೋಗತ್ಯಾಕೆ? ಅದು ಭೂಮಿ ತಾನೆ. ಅದು ಭೂಮಿ, ಇದು ಭೂಮಿ. ಇದು ಸೃಷ್ಟಿ ಮಾಡಿದವನು, ಅದು ಸೃಷ್ಟಿ ಮಾಡಿದವನು, ಇಬ್ರು ಒಂದೇ ಅಲ್ವಾ? ಭರತಖಂಡ ಸೃಷ್ಟಿ ಮಾಡಿದ ದೇವರು ಬೇರೆ, ಜಪಾನ್ ಸೃಷ್ಟಿ ಮಾಡಿದ ದೇವರು ಇಬ್ರು ಬೇರೆ ಆಗಿದ್ರೆ ಈ ದೇವರು ನಡೀತದೆ, ಆ ದೇವರು ನಡೆಯಲ್ಲ ಅಂತ ಹಿಂಗೆ ಅನ್ಬಹುದು. ಒಬ್ಬನೇ ಪರಮಾತ್ಮ. ಸೃಷ್ಟಿ ಮಾಡಿದ ದೇವರು ಒಬ್ಬನೇ ಅಂದ ಮೇಲೆ ಒಂದು ಕಡೆಗೆ ಬ್ರಾಹ್ಮಣ್ಯ ಇರುತ್ತೆ, ಇನ್ನೊಂದು ಕಡೆಗೆ ಹೋದ್ರೆ ಬ್ರಾಹ್ಮಣ್ಯ ಹೋಗುತ್ತೆ. ಯಾಕೆ ಅಂತ ಅದಕ್ಕೆ ನಾನು ಅವನಿಗೆ ಹೇಳಿದೆ, ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಮಾತ್ರ ತಿಳಿದಿದ್ದಿ. ಸೃಷ್ಟಿ ಮಾಡುವಾಗಲೇ ಎರಡು ಭಾಗ ಮಾಡಿದ್ದಾನೆ. ಇದು ಕರ್ಮ ಭೂಮಿ, ಅದು ಭೋಗ ಭೂಮಿ. ಅವನೇ ಮಾಡಿದ್ದಿದು. ಕರ್ಮ ಮಾಡೋದಕ್ಕೆ ಭರತಖಂಡದಷ್ಟು ಪವಿತ್ರ ಇಲ್ಲ. ಭೋಗ ಮಾಡೋದಕ್ಕೆ ಅಲ್ಲಿ ಹೋಗಬೇಕು. ನೀವು 90% ನೋಡಿ ಯಾಕೆ ಹೊರದೇಶಕ್ಕೆ ಹೋಗ್ತಾರೆ? ಇಲ್ಲಿ ಸಂಬಳ ಕೊಡಲ್ವಾ? ಇಂಡಿಯಾದೊಳಗೆ ಅವ್ರಿಗೆ ಕೆಲಸ ಇಲ್ವಾ? ಇಂಡಿಯಾದಲ್ಲಿ ಕೆಲಸ ಸಿಗಲ್ವಾ? ಸಂಬಳ ಸಿಗಲ್ವಾ? ಇದ್ರ 10 ಪಟ್ಟು ಸಿಗತ್ತೆ. ಯಾಕಂದ್ರೆ ಭೋಗಕ್ಕಾಗಿ ಹೋಗ್ತಾರಷ್ಟೇ. ಭೋಗ ಮಾಡೋದಕ್ಕೆ ಆ ಭೂಮಿಯಲ್ಲಿ ಹೋಗ್ತಾರೆ ಈಗ ಅದು ಬಿಡಿ. ಈಗ ನಿಮ್ಗೆ ರೂಮ್ ಕೊಟ್ಟಿದ್ದಾರೆ, ರೂಮಲ್ಲೇ ಇದ್ದೀರಾ. ಯಾಕೆ ಪ್ರತಿನಿತ್ಯ ಸ್ನಾನ ಮಾಡಿ ಹಾಲಲ್ಲಿ ಕೂತ್ಕೊಂಡು ಯಾಕೆ ಸಂಧ್ಯಾವಂದನೆ ಮಾಡ್ತೀರಿ? ಸ್ನಾನ ಮಾಡಿ ಅದೇ ಬಚ್ಚಲ ಮನೆಯಲ್ಲಿ ಯಾಕೆ ಸಂಧ್ಯಾವಂದನೆ ಮಾಡಲ್ಲ ಅಂತ ನಾನು ಕೇಳಿದ್ರೆ ನಿಮ್ಮ ಉತ್ತರ ಏನು ಹೇಳಿ? ಬಚ್ಚಲ ಮನೆ ಸಂಧ್ಯಾವಂದನೆಗೆ ಯೋಗ್ಯ ಅಲ್ಲ. ಹಂಗೆ ಹೊರದೇಶಗಳು ಕರ್ಮಕ್ಕೆ ಯೋಗ್ಯವಲ್ಲ. ಇಷ್ಟೇ ಉತ್ತರ. ಇಲ್ಲಿನ ಈಗ ಆ ಪರಿಸ್ಥಿತಿ ಒಳಗೆ ಹೇಳಿರ್ಬೋದು, ಆಗಿನ ಪರಿಸ್ಥಿತಿ ಒಳಗೆ ಹಾಗೆ ಪರದೇಶ ಅದು ಭೋಗ ಭೂಮಿ ಅಂತ ಹೇಳಿರ್ಬೋದು. ಈಗ ಭೋಗಗಳೇನು ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಕಡಿಮೆ. ಹಾ, ಇಂಡಿಯಾದಲ್ಲೇನೆ ಭೋಗ ಇದೆ, ಅಲ್ಲೂ ಭೋಗ ಇದೆ. ಆದರೆ ಇಲ್ಲಿ ಮಾಡುವ ಭೋಗ ಹೆಂಗಿದೆ ಗೊತ್ತಾ? ಭರತಖಂಡದೊಳಗೆ ಕರ್ಮದ ಜೊತೆಗೆ ಭೋಗ ಇದೆ, ಅಲ್ಲಿ ಬರೇ ಭೋಗ ಇದೆ, ಕರ್ಮ ಇಲ್ಲ. ಅದಕ್ಕೆ ಅಧಿಕಾರವೇ ಕೊಟ್ಟಿಲ್ಲ. ಹೇಳಿದ್ನಲ್ಲ, ಬಚ್ಚಲ ಮನೆಯಲ್ಲಿ ಸಂಧ್ಯಾವಂದನೆ ಮಾಡಿದ್ರೆ ಸಂಧ್ಯಾವಂದನೆಗೆ ಹೇಗೆ ಪ್ರಾಶಸ್ತ್ಯ ಇಲ್ವೋ, ಅಲ್ಲಿ ಕರ್ಮ ಮಾಡೋದಕ್ಕೆ ಅಧಿಕಾರ ಕೊಟ್ಟೇ ಇಲ್ಲ. ನೀವು ಹೋದದಕ್ಕೆ ಮಾಡಿದ್ರೆ ಅದು ಒಂದು ಅರ್ಥದಲ್ಲಿ ವೇಸ್ಟ್ ಇದ್ದಂಗೆ, ವ್ಯರ್ಥನೆ. ಯಾಕಂದ್ರೆ ದೇವರೇ ಹೇಳಿದ್ದು, ನೀನು ಕರ್ಮ ಮಾಡೋದಕ್ಕೆ ಈ ಜಾಗ ನಾನು ಸೆಲೆಕ್ಟ್ ಮಾಡಿದ್ದು. ಈಗ ಪ್ರವಚನ ಆದ್ಮೇಲೆ ಶ್ರಾದ್ದ ಕರ್ಮ ಮಾಡಬೇಕು. ಎಲ್ಲಿ ಮಾಡಬೇಕು ನೋಡ್ರಿ, ನಾವಂತೂ ಈ ಜಾಗ ಸೆಲೆಕ್ಟ್ ಮಾಡೀವಿ. ಅಯ್ಯೋ ಇಲ್ಲ, ಯಾಕಂದ್ರೆ ಶ್ರಾದ್ದ ಹೊರಗಡೆ ಎಲ್ಲರೂ ಮಾಡೋಣ, ಅದು ಶ್ರಾದ್ದಕ್ಕೆ ಯೋಗ್ಯ ಅಲ್ಲ. ಹಾಗೆ ಅಲ್ಲಿ ಹೋದ್ಮೇಲೆ ಕರ್ಮ ಮಾಡ್ತೀರಾ. ಇವಾಗ ಇದು ಬಹಳ ದೊಡ್ಡ ವಿಷಯ, ಇದು ಬಹಳ ಗಹನವೂ ಹೋಗುತ್ತೆ. ನೂರಾರು ಜನ, ಅನೇಕ ಜನ ಹೋಗಿ ಅಲ್ಲಿ ಕರ್ಮ ಮಾಡ್ತಾರೆ, ನಿಜ.
ಆ ಕರ್ಮಗಳಿಗೆ ಫಲ ಕೊಡಬೇಕಲ್ಲ, ಫಲ ಕೊಡೋನಂತಾನೆ. ನಾನಿಲ್ಲಿ ಕರ್ಮ ಮಾಡಿದ್ದಕ್ಕೆ ನಾನಂತೂ ಫಲ ಕೊಡಲ್ಲ. ಯಾಕಂದ್ರೆ ನಾನು ಹೇಳಲಿಲ್ಲ ಇದು ಕರ್ಮ ಭೂಮಿ ಅಂತ. ಆಚಾರ್ಯ, ಆದ್ರೆ ಅಲ್ಲಿ ಹೋದ್ಮೇಲೆ ಸ್ವಪ್ನದಲ್ಲಿ ರಾಯರು ಬರ್ತಾರೆ ಅಲ್ಲಿರೋದು ಬಂದಿದೆ, ಅದು ಅದಕ್ಕೆ ಹೇಳ್ತಾರೆ. ಸ್ವಪ್ನದಲ್ಲಿ ರಾಯರು ಬಂದದ್ದಕ್ಕೆ, ಸ್ವಪ್ನ ಅಲ್ಲಿ ಬಿದ್ದ ಮಾತ್ರಕ್ಕೆ ಭೂಮಿಗೂ ಸ್ವಪ್ನಕ್ಕೂ ಸಂಬಂಧ ಇಲ್ಲ. ಸ್ವಪ್ನ ವೈಯಕ್ತಿಕ, ಅದು ಮನುಷ್ಯನಿಗೆ ಸಂಬಂಧಪಟ್ಟದ್ದು, ಭೂಮಿಗಲ್ಲ. ಸ್ವಪ್ನ ವ್ಯಕ್ತಿಗೆ ಸಂಬಂಧಪಟ್ಟದಲ್ವಾ? ಅವನು ಅಮೆರಿಕಾದ ಹೋದ ಸ್ವಪ್ನ ಬೀಳಿ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ವ್ಯಕ್ತಿಯ ಹಿಂದಿನ ಜನ್ಮದ ವಾಸನ ಇದೆ, ಅದಕ್ಕೆ ರಾಯರು ಕನಸಲ್ಲಿ ಬಂದಿದ್ದಾರೆ ಅಂದ ಮಾತ್ರಕ್ಕೆ, ಅಲ್ಲಿ ಹೋದಾಗ ಕನಸು ಬಿದ್ದ ಮಾತ್ರಕ್ಕೆ ಆ ಭೂಮಿ ಏನದಲ್ಲ ಅದು. ಹಾಗಾದರೆ ಭರತಖಂಡದಲ್ಲಿ ಇಲ್ಲಿರುವಾಗ ಕೆಟ್ಟ ಕನಸು ಬಿದ್ದರೆ ಹಾಗಾದ್ರೆ ಈ ಭೂಮಿ ಕೆಟ್ಟದಂತೀರಾ? ಕನಸು ಬೀಳೋದಕ್ಕೆ ಭೂಮಿ ಕಾರಣ ಅಲ್ಲ, ವೈಯಕ್ತಿಕ. ನಿಮ್ಮ ಮನೆಯಲ್ಲಿದ್ದಾಗ ಒಂದು ಕನಸು ಬಿದ್ದಿಲ್ಲ, ಇಲ್ಲಿ ರೂಮಲ್ಲಿ ಕನಸು ಬಿತ್ತು. ಓ ಏನ್ರಿ ನೈಮಿಷಾರಣ್ಯದ್ದು ಏನು ಗೊತ್ತಿಲ್ಲ, ನಮ್ಮ ಮನೇಲಿ ಒಂದು ಕನಸು ಬೀಳಲ್ಲ, ಅರಣ್ಯಕ್ಕೆ ಬಂದ್ರೆ ಕನಸು ಬೀಳುತ್ತೆ, ನೈಮಿಷಾರಣ್ಯ ಕೆಟ್ಟದ್ದು ಅಂತೀರಾ? ಹಾಗಿದೆ. ಇದನ್ನು ಶ್ರೀಮದಾಚಾರ್ಯರು ಸ್ವಪ್ನಗಳ ಬಗ್ಗೆ ಹೇಳುವಾಗ ಸಂದೇಹ ಸೃಷ್ಟಿರಾಗಿ ಅಂತ ಹೇಳ್ತಾರೆ. ಸ್ವಪ್ನ ಪದಾರ್ಥಗಳು ಸತ್ಯ, ಅದರಲ್ಲಿಯೂ ಕೂಡ ಈ ತರಹದ ಸ್ವಪ್ನಗಳಲ್ಲಿ ಹೇಗೆ ಅಲ್ಲಿ ಹೋದಾಗ ಕನಸು ಬೀಳುತ್ತದೆ. ಅಲ್ಲಿ ಹೋದಾಗಲೂ ವಿಚಿತ್ರ ಅಂದ್ರೆ, ನೀವು ನೋಡಿಬೇಕಾದ್ರೆ ಹೊರದೇಶದಲ್ಲಿ ಹೋದಾಗಲೂ ಕನಸು ಬಿದ್ದರೆ ಆ ಕನಸಲ್ಲಿಯೂ ಕೂಡ ಯಾವುದೋ ಭರತಖಂಡದ ಮೂಲೆಯಲ್ಲಿ ಸಂಧಾನ ಮಾಡಿ ಕೂತು ಕನಸು ಬಿದ್ದಿರ್ತದೆ, ಅಮೆರಿಕದಲ್ಲಿ ಕೂತು ಕನಸು ಬೀಳಲ್ಲ. ಒಂದು ಮಾತು ನಾನು ನಿಮ್ಗೆ ಕೇಳ್ತೇನೆ. ಬಲಿಚಕ್ರವರ್ತಿ ಇಂದ್ರಾದಿ ದೇವತೆಗಳ ಸಂಪತ್ತೆಲ್ಲ ಅಪಹಾರ ಮಾಡದ, ಇಡೀ ಸ್ವರ್ಗ ಅವನ ಕೈಯಲ್ಲಿ ಇತ್ತು. ಆದರೆ ಬಲಿಚಕ್ರವರ್ತಿ ಯಜ್ಞ ಮಾಡಿದ್ದೆಲ್ಲಿ? ಯಾಕೆ ಇಲ್ಲಿ ಬಂದ ಅಲ್ಲಿ ಮಾಡಿದ್ರೆ ಬೇಡ ಅಂತಿದ್ರ ಅವನಿಗೆ? ಮತ್ತೆ ಯಾಕೆ ಮಾಡಲಿಲ್ಲ? ಯಾಕೆ ಅಲ್ಲಿ ನಾನು ಅನುಕೂಲಿತ? ಇದಕ್ಕಿಂತ ಹೆಚ್ಚು ಅನುಕೂಲಿತ್ತು ಉಲ್ಟಾ. ಅಲ್ಲಿ ಮನುಷ್ಯ ಲೋಕದಲ್ಲಿ ಮಾಡಿದರೆ ಒಂದು 10 ಜನ ಬೈಯೋರಿದ್ದಾರೆ, ಅಲ್ಲಂತೂ ದೇವತೆಗಳು ಯಾರೇನು ಅನ್ನೋರಿಲ್ಲ. ಸ್ವರ್ಗ ಲೋಕನೇ ಕೈಯಲ್ಲಿ, ಮಹರ್ಲೋಕ ಜನೋಲೋಕ 3 ಲೋಕ ಕೈಯಲ್ಲಿತ್ತು. ಅಲ್ಲಿ ಮಾಡಬೇಕಾಗಿತ್ತು. ಅವನು ಬಂದದ್ದೇ ಕರ್ಮಗಳ ಮಾಡೋದಕ್ಕೆ. ಭೂಮಿ ಶ್ರೇಷ್ಠ, ಭರತಖಂಡ ಶ್ರೇಷ್ಠ ಅಂತ ಓಡಿ ಬಂದ. ಸ್ವರ್ಗನು ಭೋಗ ಭೂಮಿನೇ. ಬ್ರಹ್ಮದೇವರು ಬಂದದಕ್ಕೆ ಕಾರಣ ಇದೆ. ಆ ಗಯಾಸುರನ ಎದೆ ಮೇಲೆ ಕಾಲಿಟ್ಟ ದೇವರು ಅನುಗ್ರಹ ಮಾಡಬೇಕಾಗಿತ್ತು ಅಂತ ಬಂದ್ರು. ಒಂದು ಅರ್ಥದ ಅದು ಸತ್ಯನೇ. ವೆಂಕಟೇಶ್ ಕಲ್ಯಾಣದಲ್ಲಿ ಬರುತ್ತಲ್ಲ, ವೈಕುಂಠಲು ಲಕ್ಷ್ಮೀದೇವಿ ಭಗವಂತನ ವಕ್ಷಸ್ಥಳದಲ್ಲಿದ್ದಾಳೆ. ಭೃಗು ಋಷಿಯರು ಹೋದ್ರು ಕಾಲಿಂದ. ಪರಮಾತ್ಮ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ವೈಕುಂಠ ಬಿಟ್ಟು ಭೂಮಿಗೆ ಯಾಕೆ ಬರಬೇಕು? ವೈಕುಂಠ ಬಿಟ್ಟು ದೇವರಿಗೆ ಬರೋದಿತ್ತಲ್ಲ. ಲಕ್ಷ್ಮೀದೇವಿ ವೈಕುಂಠದಿಂದ ಹೋದದ್ದಕ್ಕೆ ವೈಕುಂಠ ಬಿಡಬೇಕು. ವೈಕುಂಠ ಬಿಡ್ಲಿ, ಸತ್ಯಲೋಕಕ್ಕೆ ಮಗನ ಮನೆಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ದಿನ. ಮಹರ್ಲೋಕಕ್ಕೆ ಹೋಗ್ಬೇಕಾಗಿತ್ತು, ಜನೋಲೋಕಕ್ಕೆ ಹೋಗ್ಬೇಕಾಗಿತ್ತು. ಯಾರು ಬೈತಿದ್ರೆ ಇಲ್ಲೇ ಯಾಕೆ ಬಂದ ಭೂಮಿಗೆ? ಅಲ್ಲಿಯೂ ಕಾರ್ಯ ಮಾಡ, ಅವನ ಕಾರ್ಯ ಎಲ್ಲಾ ಕಡೆ ಮಾಡ್ಬೋದು ಅವನು. ಮೊದಲನೇದು ಇಲ್ಲಿ ಕಾರ್ಯ ಇತ್ತಲ್ಲ, ಇಲ್ಲಿ ಕಾರ್ಯ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ ಅವನು. ಕಾರ್ಯ ಇರಂಗಿಲ್ಲ, ನಮಗೆ ಕಾರ್ಯ ಇರೋ ಹಾಗೆ ಅವನಿಗೆ ಇರಂಗಿಲ್ಲ. ಅವನು ಸಂಕಲ್ಪ ಮಾಡಿ ಬರ್ಬೇಕು ಕಾರ್ಯಕ್ಕೆ. ಒಂದು ಅರ್ಧ ಗಂಟೆ 3/4 ಗಂಟೆ ಇದರ ಬಗ್ಗೆ ಹೇಳ್ತೀನಿ, ಇವಾಗ ಬೇಡ. ಸಕ್ಷೇತ್ರ ನಿರ್ಣಯ ಅಂತಿದೆ ಪಂಚಮ ಸ್ಕಂದ ಭಾಗವತ, ತುಂಬಾ ಚೆನ್ನಾಗಿ ಹೇಳುತ್ತೆ. ಇದು ಹೆಂಗಿದೆ ಅಂದ್ರೆ ವಿಷಯಗಳು ಎರಡೂ ಕಡೆ ಪ್ರಧಾನ ಇಟ್ಬಿಟ್ಟಿದ್ರು, ಬೇಡ. ಆಗ ಏನಾಗಲಿ, ಇವಾಗ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ನಾನೇ ಹೇಳ್ತಿರ್ಬೇಕಾದ್ರೆ, ಇಷ್ಟು ಹೇಳ್ತಿದ್ದೀರಾ ದೊಡ್ಡವರು ಯತಿಗಳೆಲ್ಲ ಹೋಗ್ತಿದ್ದಾರಲ್ಲ ನಿಮ್ದೇನು ಅಂತೀರಿ ಅಲ್ವಾ? ನೆಕ್ಸ್ಟ್ ಪ್ರಶ್ನೆ ನೀವು ಮಾಡೋದೇ ಅದನ್ನ. ಹಾಗಾದ್ರೆ ದೊಡ್ಡವರು ಅಲ್ಲಿ ಹೋಗಿದ್ದಾರನ್ನ ಮಾತ್ರಕ್ಕೆ ಅದು ಒಳ್ಳೆ, ಅದು ಧರ್ಮ ಆಗಲಿಲ್ಲ. ಅದು ಧರ್ಮ ಆಗಲಿಲ್ಲ. ಆಚರಣೆ ಮಾಡುವ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯ. ಅವರಲ್ಲಿ ಯಾರು ಹೋಗಿದ್ದ ಮಾತ್ರಕ್ಕೆ, ಎಲ್ಲರೂ ಹೋದ ಮಾತ್ರಕ್ಕೆ ಅದು ಧರ್ಮ ಆಗಲ್ಲ. ಧರ್ಮ ಏನಿದೆ ಯಾವಾಗಲೂ ನೋಡಿ, ನಾನೇನು ಅನುಷ್ಠಾನ ಮಾಡುತ್ತೇನೆ ಅದು ಧರ್ಮ ಅಲ್ಲ. ಧರ್ಮ ಏನಿದೆ ಅಂತ ತಿಳ್ಕೊಂಡು ನಾನು ಅನುಷ್ಠಾನ ಮಾಡಬೇಕು. ಎರಡಕ್ಕೆ ವ್ಯತ್ಯಾಸ ಇದೆ. ನೀವೇನೇನೋ ಹೇಳ್ಕೊಂತೀರಿ ಅಂತ ಅಂತಾರೆ ಆ ಕಡೆ. ನೀವೇನೇನೋ ಹೇಳ್ಕೊಂತೀರಿ, ನಿಮ್ಗೆ ಬೇಕಂತ ಹೇಳ್ಕೊಂತೀರಿ. ಅಲ್ಲೇನು ತ್ರೈಲೋಕ್ಯಾಚಾರ್ಯ ಮೊದಲನೇದ್ದು ನಾವೇನೋ ಹೇಳ್ಕೊಳ್ಳಿಕ್ಕೆ ಅದಕ್ಕೊಂದು ಆಧಾರ ಇದೆ ಅಲ್ಲ. ಸೃಷ್ಟಿ ಅಲ್ಲ, ಅಷ್ಟು ಸೃಷ್ಟಿಕರ್ತ ನಾವೇ ಆಗ್ಬಿಟ್ರೆ ಮುಗಿದು ಹೋಯ್ತು, ಇನ್ನೇನಿದೆ? ನಾವೇ ಸೃಷ್ಟಿಕರ್ತರಾಗ್ಬಿಟ್ರೆ ಸೃಷ್ಟಿ ಮಾಡಿಕೊಂಡು ಹಂಗೇನೆ. ಈಗ ನಾವಿಲ್ಲಿ ಹೇಳ್ಕೊಳ್ಳೋದಕ್ಕೆ ಹೆಂಗಿದೆ, ಹಂಗೆ ನೀವು ತ್ರೈಲೋಕ್ಯಾಚಾರ ಬಂದ್ರು, ಮಧ್ವ ಅಲ್ಲಿ ಬಂದ್ರು, ಅವ್ರು ಬಂದ್ರು ಅಂತ ನಿಮ್ದು ವಾದನೆ ಇಲ್ಲ. ಅಲ್ಲಿ ಗೊತ್ತಿಲ್ಲ,
ವಾಮನ ಈಗ ಬಂದದ್ದು ವಾಮನ ಪಾದ ಹೋಗಿಲ್ಲ ಅಂತ ಬಂದಿಲ್ಲ, ಅದು ದೇವರ ಸೃಷ್ಟಿ ಅಲ್ಲ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಅದು ದೇವರು ಸೃಷ್ಟಿ ಅಲ್ಲ ಅಂತ ನನ್ನ ವಾದ ಅಲ್ಲ, ಅಲ್ಲಿ ದೇವರು ಇಲ್ಲ ಅಂತ ನನ್ನ ವಾದ ಅಲ್ಲ, ಅದು ಪರಮಾತ್ಮನ ತ್ರಿವಿಕ್ರಮನ ಪಾದದಿಂದ ಬಂದದ್ದಿಲ್ಲ ಅಂತ ವಾದ ಇಲ್ಲ. ಬಂದದ್ದೇ ವಾದ ಬಂದೇ ಅದು ಕರ್ಮ ಭೂಮಿ ಅಲ್ಲ, ಇಷ್ಟೇ ವಾದ. ಹಾಗೆ ಹೇಳಿಬಿಟ್ರೆ ಮತ್ತೆ ಇಲ್ಲಿ ವಿರೋಧ ಬರ್ತದೆ. ಅಂತರ್ಬಹಿಶ್ಚ ಸ್ಥಿರ ಜಂಗಮೇಶು, ಇಡೀ ದೇಶದಲ್ಲಿ ಆಕಾಶದಂತೆ ದೇವರು ವ್ಯಾಪ್ತ ಅಂದ್ರೆ ಅವ್ರು ಲಂಡನ್ದಲ್ಲೂ ಇದ್ದಾನೆ, ಅಲ್ಲೇ ಬೇಕು. ಯಾಕಂದ್ರೆ ಅಲ್ಲೂ ಆಕಾಶ ಇದೆ, ಅಲ್ಲೂ ಪೃಥ್ವಿ ಇದೆ. ನನ್ನ ಪ್ರಶ್ನೆ ಇದ್ದದ್ದು ದೇವರು ಎಲ್ಲಾ ಕಡೆಗಿದ್ದಾನೆ ಇಲ್ಲ ಅಂತ ಪ್ರಶ್ನೆ ಬಂದೇ ಇಲ್ಲ. ವಾಮನ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ತ್ರಿವಿಕ್ರಮ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ. ಅಷ್ಟೇ ಯಾಕೆ, ನಮ್ಮ ಭರತ ಖಂಡದಲ್ಲಿ ಮಣ್ಣಿನ ಕಣಕಣಗಳಲ್ಲಿ ದೇವರು ಇರೋ ಹಾಗೆ ಲಂಡನ್ನಲ್ಲೂ ಅಮೆರಿಕಾದಲ್ಲೂ ಕಣಕಣಲ್ಲಿ ದೇವರಿದ್ದಾನೆ, ಅದರ ಪ್ರಶ್ನೆ ಬಂದಿಲ್ಲ. ಬಂದದ್ದು ನಮಗೆ, ದೇವರ ಬಗ್ಗೆ ಬಂದಿಲ್ಲ. ಅವನು ಎಲ್ಲಾ ಕಡೆಗಿದ್ದಾನೆ. ನಾವು ಹೋದದ್ದಕ್ಕೆ ಮನುಷ್ಯರಿಗೆ ಮಡಿ ಮೈಲಿಗೆ ದೇವರಿಗಿಲ್ಲ. ಇದು ಬಹಳ ಮಹತ್ವದ ಮಾತು. ಅವನು ಅಮೆರಿಕಾದಲ್ಲಿದ್ರು ಅವನಿಗೇನಿಲ್ಲ, ನಾವು ಹೋದದಕ್ಕೆ ನಮಗೆ ದೇವರು ಮಾಡಿಟ್ಟಿದ್ದಾನೆ ಕರ್ಮಭೂಮಿ ಅಂತ ಹೊರತು ಅಲ್ಲಿ ದೇವರಿದ್ದಾನೆ ಇಲ್ಲ ಅಂತಲ್ಲ. ಕರ್ಮಭೂಮಿ ಎಲ್ಲಿಯವರೆಗೆ, ಅದಕ್ಕೂ ಭಾಗವತವೇ ಉತ್ತರ ಕೊಟ್ಟಿದೆ. ಕೃಷ್ಣ ಸಾರೋಥ ದೇಶ. ನೀವು ನೋಡಿ ಭರತ ಖಂಡದಲ್ಲಿ ಇರುವಾಗ ಕರ್ಮಗಳ ಮಾಡೋದಕ್ಕೆ ಏನು ಆಸಕ್ತಿ, ಏನು ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಬರುತ್ತೆ, ಅಷ್ಟು ಆ ದೇಶಗಳಲ್ಲಿ ಇರಲ್ಲ. ಮಾಡ್ತಾರೆ, ಬಿಡಬೇರದು ಅಂತ ಮಾಡ್ತಾರೆ. ಮೊಟ್ಟ ಮೊದಲನೇದ್ದು ಸೂರ್ಯೋದಯ ಸೂರ್ಯಾಸ್ತಗಳಲ್ಲಿ ವ್ಯತ್ಯಾಸ ಆಗತ್ತೆ. ಎಷ್ಟೊತ್ತಾಗತ್ತೆ, ಎಷ್ಟೊತ್ತನಾಗ್ಲಿ ಹಾಗಲ್ಲ. ಅಕ್ಷಾಂಶ ರೇಖಾಂಶಗಳಿಂದ ವ್ಯತ್ಯಾಸವಾದದ್ದು ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಇಲ್ಲಿ ಆಗೋದಕ್ಕೂ ಅಲ್ಲಿ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. 90% ಇಲ್ಲಿ ಹಗಲಾದಾಗೆಲ್ಲ ರಾತ್ರಿ ಆಗತ್ತೆ. ಅದನ್ನ ನಾನು ಮೊದಲೇ ಹೇಳಿದ್ದೀನಿ ಅಲ್ಲ, ಅದನ್ನ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ. ಪ್ರಾರಂಭದಲ್ಲೇ ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ. ಈಗ ಹೆಂಗಾಗಿದೆ ಅಂದ್ರೆ, ನಾನು ಮನಸ್ಸಿಗೆ ಇಲ್ಲಿ ಮನೆಯಲ್ಲಿ ಮಾಡಿ ರೂಢಿ ಆಗಿದೆ. ಅಲ್ಲೂ ಅವ್ರು ಸಂಧಾನ ಮಾಡ್ತಾ, ಅಯ್ಯೋ ನಮ್ಮ ಮಗ ಅಮೆರಿಕ ಹೋದ್ರು ಸಂಧಾನ ಮಾಡಿ ಬರೋ ಕೆಲವರು ಹೇಳ್ತಾರೆ, ಅಲ್ಲೂ ಹೋದ್ರು ಸಂಧಾನ ಮಾಡ್ತಾನೆ, ಅಲ್ಲೂ ದೇವಸ್ಥಾನಕ್ಕೆ ಹೋಗಿ. ನಾನು ಅಲ್ಲಿ ದೇವರಿಲ್ಲ ಅಂತ ನನ್ನ ಪ್ರಶ್ನೆ ಬಂದೇ ಇಲ್ಲ. ಇಲ್ಲಿ ದೇವಸ್ಥಾನ ಇರುವಾಗ ಅಲ್ಲೂ ದೇವಸ್ಥಾನ ಇದೆ, ಅಲ್ಲೂ ಅರ್ಚಕರಿದ್ದಾರೆ, ಅಲ್ಲೂ ಪೂಜೆ ನಡೆಯುತ್ತೆ. ದೇವರಿಗೆ ಯಾವ ನಿರ್ಬಂಧಗಳಿಲ್ಲ, ಸಕಲ ಗುಣ ಪರಿಪೂರ್ಣ, ಎಲ್ಲವನ್ನ ಮೀರಿದವ, ಅವನ ಅನಂತ ದೇಶ ಕಾಲಗಳಲ್ಲಿದ್ದಾನೆ. ಆದರೆ ನಿನಗೆ ಅಂತ ಕೊಟ್ಟದ್ದು, ಮನುಷ್ಯ ಜನ್ಮ ಅಂತ ಕೊಟ್ಟ ನಿನಗಿದೆ, ಮಡಿ ಮೈಲಿಗೆ ನಿನಗಿದೆ. ಈಗ ಇವನ್ ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಹೋಗ್ತಾರೆ, ಅವರ 10 ದಿನ ಸೂತಕ ಆಗತ್ತೆ. ಸೂತಕ ಆದ ಮೇಲೆ 13ನೇ ದಿನ ಅವ್ರ ವೈಕುಂಠ, 14ನೇ ದಿನ ವೈಕುಂಠ ಆಗತ್ತೆ. ಅದಾದ ಮೇಲೆ 1 ವರ್ಷ ಮನೆಯಲ್ಲಿ ಯಾವ ಹಬ್ಬಗಳಿಲ್ಲ. 1 ವರ್ಷ ಎಷ್ಟೋ ಜನ ಮನೆಯಲ್ಲಿ ದೇವರ ಪೂಜೆ ಮಾಡಲ್ಲ. ಯಾರ ಮನೆಯಲ್ಲಿ ದೇವರ ಪೂಜೆ ಮಾಡಲ್ಲ, ಎಷ್ಟೋ ಜನ ಮನೆಯಲ್ಲಿ ಶ್ರಾವಣ ಮಾಸ ಗೌರಿ ಇಲ್ಲ. ಹಾಗಾದ್ರೆ 1 ವರ್ಷ ನೀವೇನು ಮಾಡಲ್ಲ ಅಂದ್ರೆ 1 ವರ್ಷ ಊಟನೂ ಮಾಡಬಾರ್ದು. ನೀವು 1 ವರ್ಷ ಊಟಕ್ಕೆ ಹೋಗೋದು ಯಾರೋ ಕರೆದ್ರೆ ಊಟಕ್ಕೆ ಹೋಗ್ಲಿಕ್ಕೆ ಬರ್ತದೆ. 1 ವರ್ಷ ನೀವೆಲ್ಲ ಮಾಡ್ಲಿಕ್ಕೆ ಬರ್ತದೆ. 1 ವರ್ಷ ಹಬ್ಬ ಇಲ್ಲ. ನಿಮಗ್ರಿ ಸೊಪ್ತಕ ದೇವರಿಗೆ ಯಾಕೆ? ವರಮ ಲಕ್ಷ್ಮಿ ಕೊಡಿಸೋದಕ್ಕೇನಿದೆ, ಗಣಪತಿ ಕೊಡಿಸೋದಕ್ಕೇನಿದೆ? ಸೂತಕ ಇರೋದು ದೇವತೆಗಳಿಗೆ, ದೇವರಿಗಲ್ಲ. ಅದು ಹೇಳಿದ್ದೇನು ಅಂದ್ರೆ, ಮನೆಯಲ್ಲಿ ಯಾರಾದರೂ ಹೋದ್ರೆ 1 ವರ್ಷ ಆಡಂಬರ ಹೆಚ್ಚು ಮಾಡಬೇಡಿ. ಬಹಳ ಜನರನ್ನ ಕರೆದು ಆಡಂಬರ ಮಾಡಬೇಡಿ. ಮದುವೆಗಳಿಗೆಲ್ಲ ಅಟೆಂಡ್ ಆಗಬೇಡಿ. ಯಾಕಂದ್ರೆ ಹೋದ ಪಿತೃಗಳು ವರ್ಷದವರೆಗೆ ಇನ್ನು ಆಂದವೇ ದಾರಿಯಲ್ಲಿರ್ತಾರೆ. ಅವರು ಹೋಗೋದೇ ಯಮಲೋಕಕ್ಕೆ 1 ವರ್ಷ ಆದ ಮೇಲೆ ಅನ್ನೋದಕ್ಕಾಗಿ 1 ವರ್ಷದಲ್ಲಿ ಮಾಡಬೇಡಿ. ಇಷ್ಟೇ ಅರ್ಥವೇ ಹೊರತು ಎಲ್ಲ ಬಿಡ್ತಾರೆ. ದೇವರ ಪೂಜೆ ಮಾಡಬಾರ್ದು, ನಮ್ಮ ಮನೆಯಲ್ಲಿ ವರಮಲಕ್ಷ್ಮಿ ಇಲ್ಲ, ಗಣಪತಿ, ಉಳಿದದೆಲ್ಲ ಮಾಡ್ತಾರೆ. ಪಟಾಕಿ ಹೊಡಿತಾರೆ. ಅಷ್ಟೇ ಯಾಕೆ, ಹೊಸ ಸೀರೆ ತಗೊಂಡು ಎಷ್ಟೋ ಕಡೆಗಂತೂ ಮದುವೆ ಮುಂಚೆ ಮಾಡ್ತಿದ್ದಾರೆ. 1 ವರ್ಷದವರೆಗೆ ಕಾಯ್ಲಿಕ್ಕೆ ಏನಾಗಿರ್ತದೆ, ಮೊದಲೇ ಫಿಕ್ಸ್ ಆಗಿರ್ತದೆ. ಇವ್ರು ಹೋಗೋದಕ್ಕಿಂತ ಮೊದಲೇ ಮದುವೆ ಮುಂಜುವೆ ಫಿಕ್ಸ್ ಆಗಿರ್ತದೆ. ಇವ್ರು ಹೋಗ್ಬಿಡ್ತಾರೆ, ಅಜ್ಜ ಕಲ್ಯಾಣ ಮಂಟಪ ಎಲ್ಲ ಬುಕ್ ಆಗಿದೆ, ಅಡ್ವಾನ್ಸ್ ಕೊಟ್ಟಾಗಿದೆ ಅಂತಾರೆ. ಮದುವೆ ಮುಂಜುವೆನೇ ಮಾಡ್ತಿದ್ದಾರೆ. ಸ್ವತಃ ಅಜ್ಜ ಹೋದ್ರೆ ಮೊಮ್ಮಗಂದು. ಅದಕ್ಕೆಲ್ಲ ನಿಮಗೆ ಒಪ್ಪಿಗೆ ಇದೆ, ನಿಮ್ಮ ಮನಸ್ಸಿಗೆ ಬಂದಾಗ ಬರುತ್ತೆ. ಗಣಪತಿ ಕೊಡಿಸ್ಲಿಕ್ಕಿಲ್ಲ, ವರಮಹಾಲಕ್ಷ್ಮಿ ಅಂದ್ರೆ ಒಂದು ಅರ್ಥದಲ್ಲಿ ಮೈಗಳತನ ಅನ್ಬೇಕಟ್ಟು. ಒಟ್ಟಿಗೆ ಅದು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ. ಅವನಿಗೆ ಎಲ್ಲಿದೆ, ಲಕ್ಷ್ಮಿಗೆ ಎಲ್ಲಿದೆ? ಮೈಲಿಗೆ ಪೂಜೆ ಮಾಡೋ ನಿನಗಿದೆ, ನೀನು ಕೂಡಿಸಯ್ಯ ಲಕ್ಷ್ಮಿಯನ್ನ. ಆದರೆ ಪ್ರತಿ ವರ್ಷದಲ್ಲಿ 16 ಜನ ಹೆಣ್ಮಕ್ಳನ್ನು ಕರೆದು ಅದನ್ನು ಮಾಡಬೇಡ. ಇದನ್ನ ಹೇಳ್ಬೇಕಾದ್ರೆ ನೀವು ಕೃಷ್ಣಾಪುರಾಣದಲ್ಲಿ ಶ್ರೀಮದ್ ಆಚಾರ್ಯರು ಚಕ್ರಾಂಕಿತ ಎಲ್ಲಿದೆಯೋ ಅಲ್ಲಿ ಅವ್ರು ಹೇಳಿರೋದು ದೇಶ ಅಲ್ಲಿದ್ರೆ ಅದೆಲ್ಲ ಪ್ರತಿ ಯೋಜನೆಯಲ್ಲಿ ಅದರ ಪಾವಿತ್ರತೆ ಇರುತ್ತೆ ಅಂತಾರಲ್ಲ, ಅದಕ್ಕೇನು ಹೇಳ್ತೀರಾ?
ಚಕ್ರಾಂಕಿತ ಎಲ್ಲಿ ತೊಗೊಂಡೋದ್ರು ಅದು ಪವಿತ್ರತೆ ಇರುತ್ತೆ, ಆ ಜಾಗನೇ ಪವಿತ್ರತೆ ಬರುತ್ತೆ. ಕೃಷ್ಣ ಅದರಲ್ಲೇ ಉತ್ತರ ಇದೆ, ತೆಗೆದು ನೋಡಿ. ಅಲ್ಲ ಕೃಷ್ಣಾಮೃತ ಮಹಾರಣವದಲ್ಲೇ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಚಕ್ರಾಂಕಿತ ಎಲ್ಲಿ ತಗೊಂಡು ಹೋಗೋದಲ್ಲ, ಅದು ಎಲ್ಲಿ ಇರತ್ತೋ. ಚಕ್ರಾಂಕಿತ ಹುಟ್ಟೋದು ಎಲ್ಲಿ, ಅಲ್ಲಿ ನೀವು ತಗೊಂಡು ಹೋಗೋದಲ್ಲ, ನೀವು ಕೈಯಾಗಿ ತಗೊಂಡು ಹೋಗೋದಲ್ಲ. ಚಕ್ರಾಂಕಿತ ಎಲ್ಲಿ ಉದ್ಭವ ಆಗತ್ತೋ ಆ ದೇಶ. ನೀವು ಬ್ಯಾಗ್ನ ಹಾಕೊಂಡು ಎಲ್ಲ ಇಳ್ಳ ಲಂಡನ್ಗೆ ಹೋಗ್ತಾರೆ, ಜಪಾನ್ಗೆ ಹೋಗ್ತಾರೆ, ಅದಲ್ಲ. ಅದು ಉದ್ಭವ ಆಗೋ ದೇಶ, ಅದು ಗೋಮತಿ ನದಿ ತೀರ, ಚಕ್ರಾಂಕಿತ ಸನ್ನಿಧಾನ ದ್ವಾರಕ. ಹಾಗಾಗಿ ಭರತ ಕಂಡಟ್ಟೆ, ಅಲ್ಲಿ ಉತ್ತರ ಇದೆ ಅದಕ್ಕೆ. ನಾವು ಬ್ಯಾಗಲ್ಲಿ ಹಾಕೊಂಡು ಹೋಗೋದಕ್ಕಲ್ಲ. ನೀವು ಬ್ಯಾಗಲ್ಲಿ ಹಾಕೊಂಡು ಎಲ್ಲ 12 ದೇಶ ಕಂಟ್ರಿ ಓಡಾಡಿ ಬರ್ತೀರಿ. ಆ ಚಕ್ರಾಂಕಿತ ಎಲ್ಲ ಕಡೆ ಹೋಯ್ತು ಅಂತ ಮಡಿಯಲ್ಲಿಕ್ಕಾಗಲ್ಲ. ಚಕ್ರಾಂಕಿತ ಉದ್ಭವ ಆಗುವ ಸ್ಥಳ. ಶಾಲಿಗ್ರಾಮ ಉದ್ಭವ ಆಗೋದು ಗಂಡಕಿ ನದಿ, ಅದು ಇಲ್ಲಿ ಮಾತ್ರ ಇದೆ, ಹೊರದೇಶದಲ್ಲಿ ಇಲ್ಲ ಅನ್ನೋದಕ್ಕಾಗಿ ಭರತಖಂಡ ಪವಿತ್ರ. ಯಾಕೆ? ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ ವೈಕುಂಠ ಲೋಕ ಬಿಟ್ಟು ಭರತಖಂಡಕ್ಕೆ ಹಾಕೋದ, ಲಂಡನ್ಗೆ ಹೋಗಿ ಯಾಕೆ ಶಿಫ್ಟ್ ಆಗಲಿಲ್ಲ? ಅಲ್ಲೂ ತಿರುಪತಿ. ಇವಾಗ ನೀವು ದೇವಸ್ಥಾನ ಕಟ್ಟೋದು ಬೇಡ, ದೇವರು ಬಂದು ನಿಂತದ್ದು ಶ್ರೀರಂಗಪಟ್ಟಣ, ಶ್ರೀರಂಗನಾಥ ಭರತಖಂಡದಲ್ಲೇ ಇದೆ, ತೋತಾದ್ರಿ ಭರತಖಂಡದಲ್ಲೇ ಇದೆ, ಶಾಲಿಗ್ರಾಮ ಕ್ಷೇತ್ರ ಗಂಡಕಿ ಭರತಖಂಡದಲ್ಲೇ ಇದೆ. ಯಾಕೆ ದೇವರಿಗೆ ತಲೆ ಇರಲಿಲ್ವಾ? ಅವನೇ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದು. ಒಂದು ಲಂಡನ್ನಲ್ಲಿ, ಒಂದು ಅಮೆರಿಕದಲ್ಲಿ, ಒಂದು ಜಪಾನಲ್ಲಿ ತಾನೇ ಪ್ರತ್ಯಕ್ಷವಾಗಿ ಬಂದು ಕೂತ್ಕೋಬೇಕಾಗಿತ್ತಲ್ಲ. ಸ್ವಯಂ ವ್ಯಕ್ತ ಕ್ಷೇತ್ರಗಳು ಭರತಖಂಡ ಬಿಟ್ಟು ಬೇರೆ ಕಡೆಗೆ ಹಾಕಿಲ್ಲ. ಇವಾಗ ನೀವು ಸ್ಥಾಪನೆ ಮಾಡೋದು ಬೇಡ. ಇವಾಗ ನೀವಲ್ಲಿ ಹೋಗಿ ದೇವಸ್ಥಾಪನೆ ಇವತ್ತು ಅಲ್ಲಿ ಲಂಡನ್ ನಲ್ಲೂ ಅಮೆರಿಕದಲ್ಲೂ ಒಂದು ವೆಂಕಟೇಶ್ವರ ದೇವಸ್ಥಾಪನೆ ಮಾಡಬೇಡ. ನೇರವಾಗಿ ವೆಂಕಟೇಶ್ವರ ಇಲ್ಲಿ ಇರಬಾರ್ದಾಗಿತ್ತು, ಅಲ್ಲಿ ಹೋಗ್ಬೇಕಾಗಿತ್ತು. ಆಯ್ತಪ್ಪ, ಶ್ರೀರಂಗನಾಥನಾಗಿ ನಾನು ಭರತದಲ್ಲಿದ್ದೇನೆ, ಭರತಖಂಡದಲ್ಲಿ ವೆಂಕಟೇಶ್ವರನಾಗಿ ನಾನು ಅಲ್ಲಿರ್ತೀನಿ ಅನ್ಬೇಕಾಗಿತ್ತು ಅವನು. ಎಲ್ಲ ಕ್ಷೇತ್ರಗಳು ಅಷ್ಟೇ. ಯಾಕೆ? ಎಲ್ಲ ನದಿಗಳು, ಎಲ್ಲ ಕ್ಷೇತ್ರಗಳು. ಸೂತಾಚಾರ ಶೌನಕರು ನೈಮಿಷಾರಣ್ಯಕ್ಕೆ ಯಾಕೆ ಬಂದ್ರು? ಯಾಕೆ ಲಂಡನ್ಗೆ ಹೋಗ್ಲಿಲ್ಲ? 18 ಪುರಾಣ ಹೇಳಲಿಕ್ಕೆ ವೀಸಾ ಇರ್ಲಿಲ್ವೋ, ಪಾಸ್ಪೋರ್ಟ್ ಇರ್ಲಿಲ್ವೋ, ಅಥವಾ ಏನು? ನನ್ನ ಅಭಿಪ್ರಾಯ ನಿಮ್ಗೆ ಅರ್ಥ ಆಗಿರುತ್ತೆ. ನಾನು ಹೇಳ್ತಾ ಇರೋದು ಅಂತರ್ಬಹಿಷ್ಠ ಸ್ಥಿರ ಜಂಗಮೇಶು. ದೇವರೆಲ್ಲ ಕಡೆ, ಅನಂತ ದೇಶದಲ್ಲಿ, ಅನಂತ ಕಾಲದಲ್ಲಿ, ಮಣ್ಣಿನ ಕಣಗಳಲ್ಲಿ ದೇವರು ವ್ಯಾಪ್ತನಿದ್ದಾನೆ. ಅವನ ವ್ಯಾಪ್ತಿಯೊಳಗೆ, ಅವನ ಸನ್ನಿಧಾನೊಳಗೆ ಏನೂ ಎಳ್ಳಷ್ಟಿಲ್ಲ. ಅಲ್ಲಿ ಹರಿಯುವ ನೀರಲ್ಲೂ ದೇವರು, ಅಲ್ಲಿ ಬಳಸುವ ಗಾಳಿಯಲ್ಲೂ ದೇವರು, ಹೊರದೇಶದಲ್ಲಿ ಇರುವ ಮಣ್ಣಿನ ಕಣ ಯಾಕೆ, ಅಲ್ಲಿ ತಿನ್ನುವ ಆಹಾರದಲ್ಲೂ ದೇವರಿದ್ದಾನೆ. ನನ್ನ ಪ್ರಶ್ನೆ ಅಲ್ಲಿಲ್ಲ, ದೇವರ ವಿಷಯದಲ್ಲಿ ನನ್ನ ಪ್ರಶ್ನೆ ಇಲ್ಲ. ವಾಮನ ರೂಪ ಪರಮಾತ್ಮನಿಗೆ ದಾನ ಕೊಡುವಾಗ ತ್ರಿಪಾದ ಭೂಮಿಯೊಳಗೆ ಲಂಡನ್ನು ಬಂದಿತ್ತು, ಅಮೆರಿಕಾನು ಬಂದಿತ್ತು, ಎಲ್ಲಾನು ಬಂದಿತ್ತು, ಅದರಲ್ಲಿ ಎಳ್ಳಷ್ಟು ಮಾತಿಲ್ಲ. ಪ್ರಶ್ನೆ ಬಂದದ್ದು ನಾವಲ್ಲಿ ಹೋಗೋದಕ್ಕೆ ದೇವರು ನಮಗೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಹೋದರೆ ಬ್ರಾಹ್ಮಣ್ಯವನ್ನ ಕಳ್ಕೊಂಡ ಹಾಗೆ. ಯಾಕಂದ್ರೆ ನಿನಗೆ ಅಂತ ನಾನು ಕರ್ಮಭೂಮಿ ಮಾಡಿಟ್ಟದ್ದಿಲ್ಲ. ಏಕಾಹಂ ಜಪಹೀನಶ್ಚ ಸಂಧ್ಯಾಹೀನೋ ದಿನತ್ರಯೇ ದ್ವಾದಶಾಹ ಮನಗ್ನಿಶ್ಚ ಶೂದ್ರ ಏವ ನ ಸಂಶಯ. ಅಲ್ಲಿ ಹೋಗ್ಬೋದು, ತಪ್ಪಿಲ್ಲ. ಅಷ್ಟೇ ಯಾಕೆ ಈಗ ನೋಡಿ, ಹೊರದೇಶಕ್ಕೆ ಹೋಗೋದೇ ನಿಷಿದ್ಧ ಅಂತ ಮಾಡಿದರೆ, ಶ್ರೀರಾಮಚಂದ್ರ ನೇಪಾಳಕ್ಕೆ ಹೋಗಿ ಸೀತಾದೇವಿಯನ್ನು ಮದುವೆ ಮಾಡಿಕೊಂಡದ್ದು ಜನಕಪುರಿ, ನೇಪಾಳದಲ್ಲಿರೋದು. ಆಗಿನ ಕಾಲದಲ್ಲಿ ಅದು ಶಾಲಿಗ್ರಾಮ ಕ್ಷೇತ್ರ ಆದದ್ದರಿಂದ, ಈಗದು ನೇಪಾಳ ಬೇರೆ ಕಂಟ್ರಿ ಆದರೂ ಶಾಲಿಗ್ರಾಮ ಕ್ಷೇತ್ರವಾದದ್ದರಿಂದ ಅಲ್ಲಿ ಯಾತ್ರೆಗೆ ಅವಕಾಶ ಇದೆ. ಯತಿಗಳು ಹೋಗ್ತಾರೆ, ಯತಿಗಳೆಲ್ಲ ಕಡೆ ಹೋಗ್ತಾರೆ. ಹಾಗೆ ಮಾತು ಬೇರೆ. ಅದಕ್ಕಾಗಿ ಹೇಳೋದು ಅನಂತ ಗುಣ ಪರಿಪೂರ್ಣನಾದ ಅಲ್ಲೂ ಕಾರಣ ಇದೆ. ಅಲ್ಲೂ ಶ್ರೀಲಂಕಾ. ಈಗ ಮೊದಲನೇ ತಿಳ್ಕೊಳ್ರಿ, ಕೇವಲ ಆ ದೇಶಗಳಿಗೆ ಹೋದದ್ದಕ್ಕೆ ಮೈಲಿಗೆಲ್ಲ, ಹೋಗುವ ರೀತಿಯಲ್ಲೂ ಮೈಲಿಗೆ ಇದೆ. ಎರಡೂ ಇದೆ ಅಲ್ಲಿ. ಹೊರದೇಶಗಳಲ್ಲಿ ಮೈಲಿಗೆ ಪ್ರಧಾನವಾಗಿ, ಈಗ ಹೇಳಿದ್ರಲ್ಲ, ನಾವೆಲ್ಲರೂ ಭೂಮಿಯ ಮೇಲೆ ಓಡಾಡೋರು, ಭೂಮಿಯನ್ನು ಆಶ್ರಯಿಸಿಕೊಂಡಿರೋರು. ಒಂದರ್ಥದಲ್ಲಿ ಭೂಮಿಯಿಂದ ಮೇಲೆ ಬಂದ್ರೆ ಮೈಲಿಗೆ. ಹಾಗಾಗಿ ಶುದ್ಧ ಮಡಿಯಿಂದ ಮಾಡೋರು ಫ್ಲೈಟ್ ಹತ್ತೋದೇ ಇಲ್ಲ. ಎಲ್ಲ ಪೀಠಾಧಿಪತಿಗಳನ್ನ ನೋಡಿ, ಪ್ರಾಯ ಇಲ್ಲ ಇಂಡಿಯಾದಲ್ಲೇ ಓಡಾಡಲಿ, ಅನುಕೂಲತೆ ಬೇರೆ. ಶುದ್ಧವಾಗಿ ಯಾವುದೇ ಊರಿಗೆ ಹೋಗಲಿ, ಈ ಊರಿಂದ ಆ ಊರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು 4 ಕಡೆ ಪೂಜಾ ಮಾಡ್ತಾರೆ ಹೊರತು ಇವತ್ತಿನವರೆಗೆ ನಮ್ಮ ಸ್ವಾಮಿಗಳ ಫ್ಲೈಟ್ ಹತ್ತಿಲ್ಲ. ಅದು ಕಾರಣ. ಈಗ ಬಿಡಿ, ಸ್ವಾಮಿಗಳನ್ನ ದೊಡ್ಡವರನ್ನ ಬಿಡಿ, ಅನಂತ ಗುಣ ಪರಿಪೂರ್ಣ ದೇವರು, ಹನುಮಂತ ದೇವರು, ಗಾಳಿ ದೇವರು, ವಾಯುದೇವರು, ಅವರಿಗೇನು ಮಡಿ ಮೇಲಿಗಿಲ್ಲ. ಅವರು ಲಂಕಾಪಟ್ಟಣಕ್ಕೆ ಹೋದದ್ದು ಹೇಗೆ? ಹಾರಿ ಹೋದರು. ಹನುಮಂತ ದೇವರೇ ಲಂಕೆಗೆ ಹಾರಿ ಹೋಗುವುದಕ್ಕೆ ಸಾಧ್ಯ ಇರುವಾಗ ರಾಮನಿಗೆ ಹಾರಿ ಹೋಗೋದಕ್ಕೆ ಸಾಧ್ಯ ಇತ್ತೋ ಇಲ್ಲೋ?
ಇತ್ತು. ಅಷ್ಟೇ ಯಾಕೆ, ಸೀತಾದೇವಿಯನ್ನ ಕಂಡು ಬಂದ ಮೇಲೆ ಎಲ್ಲ ವಾರ್ತೆ ಹೇಳ್ತಾರೆ. ಲಂಕಾಪಟ್ಟಣದ ವಾರ್ತೆ ಹನುಮಂತ ದೇವರು ಹೇಳಿದರು. ರಾಮದೇವರಿಗಂತಾರೆ, ನನ್ನ ಹೆಗಲ ಮೇಲೆ ನೀವು ಕೂತ್ಕೊಳ್ಳಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ರಾವಣ ಕುಂಭಕರ್ಣರ ಸಂಹಾರ ಮಾಡಿ ಸೀತಾದೇವಿಯನ್ನ ಕರ್ಕೊಂಡು ಬರೋಣ ಅಂದಾಗ, ಹಾಗೆ ಹೇಳಿ ಅಕಸ್ಮಾತ್ತಾಗಿ ಹನುಮಂತನ ಹೆಗಲ ಮೇಲೆ ಕೂತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇತ್ತು. ಸೇತುವೆ ಕಟ್ಟುವ ಅವಶ್ಯಕತೆ ಏನಿತ್ತು ರಾಮನಿಗೆ? ಸೇತುವೆ ಕಟ್ಟದ್ ಯಾಕೆ? ನೆಲ ಬಿಟ್ಟು ಮೇಲೆ ಹೋಗಬಾರದು ಅಂತ. ಭೂಮಿ ಬಿಟ್ಟು ಮೇಲೆ ಹೋಗೋದಕ್ಕೆ ರಾಮನಿಗೆ ಸಾಧ್ಯ ಇರಲಿಲ್ವಾ? ಸ್ವತಃ ಅಲ್ಲ, ಅವನಿಗೆ ಮಡಿ ಮೇಲಿಗೆ ಇಲ್ಲ, ನಾನು ಹೇಳ್ತಿಲ್ಲ. ಸರ್ವಜ್ಞನಾದ ಭಗವಂತ ಮೇಲೆ ಹಾರು ಹೋದ್ರು ಅವನಿಗೇನು ಮಡಿ ಮೇಲಿಗಿಲ್ಲ. ಅವನು ಹಾರೋದು ಬೇಡ, ಗರುಡ ಇದ್ದ ಕರ್ಕೊಂಡು ಹೋಗ್ತಿದ್ದ. ಹನುಮಂತನೇ ಹೇಳ್ದ, ನಾನು ಹೊತ್ಕೊಂಡು ಹೋಗ್ತೇನೆ ಅಂತ. ಅಷ್ಟೇ ಯಾಕೆ, ಸೀತಾದೇವಿಯನ್ನ ಅಲ್ಲಿ ಭೇಟಿಯಾದಾಗಲೂ ರಾಮ ಇಲ್ಲಿ ಬರೋವರೆಗೆ ಯಾಕೆ ಕಾಯ್ತೀರಿ? ಇನ್ನು ರಾಮ ಬಂದು ರಾವಣ ಕುಂಭಕರ್ಣ ಸಂಹಾರ ಮಾಡಬೇಕು, ನಿಮ್ಮನ್ನು ನೋಡೋದಕ್ಕೆ ಬಂದೀನಿ, ಈಗ ನನ್ನ ಹೆಗಲ ಮೇಲೆ ಕೂತ್ಕೊಂಡ್ರೆ ಕರ್ಕೊಂಡು ಹೋಗ್ತೇನಂತಾನೆ. ಲಂಕಾಪಟ್ಟಣಕ್ಕೆ ಸೀತಾದೇವಿಯನ್ನ ಮಾತಾಡಿಸ್ಕೊಳ್ಳಿಕ್ ಬಂದಾಗೆ ಹೇಳ್ತಾನೆ, ನಾನು ಬರಲ್ಲ ಅಂದ್ರು. ಸೇತುವೆ ಕಟ್ಟಿದ್ದು ರಾಮನಿಗೆ ಮೇಲೆ ಹಾರ ಹೋಗ್ಲಿಕ್ಕೆ ಬರಲ್ಲ ಅಂತೂ ಅಲ್ಲ, ಅವನಿಗೆ ಏನೂ ಬೇಡ ರೀ, ಸರ್ವಜ್ಞ ಅನಂತ ಸರ್ವೋತ್ತಮ ಅವನು. ಈ ಕ್ಷಣದಲ್ಲಿ ನಾನು ಲಂಕಾದಲ್ಲಿ ಇರಲಿ ಅಂತ ಇಚ್ಛೆ ಪಟ್ಟ ಕ್ಷಣದಲ್ಲಿ ಅಲ್ಲಿರ್ತಾನವ. ಅನಂತ ಸಾಮರ್ಥ್ಯ ಅವನಿಗೆ. ಸೇತುವೆ ಕಟ್ಟಿದ್ರು. ಟೀಕಾರ್ಯರು ಸುಧಾದಲ್ಲಿ ಹೇಳ್ತಾರಲ್ಲ, ಸೇತು ದರ್ಶನ, ನಮ್ಮೆಲ್ಲರ ಪಾಪ ಪರಿಹಾರ ಆಗತ್ತೆ ಅಂತ ಸೇತುವೆ ಕಟ್ಟದ್ದು. ಇರಲಿ, ಇದು ದೊಡ್ಡ ವಿಷಯ, ಇನ್ನೊಂದ್ಸಲ ಚರ್ಚೆ ಮಾಡೋಣ. ಇಲ್ಲ, ಪ್ರಮಾಣಗಳನ್ನ ಇಟ್ಟುಕೊಂಡು, ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಪ್ರಮಾಣಗಳನ್ನ ಇಟ್ಟುಕೊಂಡು ಸತ್ಕ್ಷೇತ್ರ ನಿರ್ಣಯ ಅಂತ ಒಂದು ದೊಡ್ಡದಿದೆ, ಅದನ್ನ ಇಟ್ಕೊಂಡು ನಾವೆಲ್ಲ ಮಾಡೋಣ. ಈ ಸದ್ಯದಲ್ಲಿ ಇಷ್ಟು ತಿಳ್ಕೊಳ್ಳಿ. ನಾನು ಮತ್ತೆ ಹೇಳ್ತೇನೆ, ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗೆ ಹೇಳಿದ್ದೇನೆ. ಅಂತರ್ಬಹಿಷ್ಠ ಸ್ಥಿರಜಂಗಮೇಶು, ಅನಂತ ದೇಶ ಕಾಲಗಳಲ್ಲಿ ದೇವರು ವ್ಯಾಪ್ತ. ದೇವರ ವ್ಯಾಪ್ತಿಯೊಳಗೆ, ದೇವರ ಸನ್ನಿಧಾನದೊಳಗೆ ವ್ಯತ್ಯಾಸ ಇಲ್ಲ, ಎಲ್ಲ ಕಡೆಗಿಲ್ಲ. ಈಗ ಮಡಿಯಿಂದ ಆಚಾರಗಳು ಊಟಕ್ಕೆ ಕೂತಿದ್ದಾರೆ, ಮಡಿಯಿಂದ ಬಡಿಸ್ತಿದ್ದಾರೆ. ಒಬ್ಬ ವ್ಯಕ್ತಿ ಮೈಲಿಗೆಯವನು ಬರ್ತಾನೆ, ಮಡಿಯಿಂದ ಇವನು ಸಾರು ಬಡಿಸ್ತಿದ್ದ, ಮೈಲಿಗೆ ವ್ಯಕ್ತಿ ಇವನಿಗೆ ಮುಟ್ಟಿದ, ಆಗೇನಾಯ್ತು? ನಾನೇನು ಕೇಳ್ತೇನೆ ಪ್ರಶ್ನೆ, ಮೈಲಿಗೆಯವನು ಇವನಿಗೆ ಮುಟ್ಟಿದ್ದಕ್ಕೆ ಇವ ಮೈಲಿಗೆ ಆದ, ಹಂಗೆ ಇವನು ಅವನಿಗೆ ಮುಟ್ಟಿರ್ತಲ್ಲ, ಅವ ಮಡಿ ಯಾಕಾಗಲಿಲ್ಲ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅವನು ಮೈಲಿಗೆ, ಇವನು ಮಡಿ. ಇವನು ಅವನಿಗೆ ಮುಟ್ಟಿದಾಗ ಇವನು ಅವನಿಗೆ ಮುಟ್ಟಿದ್ದಾನೆ, ಅವನು ಇವನಿಗೆ ಮುಟ್ಟಿದಾಗ ಇವನು ಮೈಲಿಗೆ ಆದ್ನಲ್ಲ, ಇವನು ಮುಟ್ಟಿದ್ದಕ್ಕೆ ಅವನು ಮಡಿಯಾಗಬೇಕಾಗಿತ್ತು, ಯಾಕಾಗ್ಲಿಲ್ಲ? ಅಶುದ್ಧವಾಗಿ ಶುದ್ಧ ಆಗೋದಿಲ್ಲ, ಇವನು ಅಶುದ್ಧ ಮಾಡಿದ. ಶುದ್ಧ ಇರ್ತಾನ ಅಶುದ್ಧ ಇರ್ತಾನಲ್ಲ, ಶುದ್ಧ ಅಶುದ್ಧ ಅಲ್ಲ. ಆ ಮೈಲಿಗೆ ಅವನಿಗೆ ಮುಟ್ಟಿದ್ದಕ್ಕೆ ಆ ಒಂದು ಬಕೆಟ್ ಸಾರು ಹೊರಗಿಡ್ತಿರೋ ಇಲ್ಲೋ? ಅವನ ಮೈಲಿಗೆ ಮುಟ್ಟಿದಾರಪ್ಪ, ಅದ್ರ ಮಡಿಯವ್ರಿಗೆ ಬಡಿಸ್ಬೇಡ ಇಡ್ತಾರೆ, ಯಾಕೆ ಹಂಗೆ ಮಾಡ್ತೀರಿ? ಆ ಮೈಲಿಗೆ ಅವನು ಇವನು ಮುಟ್ಟಿದ್ದಕ್ಕೆ ಮಡಿಯಾದ. ಹಾಗಾದ್ರೆ ಒಬ್ಬ ವ್ಯಕ್ತಿ ಸ್ನಾನ ಮಾಡಿ ಮಡಿಲಿ ಆಗ್ಬೋದು, 20 ಜನ ಮೈಲಿಗೆ, ಇವನೆಲ್ಲರಿಗೂ ಪಟ ಪಟ ಮುಟ್ಟಿ ಬಿಡ್ತಾನೆ, ಅವರೆಲ್ಲ ಮಡಿ ಆಗಿಬಿಡ್ತಾರೆ, ಮುಗಿದೇ ಹೋಯ್ತಲ್ಲ. ಏನಿದೆ ಉತ್ತರ ಹೇಳ್ರಿ ಇದಕ್ಕೆ? ಅದೇ ಈಗ ಒಬ್ಬ ವ್ಯಕ್ತಿ ಮೈಲಿಗೆಯಿಂದ ಬಂದ, ಒಬ್ಬ ವ್ಯಕ್ತಿ ಮಡಿಯಿಂದ ಸಾರು ಬಡಿಸ್ತಿದ್ದ, ಅವನಿಗೆ ಮುಟ್ಟಿದ್ದಕ್ಕೆ ಇವ ಮೈಲಿಗೆ ಆದ. ಅದೇ ರೀತಿ ಸ್ವಾಮಿಗಳು ಕಾರಲ್ಲಿ ಇಳಿದು ಬಂದರು, ಎಲ್ಲೋ ಬೇರೆ ಕಡೆಗೆ ಭಿಕ್ಷಾ ಮುಗಿಸ್ಕೊಂಡು ಬರ್ತಾರೆ, ಸ್ವಾಮಿಗಳು ಬರ್ತಿದ್ರು, ಇವರು ಸಾರು ಬಡಿಸ್ತಿದ್ದ, ಬರುವಾಗ ಸ್ವಾಮಿಗಳ ಶಾಟಿ ಅವನಿಗೆ ತಾಕಿತ್ತು, ಆಗ ಅವ ಮೈಲಿಗೆ ಆದ್ನ? ಆಗಿಲ್ಲ ಅಂತೀರಿ? ಹಾ, ಅವರು ಮೈಲಿಗೆನೇ ಇದ್ದಾರೆ. ನಿಮ್ಮ ಉತ್ತರ, ಆಗ ಉತ್ತರ ಏನ್ ನಿಮ್ದು? ಒಬ್ಬ ವ್ಯಕ್ತಿ ಮೈಲಿಗೆಯಿಂದ ಬಂದು ಮುಟ್ಟಿದ್ರೆ ಮಡಿಯವನು ಮೈಲಿಗೆ ಆದ ಅಂತೀರಿ, ಸ್ವಾಮಿಗಳು ಮೈಲಿಗೆಯಿಂದ ಬಂದು ಅವನನ್ನು ಮುಟ್ಟಿದ್ರೆ ಮಡಿ ಅಂತೀರಿ. ಯಾಕಂದ್ರೆ ಅವರಲ್ಲಿ ದೇವರ ಸನ್ನಿಧಾನ ಹೆಚ್ಚು ಅಂತೀರಿ. ಇದನ್ನೇ ಹೇಳೋದು. ಭರತ ಖಂಡದಲ್ಲಿ ಏನು ಪರಮಾತ್ಮನ ಸನ್ನಿಧಾನ ಇದೆ, ಅಷ್ಟು ಸನ್ನಿಧಾನ ಅಲ್ಲಿ ದೇವರಿಟ್ಟಿಲ್ಲ ಅನ್ನೋದಕ್ಕಾಗಿ ಅವ್ರ ಕರ್ಮಭೂಮಿ ಅಲ್ಲ ಅಂತ ದೇವರೇ ಮಾಡಿದ್ದು. ಇಷ್ಟೇ ಹೇಳೋದು ನಾನು. ಸನ್ನಿಧಾನ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗ್ತದೆ. ದೇವರ ಸನ್ನಿಧಾನ ಎಲ್ಲರೂ ಕಡಿಮೆ ಆಗೋದು ಇಲ್ಲ. ಆಚಾರ್ಯ ಫೋನ್ ಮಾಡಿ ಕೇಳ್ರಿ, ನಿಮ್ಗೆ ಅವ್ರು ಹೇಳಿದ್ರೆ ತಲೆಗೆ ಹೋಗುತ್ತಲ್ಲ. ಇಲ್ಲೇ ನಮ್ಮಲ್ಲೇ ಇದೆ, ಈಗ ಉತ್ತರ ಕೊಟ್ನಲ್ರಿ. ಸ್ವಾಮಿಗಳಲ್ಲಿ ನಿಮ್ಮಲ್ಲಿ ಸನ್ನಿಧಾನ ಒಂದೇನಾ ಬೇರೆನಾ? ಅಲ್ಲ, ಈಗ ಸ್ವಾಮಿಗಳಲ್ಲಿ ದೇವರ ಈಗ ದಕ್ಷ ಪ್ರಜಾಪತಿ ಸಭಾಮಂಟಪಕ್ಕೆ ಬಂದಾಗ ರುದ್ರದೇವರು ಎದ್ದು ನಿಂತು ಸ್ವಾಗತ ಮಾಡಲಿಲ್ಲ, ಕೋಪ ಬಂತು, ಶಾಪ ಕೊಟ್ಟ. ಯಾಕೆ ಹೇಳಲಿಲ್ಲ ಅಂತ ಪಾರ್ವತಿ ರುದ್ರದೇವರಿಗೆ ಕೇಳ್ತಾರೆ. ಬ್ರಹ್ಮದೇವರು ಕೂತಿದ್ರು ಪಕ್ಕದಲ್ಲಿ, ಕೂತ್ರೇನಾಯಿತು ಅಂದ್ರೆ, ಬ್ರಹ್ಮದೇವರಲ್ಲಿ ಅಂತರ್ಯಾಮಿಗ ನಿಮ್ಮಲ್ಲೂ ಇದ್ದಾನಲ್ಲ ಅಂದ್ರೆ ನನಗಿಂತ ಸನ್ನಿಧಾನ ಹೆಚ್ಚು ಅಂತಾರಲ್ಲಿ. ದೇವರಿಗೆ ತಾರತಮ್ಯ ಹೇಳ್ತಿಲ್ಲ, ಸನ್ನಿಧಾನಕ್ಕೆ ತಾರತಮ್ಯ ಉಂಟು. ಒಂದು ಮಾತು ನಿಮ್ಗೆ ಹೇಳ್ತೇನೆ, ಸನ್ನಿಧಾನದಲ್ಲಿ ನೀವು ತಾರತಮ್ಯ ಒಪ್ಪಲಿಲ್ಲ ಅಂದ್ರೆ
ಸನ್ನಿಧಾನದಲ್ಲಿ ತಾರತಮ್ಯ ಒಪ್ಪಲಿಲ್ಲ ಅಂದ್ರೆ, ಈಗ ಓಡಾಡುವ ಈ ಕಲ್ಲು ಇದೆಯಲ್ಲ, ಈ ಕಲ್ಲು ದೇವರಿದ್ದಾನೋ ಇಲ್ಲೋ? ಶಾಲಿಗ್ರಾಮನ ಯಾಕೆ ಪೂಜೆ ಮಾಡ್ತೀರಿ? ಈ ಕಲ್ಲನ್ನು ಯಾಕೆ ಅಭಿಷೇಕ ಮಾಡಲ್ಲ? ಉತ್ತರ ಏನವಾಗ? ನೀವು ಕೂತಿರುವ ಕುರ್ಚಿಯಲ್ಲಿ ದೇವರಿದ್ದಾನೆ, ಕುರ್ಚಿಗೆ ಅಭಿಷೇಕ ಮಾಡಿ ತೀರ್ಥ ತಗೊಳ್ಳಿ. ನೀವು ಹಾಕೊಳ್ಳೋ ಚಪ್ಪಲಿಯಲ್ಲಿ ದೇವರಿದ್ದಾನೆ, ಅಭಿಷೇಕ. ಅವನೇನು ಹೇಳ್ತೀರಿ? ಇದ್ರಿಗಿಲ್ಲ ಸನ್ನಿಧಾನ. ಅಲ್ಲಿ ಸನ್ನಿಧಾನ ಒಪ್ಪಲೇಬೇಕು ನೀವು. ಸನ್ನಿಧಾನದಲ್ಲಿ ತಾರತಮ್ಯ ಒಪ್ಪಲೇಬೇಕು. ಇಲ್ಲ ಅಂದ್ರೆ ಎಲ್ಲಾ ಕಡೆಗೂ ದೇವರ ಸಮಾನ ಸನ್ನಿಧಾನ ಇದೆ ಅಂತಾದರೆ ಅಭಿಷೇಕ ನಾಳೆ ದಿನ ನಿಮ್ಮ ಚಪ್ಪಲಿಯನ್ನು ಇಟ್ಟು ಪಂಚಾಮೃತ ಅಭಿಷೇಕ ಮಾಡಿ, ಅದಕ್ಕೆ ಅಭಿಷೇಕ ಮಾಡಿ ತೀರ್ಥ ಕೊಡದೆ ತಗೊಳ್ಬೇಕು. ಏನು ಫಲನೇ ಇಲ್ಲ, ಅಶುದ್ಧ ಆಗ್ತಾನೆ, ಅದಕ್ಕೆಲ್ಲ ವೇಸ್ಟ್ ಅನ್ನೋದು ಅದು ಕಡಿಮೆ ಸರಿ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಕಟ್ಟಾಗಿ ಬರ್ತಾನೆ, ಇಲ್ಲಿ ಪತ್ರ ಮನೆ ಮಾಡಿದ್ರೆ ಹೇಗಾಗ್ತದೋ ಅಲ್ಲಿ ವೇಸ್ಟ್ ಏನಾಗಲ್ಲ, ಒಂದು ಕಿಂಚಿತ್ ಬರ್ತದೆ, ಜಾಸ್ತಿ ಬರೋಲ್ಲ. ಯಾರು ಕೊಡಬೇಕು? ಕಿಂಚಿತ್ ಯಾರು ಕೊಡಬೇಕು? ಬರ್ತದೆ. ಈಗ ನೋಡಿ, ಪುಣ್ಯ ಪಾಪ, ಪುಣ್ಯ ಪಾಪ ಏನ್ ಹೇಳ್ತದೆ ಅಲ್ಲಿ? ಎಲ್ಲಿದೆ? ಯಾವ ಶಾಸ್ತ್ರದಲ್ಲಿದೆ ಹೇಳಿ? ಏನ್ ಹೇಳ್ತಿದೆ? ದೇವರು ಬೇಡ ಅಂತ ಹೇಳಿದರು, ಅದನ್ನು ಭೋಗಭೂಮಿ ಅಂತ ಹೇಳಿದರು, ಅಲ್ಲಿ ಹೋಗಿ ಮಾಡಿದ್ರೆ ಕಿಂಚಿತ್ ಬರ್ತದೆ ಅಂತ ಯಾವ ಶಾಸ್ತ್ರದ ಹೇಳಿದೆ? ಹಂಗೆ ಹೇಳಿಬಿಟ್ರೆ ಶಾಸ್ತ್ರಕ್ಕೆ ಒಂದ್ ಕಡೆ ಬೇಡ ಅನ್ನತ್ತೆ, ಇನ್ನೊಂದ್ ಕಡೆ ಹೋಗಿ ಮಾಡಿದ್ರೆ ಕಿಂಚಿತ್ ಬರುತ್ತೆ ಅಂದ್ರೆ ಶಾಸ್ತ್ರಕ್ಕೆ ಮರ್ಯಾದೆನೇ ಇಲ್ಲ ಅಂತ ಆಗತ್ತೆ. ಆಮೇಲೆ ದೇಶಾಂತರದಲ್ಲಿ, ಹೊರದೇಶದಲ್ಲಿ ಕರ್ಮ ಮಾಡಿದ್ದಕ್ಕೆ ಕಿಂಚಿತ್ ಫಲ ಬರುತ್ತೆ. ಕೊಡೋರು ಯಾರು? ಫಲ ಕೊಡೋರು ಯಾರು? ದೇವರೇ ಕೊಡಬೇಕು. ಅವನೇ ಕೊಟ್ಟ ಅಂದ್ರೆ ಅವನೇ ಯಾಕೆ ಡಿಸೈಡ್ ಮಾಡ್ಬೇಕು ಆಗ್ಲಿ ಹೋಗಬಾರದು ಅಂತ? ಹಾಗಾದ್ರೆ ಇಲ್ಲಿದ್ರೆ ಮಾಡಿದ್ರೆ ಬರ್ತದೆ, ಅಲ್ಲಿ ಹೋದ್ರು ಮಾಡಿ ಬರ್ತದೆ ಅಂತ ಶಾಸ್ತ್ರಕ್ಕೆ ವಿರೋಧ ಬರಬೇಕಾಗತ್ತೆ. ಶಾಸ್ತ್ರ ಏನ್ ಬಿಡ್ರಿ, ಒಂದೊಂದ್ ತರ ಮಾತಾಡ್ತದೆ, ಒಬ್ರಿಗೆ ಒಂಥರ ಹೇಳ್ತದೆ, ಒಬ್ರಿಗೆ ಇಲ್ಲೊಂದು ಹೇಳ್ತದೆ, ಅಲ್ಲೊಂದು ಹೇಳ್ತದೆ. ಅಂತರ್ಬಹಿಷ್ಠ ಸ್ಥಿರ ಜಂಗಮೇಶೋ. ಅನಂತ ದೇಶ ಕಾಲಗಳಲ್ಲಿ ದೇವರು ವ್ಯಾಪ್ತನಿದ್ದಾನೆ. ಹೇಗೆ ಪರಮಾತ್ಮ ಕಣಕಣಗಳಲ್ಲಿ ವ್ಯಾಪ್ತನಿದ್ದಾನೋ ಅವನ ವ್ಯಾಪ್ತಿಯೊಳಗೆ ಪ್ರಶ್ನೆ ಇಲ್ಲ, ಅವನ ಸನ್ನಿಧಾನದಲ್ಲಿ ಹೆಚ್ಚು ಕಡಿಮೆ ಇದೆ. ಹಾಗೆ ಆಕಾಶ ಹೇಗೆ ಎಲ್ಲ ದೇಶಗಳಲ್ಲಿ ವ್ಯಾಪ್ತವೋ ಪರಮಾತ್ಮನು ಹಾಗೆ ಎಲ್ಲ ಕಡೆಗೆ ವ್ಯಾಪ್ತ ಅನ್ನೋದನ್ನ ನಾನು 3ನೇದ್ದು ಆಕಾಶದಿಂದ ಕಲಿತೆ. ಮೊದಲನೇದ್ದು ಪೃಥ್ವಿ, 2ನೇದ್ದು ವಾಯು ಗಾಳಿ, 3ನೇದ್ದು ಆಕಾಶ. 4ನೇದ್ದು ನನಗೆ ಪಾಠ ಕಲಿಸಿದ ಗುರು ಅಂದ್ರೆ ನೀರು, ಒಂದು ಆಪ. ನೀರಿನಿಂದ ಏನು ಕಲ್ತ್ರಿ ಅಂದ್ರೆ, ನೀರಿನಲ್ಲಿ ಬಹಳ ದೊಡ್ಡ ಗುಣ ಸ್ನೇಹ, ಹೊಂದಾಣಿಕೆ, ಎಲ್ಲರನ್ನ ಕೂಡಿಸೋದು. ಇಡೀ ಪ್ರಪಂಚದಲ್ಲಿ ನೋಡಿ ನೀವು, ಕೈಯಲ್ಲಿ ಗೋಪಿಚಂದನ ಹಚ್ಕೊಳ್ಬೇಕಾದರೆ ಅದನ್ನ ತೆಗೆಯೋದಕ್ಕೆ ನೀರೇ ಹಾಕಿರ್ಬೇಕು. ಈಗ ಒಂದು ಬುಟ್ಟಿಯೊಳಗೆ ಒಂದಿಷ್ಟು ಗೋಧಿ ಹಿಟ್ಟು ಹಾಕೊಳ್ಳಿ, ಚಪಾತಿ ಮಾಡಬೇಕು ಅಂತ, ಮಧ್ಯದಲ್ಲಿ ತೆಗ್ಗು ಮಾಡಿ 1-2 ಸೌಟು ಒಂದು ವಾಟಕ ನೀರು ಹಾಕಿ 1-2 ನಿಮಿಷ ಬಿಡಿ, ಇಡೀ ಗೋಧಿ ಹಿಟ್ಟು ಒಳಗೆ ಎಳ್ಕೊಳ್ತದೆ. ನೀರಿನಲ್ಲಿರುವ ದೊಡ್ಡ ಗುಣ ಅದನ್ನು ಕಲಿತೆ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಾಧುರ್ಯಸ್ತೀರ್ಥವನ್ರಣಾಂ ಮುನಿ ಪುನಾತ್ಯಘಾನ್ ಮಿತ್ರ ಈಕ್ಷಣ ಸ್ಪರ್ಶ ಕೀರ್ತನೈ. 2 ಕಲ್ತಿ ಅಂತಾರೆ ಭೂಮಿಯಿಂದ, ನೀರಿನಿಂದ. ಮೊದಲನೇದು ನೀರಿನಲ್ಲಿ ಸ್ನೇಹ ಅನ್ನುವ ಗುಣ ಇದೆ, ಎಲ್ಲರನ್ನ ಹತ್ರ ಮಾಡಿಕೊಳ್ಳುವ ಗುಣ. ನೋಡಿ, ನಮ್ಮ ಜೀವನದೊಳಗೆ 90% ನಾವು ಬಳಸೋದು ನೀರು. ಅಡಿಗೆ ಮಾಡೋದಕ್ಕೆ ನೀರು ಬೇಕು, ಮಾಡಿದ ಅಡಿಗೆ ತಿಂದ ಮೇಲೆ ಜೀರ್ಣ ಆಗೋದಕ್ಕೆ ನೀರು ಬೇಕು, ಮಾಡಿದ ಪಾತ್ರೆ ತೊಳೆಯೋದಕ್ಕೆ ನೀರು ಬೇಕು, ಊಟ ಮಾಡಿದ ಎಂಜಿರುಗೋಮ ಮಾಡ್ಲಿಕ್ಕೆ ನೀರು ಬೇಕು, ಮತ್ತೆ ಮಾರನೇ ದಿನ ಸ್ನಾನ ಮಾಡ್ಲಿಕ್ಕೆ ನೀರು ಬೇಕು, ನಾನು ಮಡಿ ಅಂತ ಆಗೋದಕ್ಕೆ ನೀರು ಬೇಕು. ಆದರೆ ಒಂದು ಮಾತು ಸತ್ಯ, ನೀರಿನಲ್ಲಿ ಮಾಧುರ್ಯ ಅಂತ ಒಂದು ಗುಣ ಇರುತ್ತೆ, ಸಿಹಿತನ. ನೀವು ನೋಡಿಬೇಕಾದ್ರೆ ಈಗ ಒಂದು ಇವಾಗೆಲ್ಲ ಮಾಡ್ತಾರೆ, ಒಂದು ಪಾತ್ರೆ ಒದ್ದೆ ಇದೆ, ಮೈಲಿಗಿಂದ ಪಾತ್ರೆ ಒದ್ದೆ ಇದೆ, ಆ ಪಾತ್ರೆ ಮಡಿಯವರು ಅಡಿಗೆಗೆ ತಗೋಬೇಕು. ಏನ್ ಮಾಡಬೇಕು? ಮೈಲಿಗೆ ಇದ್ದವರು ಒರೆಸಿ ಕೊಡಬೇಕು. ಒರೆಸೋದಕ್ಕೆ ಇವ್ರ ಹತ್ರ ಬಟ್ಟೆ ಇಲ್ಲ, ನೀರು ಹೊಡೆದು ತಗೋ ಅಂತಾರೆ. ಈ ಪದ್ಧತಿ ಅದನ್ನೋ ಇಲ್ಲೋ? ನೀರು ಹೊಡೆದು ತಗೋ ಅಂದ್ರೆ ಆ ಮಡಿ ವ್ಯಕ್ತಿ ನೀರು ಹೊಡಿತಾನೆ, ಆಲ್ರೆಡಿ ಮೈಲಿಗೆ ನೀರಿದೆ ಪಾತ್ರೆಯಲ್ಲಿ. ಇವನು ಮಡಿಯವನು ಹೊಡೆದರೆ ಆ ಪಾತ್ರೆಯಲ್ಲಿರುವ ನೀರು ಮೈಲಿಗೆನೇ ಆಯ್ತು, ಇವನು ಹೊಡೆದದ್ದು. ಯಾಕೆ? ಆಲ್ರೆಡಿ ಮೈಲಿಗೆ ಇದೆ. ಅದು ಹೆಂಗ್ ಮಡಿ ಆಯ್ತು? ಮಡಿ ನೀರು ಸೇರ್ಲಿ, ಮಡಿ ನೀರು ಎಲ್ಲಿ ಸೇರಿದೆ? ಆಲ್ರೆಡಿ ಇದ್ದ ಮೈಲಿಗೆ ನೀರಲ್ಲಿ ಸೇರಿದೆ. ಪಾತ್ರೆ ಒದ್ದೆ ಇದೆ, ಒದ್ದೆ ಪಾತ್ರೆ ಮೈಲಿಗೆ ಇದೆ, ಮೈಲಿಗಿರುವ ನೀರಲ್ಲಿ ನೀವು ಹಾಕಿದ ಮಡಿ ನೀರು ಸೇರಿತು, ಆ ನೀರನ್ನು ಮೈಲಿಗೆ ಆಯಿತು, ಆದ್ರೆ ಹೊಡೆದದ್ದಕ್ಕೆ ಮಡಿ ಆಯಿತು ಅಂತೇಳಿ.
ಯಾಕೆಂದ್ರೆ ಸ್ವಚ್ಛ ಪ್ರಕೃತಿ, ಇನ್ನೊಬ್ಬರಿಗೆ ಶುದ್ಧಿ ಮಾಡುವ ಗುಣ ನೀರಲ್ಲಿ ಇದೆ. ಸ್ನಾನ ಮಾಡಿದರೆ ನಾವು ಮಡಿಯಾದಿವಿ ಅಂತೀವಿ, ಅಥವಾ ಏನೋ ಒಂದು ಪಾತ್ರೆ ಹೊಲಸಾಗಿದ್ರೆ ಹುಂಚೆಣ್ಣು ಹಚ್ಚಿ ತೊಳೆದ್ರೆ, ನೀರು ಹಾಕಿ ಸ್ವಚ್ಛ ತೊಳೆದ್ರೆ ಶುದ್ಧ ಆಯಿತು ಅಂತೀವಿ. ಇನ್ನೊಂದು ವಸ್ತುವನ್ನ ಪವಿತ್ರ ಮಾಡುವ ಗುಣ ನೀರಿನಲ್ಲಿ ಇದೆ. ಹಾಗೆ ನಾವು ಒಬ್ಬ ವ್ಯಕ್ತಿ ಹೇಗಿರಬೇಕು, ತಾನು ಆಡುವ ಮಾತಿನಿಂದ, ತಾನು ಮುಟ್ಟೋದರಿಂದ, ತನ್ನ ಈ ಕ್ಷಣ ಅಂದ್ರೆ ನೋಡೋದರಿಂದ ಇನ್ನೊಬ್ಬರಿಗೆ ಪಾವಿತ್ರ್ಯ ಕೊಡುವಂತಹ ವ್ಯಕ್ತಿ ಇರಬೇಕು. ಅದನ್ನ ನೀರಿನಿಂದ ಕಲಿತೆ. 3 ಹೇಳ್ತಾರೆ ನೋಡಿ, ಈ ಕ್ಷಣ ಸ್ಪರ್ಶ ಕೀರ್ತನೈಹಿ. ಈ ಕ್ಷಣ ಅಂದ್ರೆ ನೋಡು, ಕೇವಲ ಕಣ್ಣಿನಿಂದ ನೋಡಿದ್ರೆ ಸಾಕು, ದೃಷ್ಟಿ ಬಿದ್ದರೂ ಸಾಕು. ತನ್ನ ಕಣ್ಣಿನ ದೃಷ್ಟಿಯಿಂದ ಇನ್ನೊಬ್ಬರಿಗೆ ಪಾವಿತ್ರ್ಯವನ್ನ ಮಾಡುವ ಸಾಮರ್ಥ್ಯ ಯಾರಲ್ಲಿ ಇರುತ್ತೆ ನೋಡಿ, ಅವರನ್ನೇ ಜ್ಞಾನಿಗಳು, ಸಜ್ಜನರು ಅಂತ ಕರೆಯೋದು. ತಾನು ಮುಟ್ಟಿದ್ರೂ ಸಾಕು, ಆ ವಸ್ತು ಪವಿತ್ರವಾಗತ್ತೆ. ಈ ಕ್ಷಣ ಅಂದ್ರೆ ನೋಡೋದು, ಸ್ಪರ್ಶನ ಅಂದ್ರೆ ಮುಟ್ಟೋದು, ಅಥವಾ ಕೀರ್ತನ ಅಂದ್ರೆ ಬಾಯಿಯಿಂದ ಹೇಳೋದು. ಇದು 3 ಮನುಷ್ಯನನ್ನ ಪವಿತ್ರ ಮಾಡುತ್ತೆ. ಅದನ್ನ ನಾನು ನೀರಿನಿಂದ ಕಲಿತೆ. ಹರಿದ್ವಾರ ಯಾತ್ರೆಗೆ ಹೋಗಿದ್ರಿ, ಇವಾಗ ನೀವೆಲ್ಲ ಯಾತ್ರೆ ಮುಗಿಸ್ಕೊಂಡು ಹೋಗ್ತೀರಿ, ನಿಮ್ಮ ಬಳಗದವರಿಗೆಲ್ಲ ಹೇಳ್ತೀರಿ 1 ವಾರ ಹೀಗೆಲ್ಲ ಹೋಗಿ ಬಂದ್ವಿ ಅಂತ. ಓ, ಕಾಶಿಯಲ್ಲಿ ಗಂಗಾ ಸ್ನಾನ ಹೇಗಾಯ್ತು? ಅಯ್ಯೋ ತುಂಬ ಚೆನ್ನಾಗಾಯ್ತು, ಗಂಗಾ ಸ್ನಾನ ಮಾಡಿ ದಂಡಿಯಲ್ಲೇನೆ ಶ್ರಾದ್ದ ಆಯಿತು. ನಿಮಗೆ ಅವರು ನಮಸ್ಕಾರ ಮಾಡ್ತಾರೆ. ಅಲ್ಲಿ ನಮ್ಗೆ ಯಾಕೆ ನಮಸ್ಕಾರ? ಅಯ್ಯೋ, ಗಂಗಾ ಸ್ನಾನ ಮಾಡಿ ಬಂದಿದ್ದೀರಿ, ಗಂಗಾ ಸ್ನಾನ ಮಾಡಿಕೊಂಡು ಬಂದಿದ್ದೀರಿ ಅಂತ ನೀವು ಹೇಳಿದ್ರೆ ನಿಮ್ಗೆ ನಮಸ್ಕಾರ ಮಾಡ್ತಾರೆ. ನೀವು ಹೋಗಿ ಹೇಳಿ, ಕಾಶಿಗೆ ಹೋಗಿದ್ದೆ, ಗಂಗಾ ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಮೈ ಜ್ವರ ಇತ್ತು, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿದೆ, ಆಗ ಯಾರು ನಮಸ್ಕಾರ ಮಾಡ್ತಾರೆ ನಿಮ್ಗೆ? ಅಲ್ಲ, ಬೈಯೋದು ಬಿಡೋದು ನಿಮ್ಮ ವೈಯಕ್ತಿಕ ಇರಲಿ. ಕಾಶಿಗೆ ಹೋದೆ, ನಮ್ಮ ದುರ್ದೈವರೇ, ಅವತ್ತಿನ ದಿನ ಜ್ವರ ಬಂತು, ಬಚ್ಚಲಲ್ಲೇ ಸ್ನಾನ ಮಾಡಿದೆ ಅಂತ ನಮಸ್ಕಾರ ಮಾಡೋದು ಬಿಡಿ. ಹೌದಾ? ಹೋಗ್ಲಿ ಬಿಡಿ, ಮತ್ತು ಮುದ ಮಾಡುವಂತೆ ನಮಸ್ಕಾರ ಮಾಡಲ್ಲ ನಿಮಗೆ. ಗಂಗಾ ಸ್ನಾನ ಪಟ್ನೆ ಬೀಳ್ತಾರೆ ಕಾಲಿಗೆ. ಅಯ್ಯೋ, ಗಂಗೆಯಲ್ಲಿ ಮುಳುಗಿ ಬಂದ್ರೆ ನಮ್ಮ ಹಣೆ 3 ವರ್ಷ ಆಯ್ತು, ಹೋಗ್ಲಿಕ್ಕಾಗಿಲ್ಲ ನಮಗೆ. ಆಗ ಆ ಬಾತ್ರೂಮ್ ಅಲ್ಲಿ ಬರೋ ನೀರು ಸೃಷ್ಟಿ ಮಾಡಿದ್ಯಾರು ಹಾಗಾದ್ರೆ? ಅದು ದೇವರೇ. ಬಾತ್ರೂಮ್ ಅಲ್ಲಿ ನಲ್ಲಿಗೆ ಬರುವ ನೀರು ಸೃಷ್ಟಿ ಮಾಡಿದ ದೇವರೇ, ಗಂಗಾ ಸೃಷ್ಟಿ ಮಾಡಿದ ದೇವರೇ. ಆದರೆ ಗಂಗಾ ಸ್ನಾನ ಮಾಡಿ ಬಂದೀನೆಂದಾಗ ನಿಮ್ಗೆ ಏನೊಂದು ಆದರ ಗೌರವ ಕೊಡ್ತಾರೆ. ಆಗ ಅವರು ಬಚ್ಚಲ ಮನೆಯಲ್ಲಿ ಮಾಡಿದಾಗ ಕೊಡ್ತಾರ? ಪರಮಾತ್ಮನೇ ಮಾಡಿಟ್ಟ ವ್ಯವಸ್ಥೆ ಇದು. ಒಂದೊಂದು ಕಡೆಗೆ ಒಂದೊಂದು ವಸ್ತುವಿಗೆ ಪರಮಾತ್ಮ ಒಂದು ಪ್ರಾಶಸ್ತ್ಯವನ್ನ ಕೊಡ್ತಾನೆ. ಹಾಗಾಗಿ ಸ್ವಾಭಾವಿಕವಾಗಿ ನೀರುಗಳಲ್ಲಿ ವ್ಯತ್ಯಾಸ ಇದೆ. ಇವಾಗ ನೋಡಿ, ಇಲ್ಲೆಲ್ಲ ನೈಮಿಷಾರಣ್ಯದಲ್ಲಿ ಬೋರ್ವೆಲ್ ನೀರು ನೋಡ್ತೀರಾ, ನಿಮ್ಮ ನಳಕ್ಕೆಲ್ಲ ಬಾತ್ರೂಮ್ ಅಲ್ಲಿ ಬರುತ್ತಲ್ಲ, ಆದ್ರೆ ಕುಡಿಯೋದಕ್ಕೆ ನಿಮಗೆ ಯಾಕೆ ಹೇಳಿ? ಈ ನೀರು ಕುಡಿದ್ರೆ ಹೊಟ್ಟೆ ದೇವರೇ ಕೊಟ್ಟದ್ದೇ, ಹೊಟ್ಟೆಯೊಳಗೆ ಉಂಡ ಅನ್ನ ಜೀರ್ಣ ಮಾಡೋದು ದೇವರೇ. ಹಾಗಾದ್ರೆ ಆ ಜೀರ್ಣತೆ ನಿಮಗೆ ಫಿಲ್ಟರ್ ವಾಟರ್ದಿಂದ ಯಾಕೆ ಆಗಬೇಕು, ಇದರಿಂದ ಯಾಕೆ ಆಗಬಾರದು ಅಂತ ಕೇಳಿದ್ರೆ, ಬೋರ್ವೆಲ್ ನೀರು ಹಾಕಿದ್ರೆ ಒಂದಿನ ಕುಡಿಯಲ್ಲ, ಕ್ಯಾನ್ಗಳು ತರಿಸ್ತಿದ್ದಾರಲ್ಲ. ನೀರಾದರೂ ಕೂಡ ನೀರಿನಲ್ಲಿ ಮಾಧುರ್ಯ ಅಂತ ಒಂದು ಗುಣ ಇದೆ. ಸ್ವಚ್ಛ ಪ್ರಕೃತಿತಃ ಶುದ್ಧ ಮಾಧುರ್ಯ ತೀರ್ಥವನ್ರಣ. ಹಾಗಾಗಿ ಉಪ್ಪು ನೀರು, ಸವಳು ನೀರು ಹೇಗಂತೀವೋ, ಇನ್ನೊಬ್ಬರನ್ನ ಪವಿತ್ರ ಮಾಡುವ, ಶುದ್ಧ ಮಾಡುವಂತಹ ಶಕ್ತಿ ನೀರಿನಲ್ಲಿ ಇದೆ. ಹಾಗೆ ಕೇವಲ ಕಣ್ಣಿನಿಂದ ನೋಡಿದು ಇನ್ನೊಬ್ಬರನ್ನ ಪವಿತ್ರ ಮಾಡಬೇಕು. ಆ ಸಾಮರ್ಥ್ಯ ಯಾರಲ್ಲಿ ಉಂಟು ನೋಡಿ, ಅವನನ್ನ ಜ್ಞಾನಿಗಳು ಅಂತ. ಅದನ್ನು ನಾನು ನೀರಿನಿಂದ ಕಲಿತೆ ಅಂತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಒಂದೇನೋ ಹೊಸ ಪದಾರ್ಥ ಏನೋ ತಗೊಂಡ್ರೆ ಯಾರೋ ಆಚಾರ ಹತ್ರ ಸ್ವಾಮಿ ನೀವು ಅದನ್ನು ಮುಟ್ರಿ ಅಂತೆ. ಮನೆ ತಗೊಂಡಿರಿ, ಅದರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಆ ರಿಜಿಸ್ಟ್ರೇಷನ್ ಪತ್ರ ಸ್ವಾಮಿಗಳ ಮುಟ್ರಿ. ಯಾಕೆ ನೀವು ಮುಟ್ಟಿದ್ಯಲ್ಲಪ್ಪ, ನೀನು ಶಾಲಿಗ್ರಾಮ ಪೂಜೆ ಮಾಡ್ತಿಲ್ಲ, ನಿನ್ನ ಕೈಯಿಂದ ನೀನು ಮುಟ್ಟಿದ್ದಿ, ಸ್ವಾಮಿಗಳ ಹತ್ರ ಯಾಕೆ ಹೋಗೋದು? ಆ ಅಕ್ಕಿ ಕುಂಕುಮ ಮನೆಯಲ್ಲಿದೆ, ನಿನ್ನ ಹತ್ರ ಮಂತ್ರಾಕ್ಷತೆ ಇದೆ, ಅಲ್ಲಿ ಯಾಕೆ 2 ತಾಸು ಲೈನ್ ಹಚ್ಚೋದು? ನಿನ್ನ ಮನೆಯಲ್ಲಿ ಮಂತ್ರಾಕ್ಷತೆ ಉಂಟಲ್ಲ, ಒಬ್ಬರ ಮೇಲೆ ಒಬ್ರು ಬೀಳೋದು. ನೀನು ಪೂಜೆ ಮಾಡಿದವ್ರೆ, ಅವರು ದೇವ್ರ ಪೂಜೆ ಮಾಡಿದವ್ರೆ, ಮತ್ತೆ ನಿನ್ನ ಮನೆಯಾಗ ನೀನೇ ಮಂತ್ರಾಕ್ಷತೆ ತಗೋಬೇಕು, ಅಲ್ಲಿ ಯಾಕೆ ಪಾಳಿ ಹಚ್ಚೋದು? ಅವರ ಸ್ಪರ್ಶ. ನಾವು ಪೂಜೆ ಮಾಡೋದಕ್ಕೂ ಅವರು ಪೂಜೆ ಮಾಡೋದಕ್ಕೂ ವ್ಯತ್ಯಾಸ. ದೇವರಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮ ಮನೆಯಲ್ಲಿ ಶಾಲಿಗ್ರಾಮದಲ್ಲಿ ಅನಂತ ಗುಣಪೂರ್ಣನೇ, ಸ್ವಾಮಿಗಳು ಮಾಡುವ ರಾಮದೇವರ ಪ್ರತಿಮೆಯಲ್ಲಿ ಅನಂತ ಗುಣಪೂರ್ಣನೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಪೂಜೆ ಮಾಡುವ ಅಧಿಕಾರಿಗಳಲ್ಲಿ, ಅನುಸಂಧಾನದಲ್ಲಿ, ಚಿಂತನದಲ್ಲಿ ನಮಗೇನು ಬರುತ್ತೆ? ಶಾಲಿಗ್ರಾಮ ದೇವರಂತೀವಿ, ಅನಂತ ದೇಶದಲ್ಲಿ ಕಾಲದಲ್ಲಿರುವ ದೇವರು ಇಲ್ಲಿದ್ದಾನೆ ಅನ್ನೋ ಅನುಸಂಧಾನ ಅವರಲ್ಲಿ. ಅಷ್ಟು ಅನುಸಂಧಾನದಿಂದ ಪೂಜೆ ಮಾಡ್ತಾರೋ ಅನ್ನೋದಕ್ಕೆ ಅವ್ರ ಕೈಗಟ್ಟು ಸಾಮರ್ಥ್ಯ. ಇಷ್ಟೇ ಹೊರತು
ಭಗವಂತನ ಸನ್ನಿಧಾನ, ಪರಮಾತ್ಮನ ವಿಶೇಷವಾದ ಅನುಗ್ರಹ ದೊಡ್ಡವರಲ್ಲಿದ್ದದ್ದಕ್ಕೆ ನಾವು ದೊಡ್ಡವರನ್ನ ನಮಸ್ಕಾರ ಮಾಡ್ತೀವಿ, ಅವರ ಸ್ಪರ್ಶ, ಅವರ ಕೀರ್ತನ ಮಾಡ್ತೀವಿ. ಇದನ್ನು ನೀರಿನಿಂದ ಕಲಿತೆ. ಸುಮಧ್ವಿಷಯದಲ್ಲಿ ಒಂದು ಮಾತು ಬರ್ತದೆ. ನನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಶಿಷ್ಯರಾದದ್ದು ಯಾವಾಗ ಗೊತ್ತಾ? ಆಚಾರ್ಯರ ಜೊತೆಗೆ 15 ದಿನ ವಾದ ಹಾಕಿದ ಮೇಲೆ, ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವಾ ಸಹ ಮುನಾ ನಿರುತ್ತರಂತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಒಂದು ಕಾಲದಲ್ಲಿ ತ್ರಿವಿಕ್ರಮ ಪಂಡಿತರು ಅಂದ್ರೆ ಅದ್ವೈತಿಗಳಲ್ಲಿ ದೊಡ್ಡ ಆನೆಯದು. ಒಂದು ವಿಷ್ಣು ಸಹಸ್ರನಾಮ, ಒಂದು ಸುಂದರಕಾಂಡ, ಒಂದು ವಾಯುಸ್ತುತಿ, 3 ಬಾಯ್ಪಾಠ ಬಂದ್ರೆ ಅವರಿಗೆಲ್ಲ ಬಾಯ್ಪಾಠ ಬರುತ್ತೆ ಅಂದ್ಬಿಡ್ತಾರೆ. 3 ಬಂದಿರುತ್ತೆ. ಸುಮಧ್ವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ, 1,25,000 ಗ್ರಂಥಗಳು ಬಾಯ್ಪಾಠ ಬರ್ತಿತ್ತಂತೆ ತ್ರಿವಿಕ್ರಮ ಪಂಡಿತರೆ. 1,4 ಲಕ್ಷ. ಭೀಷ್ಮಾಚಾರ್ಯ ನಂತರ ಓಡಾಡೋ ಲೈಬ್ರರಿ ತ್ರಿವಿಕ್ರಮ ಪಂಡಿತರು ಅಂದ್ರೆ. ಅಂಥವರು ಆಚಾರ್ಯರ ಜೊತೆಗೆ ಕೂತು 15 ದಿನ ವಾದ ಹಾಕಿ ಶ್ರೀಮದಾಚಾರ್ಯರ ಪಾದಕ್ಕೆ ತಲೆ ಹಾಕಿ ಶ್ರೀಮದ್ವಿಷ್ಟ್ವಂಗ್ರಿ ನಿಷ್ಠಾತೆ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸಗೋಸ್ಮಾನ್ ಪುರಂತು. ಸುಮ್ಮನೆ ಆಚಾರ್ಯರ ದಾಸರಾದದ್ದಲ್ಲ ಅವರು. ಆಚಾರ್ಯರ ದೇಹ ನೋಡಿ, ಆಚಾರ್ಯ ಮೈಕಟ್ಟು ನೋಡಿ ತ್ರಿವಿಕ್ರಮ ಪಂಡಿತರ ದಾಸರಾದದ್ದಲ್ಲ. ವಾದ ಹಾಕಿ ಸೋತು ಶರಣಾಗತ ಆಗ್ತಾರೆ. ನಿಮ್ಮ ಬ್ರಹ್ಮಸೂತ್ರ ಭಾಷೆ ನನಗೂ ಪಾಠ ಮಾಡಿ ಅಂತಾರೆ. ಆಮೇಲೆ ಬರೆದದ್ದೇ ವಾಯುಸ್ತುತಿ. ಯಾವಾಗಲೂ ನೋಡಿ, ಒಬ್ಬ ವ್ಯಕ್ತಿಯನ್ನ ಅವನ ಜ್ಞಾನದಿಂದಲೋ ಅವನ ಗುಣದಿಂದಲೋ ಅವರಿಗೆ ನಮಸ್ಕಾರ ಮಾಡೋದು ಬೇರೆ, ಸುಮ್ಮನೆ ದೊಡ್ಡವನಿದ್ದಾನೆ ಅಂತ ನಮಸ್ಕಾರ ಮಾಡೋದು ಬೇರೆ. ಆಚಾರ್ಯರ ವ್ಯಕ್ತಿತ್ವ, ಆಚಾರ್ಯರ ಪಾಂಡಿತ್ಯ, ಆಚಾರ್ಯರ ಜ್ಞಾನ, ಅವರ ಪ್ರತಿಭೆ. ಮುಂದೆ ಶ್ರೀಮದಾಚಾರ್ಯರಿಗೆ ಅನೇಕ ಸರ್ವಮೂಲ ಗ್ರಂಥ ಬರೆಯಂತೆ ಹೇಳಿದ್ದೆ ಇವರು. ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹರ್ಣವ, ಅಣುಭಾಷ್ಯ, ಇದನ್ನೆಲ್ಲ ಪ್ರಾರ್ಥನೆ ಮಾಡಿಕೊಡ್ತಾರೆ ತ್ರಿವಿಕ್ರಮ ಪಂಡಿತರು. ಒಂದು ಕಾಲದಲ್ಲಿ ಅದ್ವೈತದಲ್ಲಿ ಮೆರೆದ ವ್ಯಕ್ತಿ. ಆಚಾರ್ಯರ ಮುಖ ನೋಡಿ ಆಚಾರ್ಯರ ದಾಸ ಆಗಿಬಿಡ್ತಾರೆ. ಇದೇ ನೋಡಿ, ಒಬ್ಬ ವ್ಯಕ್ತಿ ನೀರಿನಿಂದ ಏನು ಕಲಿತೆ ಅಂತಾರೆ ನೋಡಿ, ತನ್ನ ದೃಷ್ಟಿಯಿಂದ, ತನ್ನ ಸ್ಪರ್ಶದಿಂದ. ಎಂಥ ವ್ಯಕ್ತಿಗಳಾದರೂ ತ್ರಿವಿಕ್ರಮ ಪಂಡಿತರು ಅಂದ್ರೆ. ಅದೇ ಸುಮಧ್ವಿಜಯ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಶ್ರೀಮದಾಚಾರ್ಯರಿಗೆ ವಾಯುಸ್ತುತಿ ಬರೆದರಂತೆ. ಇಡೀ ವಾಯುಸ್ತುತಿ ಬರೆದು ತ್ರಿವಿಕ್ರಮ ಪಂಡಿತರು ಕೊಟ್ರಂತೆ. ಸ್ವಾಮಿ, ನಿಮ್ಮ ಸ್ತೋತ್ರ ಏನೋ ನಾಲ್ಗೆಯಿಂದ ಮಾಡಿದ್ದೇನೆ. ಸುಬ್ರಹ್ಮಣ್ಯಕ್ಕೆ ಸೂರ್ಯ ಸುತಃ, ಸುಬ್ರಹ್ಮಣ್ಯನ ಮಗ ನಾನು, ತ್ರಿವಿಕ್ರಮ ಪಂಡಿತ ನನ್ನ ಹೆಸರು, ಇದನ್ನು ಬರೆದಿದ್ದೀನಿ ಅಂದ್ರೆ ಶ್ರೀಮದಾಚಾರ್ಯ ಅಂದರು, ಬರೀ ನಂದೇ ಬರೆದಿದ್ದೆಲ್ಲೋ, ನಮ್ಮ ಅಪ್ಪನ ಸ್ತೋತ್ರವೇ ಇಲ್ಲ ಇದರಲ್ಲಿ. ದೇವರನ್ನ ಕೊಂಡಾಡದೆ ನನ್ನನ್ನು ಕೊಂಡಾಡಿದ್ದೆ ಅಂತ ಆಗಿಂದಾಗ 2 ಸ್ತೋತ್ರ ಮಾಡಿದ್ರು. ಪಾಂತೋಸ್ಮಾನ್ ಅಂತ ನಖಸ್ತುತಿ ಮಾಡಿ ಇದನ್ನು ಮೊದಲು ಆಮೇಲೆ ಅನ್ಬೇಕು ಅಂತ ಆಚಾರ್ಯ ಹೇಳಿದ್ದು ಸಂಪುಟ ಆಕಾರದಲ್ಲಿ. ಈ ವಾಯುಸ್ತುತಿ ಬರೆದ ಮೇಲೆ ತ್ರಿವಿಕ್ರಮ ಪಂಡಿತರಿಗೆ ಅಂತಾರೆ, ನಿನಗೇನಾದ್ರೂ ಕೊಡಬೇಕು ಅಂತ ಅಪೇಕ್ಷೆ ಇದೆ, ಬೇಡು ಕೊಡ್ತೇನೆ ಅಂದ್ರಂತೆ ತ್ರೈಲೋಕ್ಯಾಚಾರ್ಯರು. ಜಗದ್ಗುರುಗಳು ಮಧ್ವಾಚಾರ್ಯ ಅಂತಾರೆ, ನೀನು ಬರೆದದ್ದಕ್ಕೆ ಏನಾದ್ರೂ ಬೇಡು ಕೊಡ್ತೀನಂದ್ರೆ ತ್ರಿವಿಕ್ರಮ ಪಂಡಿತ ಅಂತಾರೆ, ಏನು ಕೊಡೋದು ಬೇಡ ಸ್ವಾಮಿ, ನಿಮ್ಮನ್ನ ಕಣ್ಣಿನಿಂದ ನೋಡ್ತಿದ್ದೀನಲ್ಲ, ಇದೇ ನೀವು ಮಾಡಿದ ಅನುಗ್ರಹ ಅಂದ್ರಂತೆ. ಪ್ರಾಚೀನ ಆಚೀರ್ಣ ಪುಣ್ಯೋಶ್ಚಯ ಚತುರತರ ಚಾರತಶ್ಚಾರು ಚಿತ್ತಾನತ್ಯುಚ್ಚಾಂ ರೋಚಯಂತಿಂ ಶ್ರುತಿ ಸುಖ ವಚನಾಂ ಶಾವಕಾಂ ಶೋದ್ಯ ಚಂಚೋನ್. ನಿಮ್ಮನ್ನ ಕಣ್ಣಿನಿಂದ ನೋಡ್ತಾ 2 ಅಕ್ಷರ ನಿಮ್ಮ ಬಗ್ಗೆ ಸ್ತೋತ್ರ ಮಾಡೋದಲ್ಲ, ಅದು ಪ್ರಾಚೀನ ಆಚೀರ್ಣ ಪುಣ್ಯ. ಜನ್ಮ ಜನ್ಮಗಳ ಸಂಗ್ರಹ ಮಾಡಿದ ಪುಣ್ಯ. ನಿಮ್ಮ ನೋಡ್ತಿದ್ದೀನಿ, ಇದೇ ವರ ಸ್ವಾಮಿ, ಇನ್ನೊಂದು ಬೇಡ ಅಂದ್ರಂತೆ. ಎರಡನೇ ಮಾತಿಲ್ಲ, ನಾನು ಯಾವಾಗಲೂ ಹೇಳೋದಲ್ಲ, ದಿನ ಕಳೆಯೋದೋಡದಲ್ಲ. ನಮ್ಮನ್ನು ಇಲ್ಲಿ ಕರೆಸಿದ್ದು, ಇಲ್ಲಿ ಕೂಡಿಸಿದ್ದು, 2 ಅಕ್ಷರ ಹೇಳಿಸಿದ್ದು, ತಿಳಿಯೋ ಹಾಗೆ ಮಾಡಿದ್ದು ಕೇವಲ ದೇವರ ಅನುಗ್ರಹ, ನಮ್ಮ ಪ್ರಾಚೀನ ಪುಣ್ಯದಿಂದ ಕೂಡಿಸಿದ್ದಾನೆ. ಹಾಗಾಗಿ ಬಹಳ ಸುಂದರವಾಗಿ ಹೇಳ್ತಾರೆ, ಜ್ಞಾನಿಗಳು ಹೇಗಿರ್ತಾರೆ, ಅವರ ಊಟ ಮಾಡುವ ಆಹಾರ, ಅವರ ಓಡಾಡುವ ರೀತಿ, ಅವರ ಉಡುವ ಬಟ್ಟೆ, ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಬೀಳುತ್ತದೆ. ಉಡುವ ಬಟ್ಟೆಯಿಂದಲೂ ಇನ್ನೊಬ್ಬರ ಮೇಲೆ ಪರಿಣಾಮ ಬೀಳುತ್ತದೆ, ಊಟ ಮಾಡುವ ಆಹಾರದಿಂದಲೂ ಪರಿಣಾಮ ಬೀಳುತ್ತದೆ. ಇದನ್ನ ನಾನು ನೀರಿನಿಂದ ಕಲಿತೆ. ಪೃಥ್ವಿ, ವಾಯು, ಅನಂತರದಲ್ಲಿ ಆಪ ಅಂದ್ರೆ ನೀರು, ಅನಂತರದಲ್ಲಿ ಆಕಾಶ 4 ಆಯಿತು. 5ನೇದ್ದು ಪಂಚಭೂತಗಳಲ್ಲಿ 5ನೇದ್ದು ಅಗ್ನಿ. 5ನೇದ್ದು ಅಗ್ನಿ ನನಗೆ ಗುರು ಅಂತ ಅವಧೂತರು ಹೇಳ್ತಾರೆ. ಅಗ್ನಿಯಿಂದ ಏನು ಕಲ್ತ್ರಿ ಸ್ವಾಮಿ? ಅದೇನು ಪಾಠ ಕಲಿಸತ್ತೆ? ಅಡಿಗೆ ಮಾಡೋಂದ್ರೆ ಅಡಿಗೆ ಮಾಡತ್ತೆ, ಕಾಫಿ ಮಾಡೋಂದ್ರೆ ಕಾಫಿ ಮಾಡತ್ತೆ, ಚಳಿ ಆದ್ರೆ ಕಾಯಿಸ್ಕೊಳ್ಳಿಕ್ ಬರುತ್ತೆ. ಬದುಕಿದ್ದಾಗೋಬೇಕು, ಹೋದ್ಮೇಲೂ ಬೇಕು ಅಗ್ನಿ. ಅಗ್ನಿಯಿಂದ ಏನು ಕಲ್ತ್ರಿ ಅಂದಾಗ ಬಹಳ ಸುಂದರವಾಗಿ ಹೇಳ್ತಾರೆ, ತೇಜಸ್ವಿ
ತಪಸಾ ದೀಪ್ತಃ ದುರ್ಧರ್ಷೋ ದೂರಭಾಜನಃ ಸರ್ವಭಕ್ಷೋಪಿ ಮುಕ್ತಾತ್ಮ ನಾದತ್ತೆ ಪಾಪಮಗ್ನಿವತ್. ಅಗ್ನಿಯಿಂದ ನಾನು ಕಲ್ತದ್ದು ಬಹಳ ಸುಂದರವಾಗಿ ಹೇಳ್ತಾರೆ. ಅಗ್ನಿ ನೀವು ನೋಡಿ, ಜ್ವಾಲೆಗಳು ಬರುತ್ತಲ್ಲ ಅಗ್ನಿಯಲ್ಲಿ, ಪಟ 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 ಕಿಡಿ ಬರುತ್ತಲ್ಲ, ಇದೇ ಕಾರಣಕ್ಕೇನೆ ಗ್ಯಾಸು ಮಡಿಗೆ ಯಾಕೆ ಬರೋದಿಲ್ಲ, ಗ್ಯಾಸ್ ಮೇಲಿಂದ ಊಟ ಮಡಿಗೆ ಯಾಕೆ ಬರೋದಿಲ್ಲ, ಬೇರೆ ಏನೂ ಕಾರಣ ಅಲ್ಲ. ಅಗ್ನಿಯ ನ್ಯಾಚುರಲ್ ಬಣ್ಣ ರಕ್ತವರ್ಣ ಅಂತ ಕರೀತಾರೆ. ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅಗ್ನಿಯ ನ್ಯಾಚುರಲ್ ಬಣ್ಣ ಕೆಂಪು, ಗ್ಯಾಸ್ ಹಚ್ಚಿದಾಗ ಅದು ಅಗ್ನಿಯ ದೋಷ, ಅದು ನ್ಯಾಚುರಲ್ ಬಣ್ಣ ಅಲ್ಲ ಅನ್ನೋದಕ್ಕೆ ಮಾತ್ರ ಗ್ಯಾಸ್ ಮಡಿಗೆ ಬರಲ್ಲ. ಇಷ್ಟೇ ಕಾರಣ ಇರೋದು. ಇಡ್ಲಿ ಒಲೆಯನ್ನು ಹಚ್ಚಿದಾಗ ಅದರಿಂದ ನ್ಯಾಚುರಲ್ ಬಣ್ಣ ಬರುತ್ತಲ್ಲ, ಅಗ್ನಿ ಗ್ಯಾಸಲ್ಲಿ ದೋಷಯುಕ್ತನಾಗಿ ಬಂದದ್ದಕ್ಕೆ ಮಡಿ ಇಲ್ಲ. ಇವಾಗ ಇನ್ನೊಂದು ಬಂದಿದೆ, ಕೆಲವು ಕಡೆಗೆ ಪಾಪ ಇಡ್ಲಿ ಒಲೆ ಹಚ್ಚೋದಕ್ಕೆ ಅವಕಾಶ ಇದೆ, ಗ್ಯಾಸ್ ಮೇಲೆ ಮಾಡ್ತಾರೆ. ಆದ್ರೆ ಏನಂತಾರೆ, ಆಚಾರ್ಯ ಸ್ಟ್ಯಾಂಡ್ ಇಟ್ಟಿವಿ, ಗ್ಯಾಸಿಗೇನು ಮುಟ್ಸಿಲ್ಲ, ಇಷ್ಟು ಎತ್ತರದ ಮೇಲೆ ಸ್ಟ್ಯಾಂಡ್ ಇಟ್ಟಿವಿ, ಅದ್ರ ಮೇಲೆ ಪಾತ್ರ ಇಟ್ಟಿವಿ, ಅದು ಉರಿ ಅಂತ ಅದೇ ಬಂತಲ್ಲ. ಯಾರಿಗೆ ತೇಜಸ್ವಿ ಅಗ್ನಿ ಎಲ್ಲಾ ಕಡೆಗೂ ಶುದ್ಧ. ಅಗ್ನಿ ಎಲ್ಲ ಕಡೆಗೂ ಶುದ್ಧ. ಸ್ಮಶಾನದಲ್ಲಿ ಹೆಣ ಸುಡೋದಕ್ಕೂ ಅಗ್ನಿ ಬೇಕು, ಅಡಿಗೆ ಮನೆಯಲ್ಲಿ ಒಲೆ ಹೊತ್ತೋದಕ್ಕೂ ಅಗ್ನಿ ಬೇಕು. ಹಾಗೆ ಅಗ್ನಿಯಿಂದ ನಾನು ಏನು ಕಲಿತೆ ಅಂದರೆ, ಒಬ್ಬ ಸಾತ್ವಿಕ ಸಾಧಕನಾದ ವ್ಯಕ್ತಿ ತಪಸ್ಸಿನಿಂದ ಎಷ್ಟು ಶುದ್ಧ ಆಗಿರಬೇಕು, ಅಗ್ನಿಯಂತೆ ಇರಬೇಕು. ತಪಸ್ಸು ಮಾಡಿ ಜ್ಞಾನ ಸಂಪಾದನೆ ಮಾಡಿ ಅವನ ಮುಖದಲ್ಲಿ ಆ ತೇಜಸ್ಸು ಬರಬೇಕು. ಬಹಳ ವಿಚಿತ್ರ. 3-4 ವರ್ಷಗಳ ಹಿಂದೆ ಮಲ್ಖೇಡದಲ್ಲಿ ಟೀಕಾರಾಯರ ಆರಾಧನೆ ಸಂದರ್ಭದಲ್ಲಿ ಸ್ವಾಮಿಗಳು ಮುದ್ರೆ ಕೊಡ್ತಿದ್ರು. ಹೆಣ್ಮಕ್ಳೆಲ್ಲ ಈ ಕೈ ಮಾಡ್ಕೊಂಡು ನಿಂತಿದ್ರು. ಮುದ್ರೆ ಕೊಡುವಾಗ ಅದು ತಾಕಿಲ್ಲ, ತಾಕಿದೆ ಅಂತ ಒಬ್ಬ ಹೆಣ್ಣುಮಗಳ ಸೀರೆಯ ಒಂದು ದಾರ, ಅದು ಮುದ್ರೆ ಕೋಲಿಗೆ, ಡೈರೆಕ್ಟ್ ಸ್ವಾಮಿಗಳಿಗಲ್ಲ, ಮುದ್ರೆ ಕೋಲಿಗೆ ತಾಕಿದೆ ಅಂತ ಭಯದಲ್ಲಿ 8 ತಾಸು ಬಿಸಿಲಲ್ಲಿ ಕೂತ್ಕೊಂಡಿದ್ರು. ತಪಸ್ಸು ಅಂತ 8 ತಾಸು ದಗದಗ ಗುಲ್ಬರ್ಗ ಬಿಸಿಲಲ್ಲಿ, ಇದು ನನಗೆ ತಪಸ್ಸು. ಅದನ್ನು ದಾರ ತಾಕಿಲ್ಲ, ಅದು ಆಕ್ಚುಲಿ ತಾಕಿದ್ದು ಮುದ್ರೆ ಕೋಲಿಗೆ, ಅದು ತಾಕಿಲ್ಲ, ತಾಕಿದೆ ಅನ್ನುವ ಸಂದೇಹದೊಳಗೆ 8 ತಾಸು ಬಿಸಿಲಲ್ಲಿ ಕೂತ್ಕೊಂಡು ಅದು ನಾನು ಮಾಡೋ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡು ರಾಮದೇವ್ರ ಪೂಜೆಗೆ ಸ್ವಾಮಿಗಳು ಹೋದರು. ತೇಜಸ್ವಿ ತಪಸಾ ಶುದ್ಧ. ಯಾವಾಗಲೂ ನೋಡಿ, ನಾವು ಊಟ ಮಾಡುವ ಆಹಾರ ಅದು ಪ್ರೆಷರ್ ಕೊಡೋದು ನಮ್ಮ ಬುದ್ಧಿಗೆ. ಆಹಾರ ಶುದ್ಧವು ಸತ್ವ ಶುದ್ಧಿ. ಪಾಠಕ್ಕೆ ಹೋಗಬೇಕು, ಪ್ರವಚನಕ್ಕೆ ಹೋಗಬೇಕು, ದೇವರ ಪೂಜೆ ಮಾಡಬೇಕು, ಯಾವಾಗ ಅನಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ನೈವೇದ್ಯದ ಅನ್ನ ಇದ್ರೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಕುರುಕ್ಷೇತ್ರದ ಆ ಮಂಚದಲ್ಲಿ ಶರಪಂಜರದಲ್ಲಿ ಮಲಗಿ ಉಪದೇಶ ಮಾಡುವಾಗ ದ್ರೌಪದಿ ಕೇಳ್ತಾಳೆ, ಅಲ್ಲ ಸ್ವಾಮಿ, ಈಗ ಮಲ್ಕೊಂಡು ನಮ್ಮ ಮನೆಯವರಿಗೆ ಧರ್ಮರಾಜನಿಗೆ ಬೇಕಾದಷ್ಟು ಧರ್ಮ ಪುಣ್ಯ ಪಾಪ ಉಪದೇಶ ಮಾಡ್ತಿದ್ದೀರಿ, ಇಷ್ಟೆಲ್ಲ ಜ್ಞಾನ ಇರುವ ನೀವು ಅವತ್ತು ತುಂಬಿದ ಸಭೆಯೊಳಗೆ ನನ್ನ ಸೀರೆ ಎಳೆಯುವಾಗ ಎಲ್ಲಿ ಹೋಗಿತ್ತು ನಿಮ್ಮ ಜ್ಞಾನ? ಅಲ್ಲೇ ಕೂತ್ಕೊಂಡಿದ್ರಲ್ಲ ನೀವು. ಒಂದು ಮಾತು ಹೇಳಬೇಕಾಗಿತ್ತು, ದುಶ್ಯಾಸನ ತಪ್ಪು, ದ್ರೌಪದಿ ನಮ್ಮ ಕುರುವಂಶದ ಸೊಸೆ, ಅವತ್ತು ನೀವು ತಡೆದಿದ್ರೆ ಈ 18 ದಿನ ಯುದ್ಧ ನಡೀತಿರ್ಲಿಲ್ಲ, ರಕ್ತಪಾತವೇ ನಡೀತಿರ್ಲಿಲ್ಲ. ಕಣ್ಣೆದರಿಗೆ ದುಶ್ಯಾಸನ ಎಳೆಯುವಾಗ ನೀವೇನಲ್ಲಿಲ್ಲ, ಸುಮ್ಮನೆ ಕೂತವರು. ಇವತ್ತೇನು ನನ್ನ ಗಂಡನಿಗೆ ಪುಣ್ಯ ಪಾಪ ಧರ್ಮ ಅಧರ್ಮ ಬಗ್ಗೆ ಹೇಳ್ತಿದ್ರಿ ಅಂತ ದ್ರೌಪದಿ ಕೇಳಿದ್ರೆ, ಆಗ ಭೀಷ್ಮಾಚಾರ್ಯ ಅಂತರ, ಸತ್ಯ ನಿನ್ನ ಮಾತು, ಅವತ್ತು ದುರ್ಯೋಧನ ಮನೆಯ ದುಷ್ಟ ಅನ್ನ ತಿಂದಿದ್ದೆ, ಆ ಅನ್ನದಿಂದ ನನ್ನ ತಲೆ ಕೆಟ್ಟು ಹೋಗಿ ಕಣ್ಣೆದರಿಗೆ ಅಧರ್ಮ ನಡೆದ್ರು ತಡಿಬೇಕು ಅಂತ ಬುದ್ಧಿ ಬರಲಿಲ್ಲ ನನಗೆ. ಮತ್ತೆ ಇವತ್ತು ಹೆಂಗೆ ಹೇಳ್ತಿದ್ದೀರಿ? ಆ ದುಷ್ಟ ಅನ್ನದಿಂದ ಏನ ರಕ್ತ ಆಗಿತ್ತಲ್ಲ, ನಿನ್ನ ಗಂಡಂದ್ರು ಬಾಣ ಹೊಡೆದು ಮೈ ತುಂಬ ಬಾಣ ಹೊಡೆದಿದ್ದಾರೆ, ರಕ್ತ ಸೋರು ಹೋಗಿದೆ, ಈಗ ಒಳಗೆ ಶುದ್ಧ ಚೇತನ ಮಾತ್ರ ಅದಕ್ಕೆ ಹೇಳ್ತಿದ್ದೇನೆ ಅಂತ. ಅಲ್ಲ, ಅದಕ್ಕೆ ಕಾರಣ ಎಲ್ಲ ಶ್ರೀಮದಾಚಾರ್ಯ ಕೊಡ್ತಾರೆ. ಹೇಳುವ ತಾತ್ಪರ್ಯ, ಜ್ಞಾನಿಗಳು ಊಟ ಮಾಡುವ ಆಹಾರ, ಉಡುವ ಬಟ್ಟೆ, ಅವರು ಪ್ರತಿನಿತ್ಯ ಮಾಡುವ ಅದೂ ಕೂಡ ಜನರಿಗೆ ಒಂದರ್ಥದಲ್ಲಿ ಅನುಗ್ರಹಕ್ಕೆ ಕಾರಣ. ರಾಘವೇಂದ್ರ ಸ್ವಾಮಿಗಳು ಪ್ರತಿನಿತ್ಯ ಏನು ಶಾಟಿ ಉಟ್ಕೋತಿದ್ರಲ್ಲ, ಅದನ್ನು ಒಬ್ಬ ಶಿಷ್ಯನಿಗೆ ಕೊಟ್ಟಿದ್ರಂತೆ. ತುಂಗಾ ನದಿಯಲ್ಲಿ ಒಪ್ಕೊಂಡು ಬಾ ಅಂತ ಅವರಿದ್ದಾಗ, ವೃಂದಾವನ ಪ್ರವೇಶಕ್ಕಿಂತ ಮೊದಲು. ಆ ಶಾಟಿಯನ್ನು ತಗೊಂಡು ಒಬ್ಬ ಶಿಷ್ಯ ನದಿಗೆ ಬಂದ, ತುಂಗಾ ನದಿಗೆ, ಮಂತ್ರಾಲಯದಲ್ಲಿ ಶಾಟಿ ಒಗಿತಿದ್ದ. ದೂರದಲ್ಲಿ ಒಂದು 3-4 ಜನ ಅವನನ್ನು ನೋಡ್ತಿದ್ರು. ಆ ವ್ಯಕ್ತಿಯನ್ನ, ಅವನ ಕೈಯಲ್ಲಿರುವ ಶಾಟಿಯನ್ನು ನೋಡಿ ವಿಚಿತ್ರ ಅಂದ್ರೆ, ಇವನು ಶಾಟಿ ಒಗೆದು ಮಠಕ್ಕೆ ಬಂದ,
ಮಠಕ್ಕೆ ಬಂದ ಮೇಲೆ ಆ 3 ಜನ ಸ್ನಾನ ಮಾಡಿ ಅವರು ಮಠಕ್ಕೆ ಬಂದರು. ಈ ವ್ಯಕ್ತಿ ಅವ್ರ ಜೊತೆಗೆ ಮಾತಾಡಿಸ್ತಾನೆ, ನಿಮಗೆ ಆರೋಗ್ಯದ ಸಮಸ್ಯೆ ಇದೆಯಲ್ಲ, ನಿಮ್ಮ ಮನೆಯಲ್ಲಿ ಮಕ್ಕಳ ಸಮಸ್ಯೆ ಇದೆಯಲ್ಲ, ನಿಮಗೆ ಮದುವೆ ಸಮಸ್ಯೆ, ಇವನು ಅವನಿಗೆ ಹೇಳೇ ಇಲ್ಲ. ಅಲ್ಲಯ್ಯ, ನಾನು ನಿಮ್ ಜೊತೆ ಮಾತಾಡಿಲ್ಲ, ನೀನೆಲ್ಲೋ ಶಾಟಿ ಒಗಿತಿದ್ದಿ, ನಾವಿಲ್ಲಿದ್ದೀವಿ, ನಿನಗೆ ಹೆಂಗ್ ಗೊತ್ತಾಯಿತು? ಶಾಟಿ ಒಗಿತಾ ನಿಮ್ಮ ಮನಸ್ಸಲ್ಲಿದ್ದದೆಲ್ಲ ಗೊತ್ತಾಯ್ತು ನನಗೆ ಅಂದ ಅವನು. ಶಾಟಿ ಕೈಯಲ್ಲಿದ್ದದ್ದಕ್ಕೆ, ಗುರುಗಳ ಶಾಟಿ ಒಗೆದದ್ದಕ್ಕೆ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬಂತು ಅಂತಾನೆ ಆ ವ್ಯಕ್ತಿ. ಉಡುವ ಬಟ್ಟೆನು, ಜ್ಞಾನಿಗಳು ಧರಿಸುವ ಬಟ್ಟೆನು ಒಂದು ಕೆಲಸ ಮಾಡತ್ತೆ. ಕೇಳಿದ್ದೀರಲ್ಲ, ಅಂಬರೀಷನ ಮೇಲೆ ದುರ್ವಾಸರು ಆ ಭಯಂಕರ ಬೆಂಕಿ ಮಾಡಿದರೆ ಒಂದು ಕೂದಲನ್ನ ಕಿತ್ತಿ ಅಪ್ಪಳಿಸ್ತಾರೆ, ಬೆಂಕಿ ಬಂತು. ನೀವೊಂದು ಕಿತ್ತಿ ಅಪ್ಪಳಿಸಿ ಏನ್ ಬರತ್ತೆ? ಇದ್ರೆ ಏನು ಬರಬೇಕಟ್ಟ ಅಲ್ಲ, ಮೊದಲು ಕೂದಲು ಇರಬೇಕು, ಅಪ್ಪಳಿಸ್ಲಿಕ್ಕೆ ತಲೆ ಕೂದಲು ಇರಬೇಕು, ಇದ್ದದ್ದು ಅಪ್ಪಳಿಸ್ ನೋಡಿ. ಕೇವಲ ಒಂದು ಕೂದಲು ಅಪ್ಪಳಿಸಿದರೆ, ರುದ್ರದೇವರು ಒಂದು ತಮ್ಮ ಕೂದಲು ಅಪ್ಪಳಿಸಿದ್ದಕ್ಕೆ ವೀರಭದ್ರ ಬಂದ. ಇದೆಲ್ಲ ದೊಡ್ಡವರ ಕೂದಲುಗಳಲ್ಲಿ, ಅವರ ಉಡುವ ಬಟ್ಟೆಯಲ್ಲಿ, ಅವರ ಆಹಾರದಲ್ಲಿ ಎಲ್ಲವನ್ನೂ ನಾನು ಕಲಿತೆ. ಇದನ್ನು ಅಗ್ನಿಯಿಂದ ನಾನು ಕಲಿತದ್ದು. ನಾದಂತೆ ಪಾಪಮಗ್ನಿವತ್ ಸರ್ವಭಕ್ಷೋಪಿ ಯುಕ್ತಾತ್ಮ. ಅಗ್ನಿಯಂತೆ ಶುದ್ಧನಾಗಿ ತೇಜಸ್ವಿಯಾಗಿ ತನ್ನ ಧರ್ಮ ಕರ್ಮಗಳ ಮಾಡುತ್ತಾ, ವಿಶೇಷವಾಗಿ ನೋಡಿ ಬ್ರಹ್ಮಚರ್ಯ. ಕಲಿಯುಗದೊಳಗೆ ಬ್ರಹ್ಮಚರ್ಯ ತುಂಬಾ ಕಷ್ಟ. ಎಷ್ಟು ಬೇಕು ಗೊತ್ತಿದೆ. ಮುಂಬೈಯಲ್ಲಿ ನಮ್ಮ ವಿದ್ಯಾಪೀಠದ ಪಕ್ಕದಲ್ಲೇ ಗಾರ್ಡನ್ ಇದೆ. ವಿದ್ಯಾಪೀಠದ ಪಕ್ಕದಲ್ಲೇ ಗಾರ್ಡನ್. ಎಷ್ಟು ಭಯಾನಕ. ಆಗಲೂ ಅದೇ ಬ್ರಹ್ಮಚರ್ಯ. 23ನೇ ವರ್ಷಕ್ಕೆ ಸತ್ಯಪ್ರಮೋದರು ಸನ್ಯಾಸ ದೀಕ್ಷೆ ಕೊಟ್ಟರು. ಇವಾಗ ಸನ್ಯಾಸಿಗಳಾಗಿ 30 ವರ್ಷ ಆಗ್ತಾ ಬಂತು. ಏನು ಬ್ರಹ್ಮಚರ್ಯ ರೀ! ಅದ್ಭುತ ಅಂದ್ರೆ ಅದ್ಭುತ. ಆ ಬ್ರಹ್ಮಚರ್ಯನೇ ಇವತ್ತು ಕೆಲಸ ಮಾಡುತ್ತಿದೆ. ಅಲ್ಲ, ಯಾವಾಗಲೂ ನೀವು ಅನಿಸ್ಬೋದು, ಬೇರೆ ಯಾವ ಸ್ವಾಮಿಗಳ ಬಗ್ಗೆ ಹೇಳಲ್ಲ, ಇವ್ರ ಬಗ್ಗೆ ಹೇಳ್ತಾರೆ, ನನಗೆ ಗೊತ್ತಿರೋದಷ್ಟು ಹೇಳ್ತಿದ್ರೆ ಅಷ್ಟೇ. ಬೇರೆ ಯಾವ ಸ್ವಾಮಿಗಳಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ವಿಜಾಪುರ ಸ್ವಾಮಿಗಳು, ಎಲ್ಲ ಸ್ವಾಮಿಗಳಲ್ಲಿ ತಪಸ್ಸು ಜ್ಞಾನ ತುಂಬ ಇದೆ. ಇವರು ಬಹಳ ಒಡನಾಟದಲ್ಲಿ ಇದ್ದದ್ದಕ್ಕೆ ಇವತ್ತು ಆಡಿದ ಮಾತು ಸತ್ಯ ಆಗತ್ತೆ. ಒಂದು ಫೋಟೋ ರೀ, ಗುಲ್ಬರ್ಗದಲ್ಲಿ ಚಾತುರ್ಮಾಸ ಇತ್ತು. ಇಬ್ರು ಗೃಹಸ್ಥರು ಪ್ರವಚನಕ್ಕೆ ಬರ್ತಿದ್ರು, ಸ್ವಾಮಿಗಳ ಪ್ರವಚನ. ಅವ್ರ ಮನೆಯಿಂದ ಒಂದು 10 ಕಿಲೋಮೀಟರ್ ದೂರ ಪ್ರವಚನ ಹಾಲು. 6:30 ಪ್ರವಚನ ಅಂದ್ರೆ 4 ಗಂಟೆಗೆ ಬಿಡ್ತಿದ್ರು. ಇಬ್ಬರೇ ಗಂಡ ಹೆಂಡತಿ ಮಕ್ಕಳು ಬೆಂಗಳೂರಲ್ಲಿದ್ದಾರೆ. ಪ್ರತಿನಿತ್ಯ ಬರಬೇಕು. ಒಂದು 4 ಜನ ಕಳ್ಳರು ನೋಡಿದ್ರು. ಈ ಮುದುಕ ಮುದುಕಿ 6ರಿಂದ 8ರವರೆಗೆ ಮನೆಯಲ್ಲಿರಲ್ಲ. ಒಂದು 4 ದಿನ ನೋಡಿ 5ನೇ ದಿನ ಮನೆಗೆ ಬಂದು ಮನೆ ಒಡೆದು ಒಳಗೆ ಹೋಗಿ ಕಪಾಟ ತೆಗೆದು ಏನು ಇರುವಷ್ಟು ಬೆಳ್ಳಿ ಬಂಗಾರ ಏನಿದೆ ಎಲ್ಲ ಹಾಕಿ ಒಂದು ಚೀಲಲ್ಲಿ ಹಾಕೊಂಡು ಇಬ್ರು ಅಣ್ಣ ತಮ್ಮ ಕಳ್ಳರು ಹೋಗುವಾಗ ಒಬ್ಬನು ಇನ್ನೊಬ್ಬನಿಗೆ ಅಂತಾರೆ, ಕೊನೆ ಬಾಗಿಲನ್ನ ಹಾಕೊಂಡು ಹೋಗೋಣ, ಇಬ್ರು ವಯಸ್ಸಾದವ್ರು ಇದ್ದಾರೆ ಸರಿ ಅಂತ ಆ ಕಪಾಟ ಬಾಗಿಲು ಹಾಕುವಾಗ ಏನೋ ದಪ್ಪನೆ ಕೆಳಗೆ ಬಿತ್ತು. ಏನೋ ಬಿದ್ದಿದೆ, ಬೀಳಿ ಬಿಡು, ನಮ್ಗೆ ಬೇಕಾದ ಸಿಗ್ತಲ್ಲ ಬೆಳ್ಳಿ, ಹೋಗೋಣ ನಡಿ, ಬೆಳ್ಳಿ ಬಂಗಾರ. ಅಯ್ಯೋ ಏನೋ ಬಿದ್ದಿದೆ, ಎತ್ತರ ಇಡೋಣ ಅಂತ ಮತ್ತೆ ಬಾಗಿಲು ತೆಗೆದ್ರೆ ಇಷ್ಟೇ ಸತ್ಯಾತ್ಮರ ಫೋಟೋ. ಅದನ್ನು ಎತ್ತಿ ಮೇಲೆ ಇಟ್ಟ 2 ಸೆಕೆಂಡ್ ಇಬ್ರು ಕಳ್ಳರು ನೋಡಿದ್ದಾರೆ. ಅವರ ಮುಖ ತೇಜಸ್ಸು ನೋಡ್ತಾರೆ, ಇವ್ರು ಯಾರೋ ತಪಸ್ವಿಗಳು, ಇದು ಮನೆ ಅವ್ರದ್ದು ಅನಿಸ್ತದೆ, ಇವರು ತಗೊಂಡ್ರೆ ಒಳ್ಳೇದಾಗಲ್ಲ, ಇಲ್ಲೇ ಇಡು ಅಂತ ಇಟ್ಟು ಓಡೋದ್ರ. 2 ಸೆಕೆಂಡ್ ಫೋಟೋ ನೋಡಿ ಕಳ್ಳರ ಮನಸ್ಸಲ್ಲಿ ಪರಿಣಾಮ ಆಯಿತು. ಪ್ರತ್ಯಕ್ಷ ನೋಡಿ ಅಲ್ಲ, ಮುಖದಲ್ಲಿರುವ ಅಂಗಾರ ಅಕ್ಷತೆ ತೇಜಸ್ಸು ನೋಡಿ ಇವ್ರು ಯಾರೋ ತಪಸ್ವಿಗಳಿದ್ದಾರೆ ಅಂತ. ಎಷ್ಟು ಸಲ ರೀ ಬೆಂಗಳೂರಲ್ಲಿ ಆಷಾಢ ಏಕಾದಶಿ ಮುದ್ರೆಗೆ ಆಟೋಗಳಲ್ಲಿ ಬಿಡೋದಕ್ಕೆ ಬರ್ತಾರೆ ನೋಡಿ ಜನರಿಗೆ. ಒಬ್ಬ ಆಟೋದವ್ ನನಗೆ ಹೇಳ್ದ, ನಿಮ್ಮ ಗುರುಗಳ ಕಡೆಯಿಂದ ಮುದ್ರೆ ತಗೋತೀರಿ, ಅವರನ್ನ ನೋಡಿ ನಾನು ಮನೆಗೆ ಹೋದ್ರೆ 10 ವರ್ಷದಿಂದ ನನ್ನ ಹೆಂಡತಿ ಜಗಳ ದೂರ ಆಯ್ತ್ರಿ, ನಾನು ಡೈವರ್ಸ್ ಕೊಟ್ಟು ಹೋಗ್ತೀನಿ ಅಂತ ಹೆಂಡತಿ, ಬೇಡ ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ಗುರುಗಳನ್ನು ನೋಡಿದರೆ ನನ್ನ ಮನೆ ಸಮಸ್ಯೆ ಎಲ್ಲ ಹೋಯಿತು, ನೀವು ಮುದ್ರೆ ತಗೊಳ್ತೀರಿ, ಧನ್ಯರು ನೀವು ಅಂತ ನನಗೆ ನಮಸ್ಕಾರ ಮಾಡೋದು ಅವನು. ತೇಜಸ್ವಿ ತಪಸಾ ಶುದ್ಧ. ಉಡುವ ಬಟ್ಟೆ, ಊಟ ಮಾಡುವ ಆಹಾರ, ಇದೆಲ್ಲವೂ ಮನಸ್ಸಿನಲ್ಲಿ ಪರಿಣಾಮ ಬೀಳುತ್ತದೆ. ಹೀಗೆ 24 ಗುರುಗಳಲ್ಲಿ 5 ಜನ ಆಯಿತು. ಪೃಥ್ವಿ ಮೊದಲನೇದ್ದು, ನೀರು ವಾಯು 2ನೇದ್ದು, ಆಕಾಶ 3ನೇದ್ದು, 4ನೇದ್ದು ನೀರು, 5ನೇದ್ದು ಅಗ್ನಿ. ಇದಾದ ಮೇಲೆ ಕಪೋತ, ಒಂದು ಪಾರಿವಾಳ ನನಗೆ ಗುರು ಅಂತಾರೆ. ಸಣ್ಣ ಮಗು ಗುರು ಅಂತಾರೆ. ಕೈಯಲ್ಲಿ ಹಾಕೊಳ್ಳುವ ಒಂದು ಬಳೆ, 10 ವರ್ಷದ ಒಂದು ಹುಡುಗಿ ಕೈಯಲ್ಲಿ ಹಾಕೊಳ್ಳೋ ಬಳೆ, ಇದೆಲ್ಲ ಗುರು ಅಂತಾರೆ. ನಿಜವಾಗಿಯೂ ಇದನ್ನ ಪ್ರಕೃತಿ ಪಾಠ ತುಂಬ ಚೆನ್ನಾಗಿದೆ. 9:15 ಮುಗಿಸ್ಬೇಕಾಗಿತ್ತು, 10 ಗಂಟೆ ಆಗೋಗಿದೆ. 10 ನಿಮಿಷ ಆಗಿದೆ. ಮತ್ತೆ ತೀರ್ಥವಿಧಿ ಇದ್ದದ್ರಿಂದ 5 ಜನ ಆಗಿದೆ. 24ರಲ್ಲಿ 5 ಹೋದ್ರೆ
ಇನ್ನು 19 ಜನ ಗುರುಗಳಿಂದ ಕಲಿತ ಪಾಠ, ಅದರ ಬಗ್ಗೆ ಸಾಯಂಕಾಲದ ಉಪನ್ಯಾಸದಲ್ಲಿ ಮತ್ತೆ ತಿಳಿಯೋಣ. ಬಹಳ ಸುಂದರವಾಗಿ ಅವಧೂತರು ಯದುರಾಜನಿಗೆ ತಾವು ಕಲ್ತದ್ದು, ಪ್ರಕೃತಿಯಿಂದ ತಾವು ಕಲ್ತದ್ದನ್ನು ತಿಳಿಸ್ತಾರೆ. 10 ಗಂಟೆ 10 ನಿಮಿಷ ಆಗಿದೆ. ಇನ್ನೊಂದು 10-15 ನಿಮಿಷದಲ್ಲಿ ಶ್ರಾದ್ದದ ತಯಾರಿಯೆಲ್ಲ ಆಗುತ್ತೆ. ಯಾರು ಇಲ್ಲಿ ತೀರ್ಥವಿಧಿಯನ್ನು ಮಾಡೋರಿದ್ದೀರಿ ನೈಮಿಷಾರಣ್ಯದಲ್ಲಿ ಅವರೆಲ್ಲರೂ ಸ್ನಾನ ಮಾಡಿ ಬನ್ನಿ. ನೀವೆಲ್ಲರೂ ಉಪಹಾರವನ್ನು ಮಾಡಿ ಸಾಯಂಕಾಲ ಮತ್ತೆ ಎಷ್ಟೊತ್ತಿಗೆ ಅಂತ ಯಾಕಂದ್ರೆ ಎಲ್ಲರೂ ಬರಬೇಕು. 4:15 ಅಂದ್ರೆ 3 ಜನ ಬಂದು ಕೊಡ್ತಿರ್ತಾರೆ. ಅಯ್ಯೋ ಆಚಾರ ಬಂದಿದ್ದಾರೆ ಶುರು ಮಾಡಿಬಿಡಿ ಅಂದ್ಬಿಡ್ತಾರೆ. ಪಾಪ ಎಲ್ಲರೂ ಬಂದಿರೋ ಇಲ್ಲಿ ಮಲ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲರೂ ಬಂದು ಕೂತ್ಕೊಳ್ಳಿ. ನಾನು ಹೇಳಿದಲ್ಲ, ಮಂಗಳಾದ ಮೇಲೆ ಬೆಂಗಳೂರಿಗೆ ಹೋದರೆ ಪ್ರವಚನಕ್ಕೆ ಬಾ ಅಂತ ನಾನೇನು ಕರೆಯಲ್ಲ ನಿಮಗೆ. ಕಾದ್ರೂ ನೀವ್ಯಾರು ಬರಲ್ಲ, ಇರೋದೇ ಇದೊಂದು ವಾರ. ಹಾಗಾಗಿ ಸ್ವಲ್ಪ ನಿಮ್ಮ ಅಮೂಲ್ಯ ಸಮಯವನ್ನು ಭಾಗವತಕ್ಕೆ ಕೊಡಿ. ತುಂಬ ಮಹತ್ವದ ವಿಷಯಗಳು ಏಕಾದಶಿ ಸ್ಕಂದದಲ್ಲಿ ಬರ್ತವೆ. ಅದನ್ನು ವಿಶೇಷವಾಗಿ ಶ್ರವಣ ಮಾಡಿ ಹರಿವಾಯು ಗುರುಗಳ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ. ಶ್ರೀಕೃಷ್ಣ